चक्रवर्ती त्यासे पाया माझ्या चित्ती वादिवदिता शिवा नाम तयाने बाधे क्रोध काम धर्म अर्थ काम मोक्षे शिवा देखता प्रत्यक्ष शेका जनार्दनी शिवा निवारे कळे काळांची बेवा ಯಾವ ಶಿರ್ಮಾನ ಯಾವ ಏಕನಾಥ ಮಹಾರಾಜರು ಈ ಸೋಮವಾರ ಆದಂತ ವಾರದ ಅಭಂಗದೊಳಗ ಹೇಳಿಕ್ ಪ್ರಾರಂಭ ಮಾಡ್ತಾರೆ ಸಂತರು. ಏನು ಹೇಳ್ತಾರಂತ ಕೇಳಿದ್ರ ನೋಡ್ರಿ. ಶಿವ ಭೋಳ ಚಕ್ರವರ್ತಿ त्या शिपाया माझ्या चित्ती. ಪರಮಾತ್ಮ ಶಿವ ಇದ್ದಾವ, ಭೋಳ ಇದ್ದಾನ. ಹೆಂಗ ಭೋಳ ಇದ್ದಾನ? ಅದಕ್ಕೆ ಬೇಡಿದಾರಿಗೆ ಬೇಡಿದ ಕೂಡ್ಲಿಕ್ಕೆ ಸಿದ್ಧಿದ್ದಾರ. ಅದಕ್ಕ ಏನ್ ಮಾಡ್ತಾರ ಅನ್ನೋದನ್ನ ವಿಚಾರ ಮಾಡೋದಿಲ್ಲ ಅವ. ಭಕ್ತಿ ಯಾರಂತಲೇ ಐತಿ, ಪ್ರೇಮತ್ವ ಯಾರಂತಲೇ ಐತಿ. ಯಾರ ಪ್ರೇಮದ ರಸ ಹರಿಸ್ಲಾಕ ಹತ್ಯಾರ ಅವ್ರಿಗೆ ಕೊಡುವಂತ ಶಕ್ತಿ ಬಲ ಆ ಭಗವಂತನಲ್ಲಿ ಶಿವನ ಬಲ್ಲಿ ಐತಿ. ಅದಕ್ಕೆ ಅವ್ನು ಬೋಳಾಡ್ತಾರ. ಆ ಮುಂದೆ ಏನಾಗ್ತಾನ ವಿಚಾರ ಮಾಡಂಗಿಲ್ಲ. ಆದ್ರೆ ಅವ್ನು ಎಲ್ಲಿ ಮಟ್ಟಕ್ಕೆ ಹೋಗ್ತಾನ ಮುಟ್ಟಾನ ಅದು ವಿಚಾರ ಮಾಡಂಗಿಲ್ಲ. ಈಗ ಸದ್ಯಕ್ಕೆ ನಡೆದದೇನು ಭಕ್ತಿ ನಡೆದೈತಿ ಅಂದ್ರ ಭಕ್ತಿಗೆ ನಾ ಏನು ಕೊಡ್ಬೇಕು ಅನ್ನೋದು ಪರಮಾತ್ಮ ಕೊಡ್ತಾನ. ಅದಕ್ಕೆ ಬೋಳ 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 ಅಂತಾರ. ಅದಕ್ಕೆ ಶಿವ ಬೋಳ ಚಕ್ರವರ್ತಿ ತ್ಯಾಶಿ ಪಾಯ ಮಾಜಾ ಚಿತ್ತಿ. ಅವನ ಮ್ಯಾಲ ನಾವು ಚಿತ್ತ ಪೂರ್ಣ ಇಡಬೇಕು. ನಮ್ಮ ಮ್ಯಾಲ ಚಿತ್ತ ಇರ್ತೈತಿ ಅವನು. ವಾಲಿ ವದತಾ ಶಿವ ನಾಮ ನಾಮಸ್ಮರಣಿ ಪರಮಾತ್ಮನ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ. ಈ ಮಂತ್ರವನ್ನ ಯಾರು ನುಡಿತಾರೋ ಅಲ್ಲಿ ಪರಮಾತ್ಮ ಹಜಾರ್ ಇರ್ತಾನಲ್ಲಿ. ಈ ಮಂತ್ರ ಯಾರು ನುಡಿತಾರ? ಶ್ರೀ ಹರಿ ನುಡಿತಾನ, ಶ್ರೀ ರಾಮ ನುಡಿತಾನ. ಆ ಓಂ ನಮ ಶಿವಾಯ ತಾನ. ಆ ಶಿವ ಏನತ್ತಾನ? ರಾಮ್ ಕೃಷ್ಣ ಹರಿ, ರಾಮ್ ಕೃಷ್ಣ ಹರಿ, ರಾಮ್ ಕೃಷ್ಣ ಹರಿ ಶಿವ ತಾನ. ಅದಕ್ಕ ರಾಮನ ಧ್ಯಾನ ಪರಮಾತ್ಮ ಶಿವ ಮಾಡ್ತಾನ. ರಾಮ ಇದ್ದವ ಶಿವನ ಧ್ಯಾನ ಮಾಡ್ತಾನ. ಅದಕ್ಕೇನ್ ಹೇಳ್ತಾರ? ಹರೇ ಹರ ಭೇದ ನಾಯ್ ನಕ ಕರುವಾದ. ಅದಕ್ಕ ವಾದ ಮಾಡ್ಬೇಡ್ರಿಪ್ಪ. ಹರಿ ಬ್ಯಾರೆ ಹರ ಬ್ಯಾರೆ, ಬ್ಯಾರೆ ಮಾಡಕ್ ಹೋಗ್ಬ್ಯಾಡ ಅಂತ ಹೇಳ್ತಾರ. ಒಬ್ಬನೇ ಇದ್ದಾನ. ಅದಕ್ಕೆ ಹೇಳ್ತಾರ ಏಕ ಏಕಾಂಚಿ ಇರುವುದು ಹರಿ. ಅದಕ್ಕೆ ದೇಹಗಳು ಬ್ಯಾರೆ ಇದ್ದಾರ, ಆತ್ಮತರ ಒಂದೈತಿ. ಎಲ್ಲ ಆತ್ಮನಿ ಅವನೇ ಇದ್ದಾನ ಅಂತ ಹೇಳ್ತಾರ. ಅದಕ್ಕ ಕಲಿಯುಗದ ಒಳಗೆ ಏನಾಗಿತ್ತು ಅಂದ್ರ, ಕಲಿಯುಗದ ಒಳಗ ಬಹಳ ಪಾಪಗಳ ತುಂಬಲಿಕ್ಕೆತ್ತಿದಾಗ ಆ ಪಾಪನ ಪರಿಹರಿಸಲಿಕ್ಕೆ ಪರಮಾತ್ಮ ಆಗಿಂದಾಗ ಅವತಾರ ತಾಯ್ಲಿಕ್ಕೆ ಪ್ರಾರಂಭ ಮಾಡ್ತಾನ. ಯಾವಾಗ ಪರಮಾತ್ಮ ಒಮ್ಮೆ ಸಭಾ ಕೂಡಿಸಿದ್ದ ಭಗವಂತ, ಪರಮೇಶ್ವರ ಒಮ್ಮೆ ಯಾವಾಗ ಸಭಾ ಕೂಡಿಸಿದ, ವಿಷ್ಣು ಬಂದ ವೈಕುಂಠದಿಂದ, ಗರುಡಧಾರಿ ಅಲ್ಲಿಗೆ ಬಂದ, ಬ್ರಹ್ಮದೇವರ ಬಂದ ಅಲ್ಲಿಗೆ, ಇಂದ್ರದೇವರ ಬಂದ ಅಲ್ಲಿಗೆ, ಅಶ್ವಿನಿ ಕುಮಾರ್ ಬಂದ ಅಲ್ಲಿಗೆ. ಅಲ್ಲಿಗೆ ಬಂದಾಗ ಪರಮಾತ್ಮ ತನ ಕೆಲವು ಜನ ಭಕ್ತರಿಗೆ ವಿರೋಧ ಕಾಡ್ಲಿಕ್ಕೆ ಇತ್ತಾರ ಬಹಳ. ಮತ್ತು ಎಷ್ಟೋ ರೋಗದೊಳಗ ಪೀಡಿತರಾಗಿದ್ದಾರ. ಉದ್ಧಾರ ಮಾಡ್ಬೇಕಾದ್ರ ನಾವು ಹೋಗ್ಲಿಕ್ಕಂದ್ರೆ ಉದ್ಧಾರ ಹೆಂಗಾಗ್ತಾರ? ಆಗ ಪರಮಾತ್ಮ ಮಾ ವಿಷ್ಣುನಿಗೆ ಹೇಳಿಕ್ಕೆ ಪ್ರಾರಂಭ ಮಾಡಿದ. ಶಿವ ಅಂತ ಹೆಂಗ ಮಾಡುದು ಮಾದೇವ ನೀನೇ ಹೇಳು ಅಂತ ಹೇಳಂದಾಗ, ಈಗ ಎಲ್ಲರೂ ನಾವು ಅವತಾರ ತಾಳ್ಬೇಕಾಗೈತಿ ಭೂಮಿ ಮೇಲೆ ನಾವು ಅವತಾರ ತಾಳ್ಬೇಕಾಗೈತಿ ಅಂದಾಗಲೇ ಆಗ ಭಗವಂತ ಹೇಳ್ತಾನ, ಅದಕ್ಕ ಅವತಾರ ಯಾರ್ಯಾರು ಯಾವ ಅವತಾರದೊಳಗೆ ಬರಬೇಕು, ಯಾರ್ಯಾರು ಯಾವ ಹೆಸರೊಳಗೆ ಬರಬೇಕಲ್ಲಿ ಅಂತ ಹೇಳಿ ಆಗ ವಿಚಾರ ಮಾಡ್ತಾರ. ಅಲ್ಲಿ ಸಭಾ ಕೂಡಿತ್ತು. ಸಭದೊಳಗೆ ಹೇಳ್ತಾರ, ವಿಷ್ಣು ಕೇಳ್ತಾನ, ಮಹಾದೇವ್ ಹೇಳ್ತಾನ, ನಾನು ಸ್ವಾಮಿಗಳ ಮಣಿತಾಣದೊಳಗೆ ಜನಿಸಿ ಬರ್ತೀನಿ. ಶಿವ ಹೇಳ್ತಾನ, ನಾ ಸ್ವಾಮಿಗಳ ಮಣಿತಾಣದೊಳಗೆ ಜನಿಸಿ ಬರ್ತೀನಿ. ಅದಕ್ಕ ನಾ ಅಪ್ಪಯ್ಯ ಅನ್ನೋ ಹೆಸರದಿಂದ ಉದ್ಧಾರ ಮಾಡಕ್ ನಾ ಬರ್ತೀನಿ ಅಂತ ಹೇಳ್ತಾನ. ಅದಕ್ಕ ವಿಷ್ಣು ನೀನು ಒಂದು ಅವತಾರ ತಾಳ್ಬೇಕಾಗ್ತತಿ. ಮುರುಗೇಂದ್ರ ಅಂತ ಹೇಳಿ ನೀ ಆಗಿ ಬರಬೇಕು. ಅದ್ನಿಯ ಗ್ರಾಮದೊಳಗ ಅಲ್ಲಿ ಬಂದು ನೀ ಮೆಟ್ಟ ಮಾಡಬೇಕು. ನೀ ಮುರುಗೇಂದ್ರ ಅಂತೇಳಿ ಹೆಸರಿನಿಂದ ನೀ ಬರಬೇಕು ಅಂತ ಹೇಳಿ. ಅದಕ್ಕೆ ಬ್ರಹ್ಮದೇವರಿಗೆ ಹೇಳ್ತಾನ, ನೀ ನೇಪಾಳದೊಳಗೆ ಅಭ್ಯಾಸ ಮಾಡಿ
ಸರಡಿ ಒಳಗೆ ಮೆತ್ತ ಮಾಡಿ ಬಾಬಾ ಸಾಹೇಬ್ ಅನಿಸ್ಕೊಂಡು ಉದ್ಧಾರ ಮಾಡ್ಬೇಕಂತ ಹೇಳಿ ಯಾವಾಗ ಬ್ರಹ್ಮದೇವರಿಗೆ ಹೇಳಕ್ ಚಾಲು ಮಾಡಿದ. ಅದಕ್ಕ ಇದ್ರ ಅಶ್ವಿನಿ ಕುಮಾರ್ ಒಬ್ಬ ಗೊತ್ತಿದ್ದಲ್ಲಿ. ಅಶ್ವಿನಿ ಕುಮಾರ್ ಹೇಳ್ತಾನ, ಅಶ್ವಿನಿ ಕುಮಾರ ನೀನು ಒಂದು ಈ ಅವಲೋಕನ ಜನ್ಮ ತಾಳ್ಬೇಕು. ನಾ ಯಾವ ಹೆಸರು ಬರಬೇಕು ಭಗವಂತ, ನೀನು ದೋಣಿ ಅಂತೇಳಿ ಬರಬೇಕು ಅಂತ ಹೇಳ. ನೀ ದೋಣಿ ಹೆಸರಲ್ಲೇ ಬರಬೇಕು, ದೋಣಿ ಅಂತ ಹೆಸರಲ್ಲೇ ಬರಬೇಕು ಅಂದಾಗ ಆಗ ಬಸವಣ್ಣ ಒಬ್ಬ ಕೂತಿದ್ದಲ್ಲಿ, ನಂದಿ ಬಸವಣ್ಣ ಕೂತಿದ್ದ. ಯಪ್ಪ ಭಗವಂತಿ ಎಲ್ಲಾರ್ದು ಆಯ್ತು, ನಾ ಏನು ಮಾಡಬೇಕಾಗೈತಿ? ನೀನು ಭೀಮಾನ್ ಅಂತ ಹೆಸರಲ್ಲೇ ಬರಬೇಕು, ಭೀಮಾನ ಅಂತ ಹೆಸರು ಉಳ್ಳವಾಗಿ ನೀ ಬರಬೇಕು. ಎಲ್ಲರೂ ಕೂಡಿ ನಾವು ಒಂದೊಂದು ಊರದಲ್ಲಿ ಒಂದೊಂದು ಜನ್ಮ ತಾಳಿ ಎಲ್ಲಾರು ನಾವು ಈ ಜಗತ್ತು ಉದ್ಧಾರ ಮಾಡಬೇಕು ಅಂತೇಳಿ ಯಾವಾಗ ಭಗವಂತ ಹೇಳಿದ, ಯಾವಾಗ ಸಭದ ಒಳಗೆ ಎಲ್ಲಾರು ಚರ್ಚೆ ಆಯ್ತು, ಆದ ಕೂಡಲೇ ಆಗಲಿ ಅಂತೇಳಿ ನಿರ್ಮಾಣ ಮಾಡಿದ್ರು. ಮುಂದವರ ಹುಟ್ಟಿ ಬರ್ಲಾಕ ಒಂದು ಕಾರಣ ಆಯ್ತು. ಈಗ ಮೊದಲ ಪೂರ್ವದೊಳಗೆ ಕವಾಡಿ ಇಲ್ಲ, ಇದೆಲ್ಲ ಗಿಡಗಂಟೆ ರಥಗಳಿತ್ತು. ಇದೆಲ್ಲ ಆಗ ನೋಡಿ ಶಿವಪುರ ಅಂತೇಳಿ ಶಿವಹಾಪುರ ಅಂತೇಳಿ ಇತ್ತು. ಈಗ ಏನು ಕವಾಡಿ ಅದಲ್ಲ, ಆ ಕವಾಡದಿಂದ ಉತ್ತರ ದಿಕ್ಕಿಗೆ ನೋಡ್ರಿ 6 ಕಿಲೋಮೀಟರ್ ಅಂತರದ ಮ್ಯಾಲ ಒಂದು ಶಿವಹಾಪುರ ಅಂತೇಳಿ ಇತ್ತು. ಅಲ್ಲಿ ಶಿವಲಿಂಗೇಶ್ವರ ಆರಾಧ್ಯ ದೇವತೆ ಆಗಿತ್ತ. ಆ ಊರ ಒಳಗ ಶಿವಲಿಂಗೇಶ್ವರ ಆರಾಧ್ಯ ದೇವತೆ ಅಲ್ಲಿ ಇದ್ದ. ಆ ಏನೊಂದು ಸಣ್ಣ ಹಳ್ಳಿ, ಆ ಹಳ್ಳಿ ಒಳಗೆ ನೋಡ್ರಿ ಒಂದು ಕೆಲವು ದಿವಸ ಮುಂದೆ ಏನಾಯ್ತು ಅಂದ್ರೆ ಒಂದು ಪಿಲಕ್ಕಿ ಬ್ಯಾನ್ ಅಂತ ಹೇಳಿ ಬಂತು. ಪಿಲಕ್ಕಿ ಬ್ಯಾನ್ ಬಂದಾಗ ಆಗ ಹೆಸರು ಹಿಡಿತಿದ್ರು ಹಿರಿಯರು. ಯಾವುದ್ರೊಂದು ಬ್ಯಾನ್ ಬಂತಂದ್ರೆ ಒಂದು ಪಿಲಕ್ಕಿ ಬ್ಯಾನ್ ಅನ್ನೋರು, ಒಂದು ಯಾರು ದುರ್ಗ ಬ್ಯಾನ್ ಅನ್ನೋರು. ಹಾಗೆ ಜನ ಸಾಯಕೈತ ಊರ ಒಳಗ. ಶಿವಪುರದ ಒಳಗೆ ಜನ ಯಾವಾಗ ಸಾಯಕೈತೋ ಆಗ ವಿಚಾರ ಮಾಡ್ತಾರ, ಹುಯ್ಯಾವರೇನೆ ದಂಡ ಮಾಡಿ ಬರೋರು ಯಾರಿಲ್ಲ ಆದ್ರು ಸಾಯಾವ ಜನ ಹೆಚ್ಚಾಯ್ತು. ಒಂದು ದಂಡ ಮಾಡಿ ಬರೋದ್ರಾಗ 3 ಎಲ್ಲಿ ಹೆಣಾಗಿದ್ರು. ದಿಕ್ಕ ಪಾಲಾಗಕೈತು, ಮಂದಿ ದಿಕ್ಕು ಹೊಡಿತು. ಭಗವಂತ ಎಂತ ಪ್ರಸಂಗ ತಂದಿ ನಮಗಿಲ್ಲಿ ಅಂತ ಹೇಳಿ ಏನ್ ಮಾಡಾಕತ್ತಾರ, ಆ ಊರ ಒಳಗ ಒಬ್ಬ ಮಲ್ಲಯ್ಯ ಅಂತ ಹೇಳಿದ್ದ. ಸ್ವಾಮಿಗಳ ಪೈಕಿ ಒಬ್ಬ ಮಲ್ಲಯ್ಯ ಅಂತ ಹೇಳಿದ್ದ. ಯಾವಾಗ ಮಲ್ಲಯ್ಯ ಅಂತ ಹೇಳಿದ್ದ, ಅದಕ್ಕ ಆ ಮಲ್ಲಯ್ಯನ ಮಡದಿ ಪಾರ್ವತಿ ಅಂತ ಹೇಳಿದ್ರು. ಅವ್ರಿಬ್ರು ಆಗಿನ ಜನ ಏನ್ ಮಾಡ್ರಿ ಎಲ್ಲ ಸಹಾಯ ಹಾಕಿದ ಕೂಡನೆ ಇಲ್ಲಿ ಯಾವಾಗ ಶಿವಹಾಪುರದಿಂದ ಉತ್ತರ ದಿಕ್ಕಿ ದಕ್ಷಿಣ ದಿಕ್ಕಿಗೆ ಯಾವಾಗ 6 ಕಿಲೋಮೀಟರ್ ಅಂತರ ಮ್ಯಾಲ ರಥಗಳ ಒಳಗ ಕಂಟಿ ಒಳಗ ಒಬ್ಬ ಕೌಳು ಋಷಿ ಅಂತ ಹೇಳಿ ಗೊತ್ತಿದ್ದ. ಕೌಳು ಋಷಿ ಯಾವಾಗ ಗೊತ್ತಾನ, ಎಲ್ಲಾ ಜನರಿಗೆ ಉಳಿದ ಜನರಿಗೆ ಅಟ್ಟು ಗೊತ್ತಾಯ್ತು. ಆ ಯಾನ್ ವಿಚಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಯಾರ. ನಾವು ಕೌಡ ಋಷಿ ಕಡೆ ಹೋಗೋನು ನಡೀರಿ, ಆ ಪರಮಾತ್ಮರೇ ನಮ್ಮನ್ನು ಬದುಕಿಸ್ತಾನೇನು, ನಾವ್ ಎಲ್ಲಾರು ಏನು ಸತ್ತು ಹೋಗ್ತೀವಿ, ಯಾರು ಹೊಡೆಯಂಗಿಲ್ಲ. ಜನ ಎಲ್ಲ ಊರು ಒಡೆದು ಹೋಗಾಕ ಚಾಲು ಆಯ್ತು. ಎಷ್ಟೋ ಅರ್ಧ ಜನ ಎಲ್ಲ ಸತ್ತು ಹೋಯ್ತು, ಅರ್ಧ ಜನ ಒಡೆದು ಹೋಗ್ಲಾಕಾಯ್ತು. ಅವ್ರಿಗೆ ಯಾಕೋಡಿ ಬರ್ತೈತೆ ಆ ಕಡೆ ಹೋಗಾಕಾಯ್ತರು. ಕೆಲವು ಜನ ಬಂದು ಅಲ್ಲಿ ಯಾರ ಕೌಡ ಋಷಿ ಇದ್ದಲ್ಲ ಆ ಕಂಟಿ ಒಳಗ ಅಲ್ಲಲ್ಲ ಅಲ್ಲಿ ಶಿವನ ಗದಿಗೆ ಅಂತ ಹೇಳಿತ್ತು. ಶಿವನ ಗದಿಗೆ ಅಂದ್ರೆ ಪರಮಾತ್ಮ ಜಪ ತಪ ಮಾಡುವಂತ ಜಾಗ, ಶಿವಶನ ಗದಿಗೆ ಅಂತ ಈಗ ಆಗೈತೆ ಅದು. ಅದಕ್ಕೆ ಯಾವಾಗ ಅಲ್ಲಿ ತಪ ಜಪ ಮಾಡುತ್ತಾ ಕೌಳು ಋಷಿ ಕೂತಿದ್ದೋ ಅಲ್ಲಿ ಸುತ್ತಕಟ್ಟೆಲ್ಲ ಜೋಪಡಿ ಹಾಕಾಕೈತ್ರು. ಎಲ್ಲಾ ಜೋಪಡಿ ಹಾಕಿ ವಸ್ತಿ ಮಾಡ್ಲಿಕ್ಕಿದ್ದಾರ. ವಸ್ತಿ ಮಾಡ್ಲಕತ್ತಿದಾಗ ಎಲ್ಲಾರು ಭಗವಂತನ ನಾಮ ಸ್ಮರಣೆ ಮಾಡ್ತಾರ. ಅಲ್ಲಿ ಓಂ ಶಿವಾಯ ಶಂಭೋ ಶಂಕರ ಓಂ ಶಿವಾಯ. ಶಂಭೋ ಶಂಕರ ಓಂ ಶಿವಾಯ ಎಲ್ಲ ಪರಮಾತ್ಮನ ಧ್ಯಾನ ಮಾಡ್ಕೊತಿ ಜನ ಎಲ್ಲ ಅದು ಉಳಿತು. ಉಳಿದಾಗಲೇ ಏನ್ ಮಾಡ್ತಾರ, ಇಲ್ಲಿ ಮಿತ್ರ ಏನು ತಿಳುದೈತೆ ಅಂತ ತಿಳ್ಕೊಂಡು
ಅದಕ್ಕೆ ಮಲ್ಲಯ್ಯ ಏನು ಮಾಡ್ತಾನ, ಪಾರ್ವತಿನ ಕರ್ಕೊಂಡು ತನ್ನ ಮಡದಿನ ಕರ್ಕೊಂಡು ಚುಪ್ಚಿ ಗ್ರಾಮಕ್ಕೆ ಹೋದ. ಯಾವ ಚುಪ್ಚಿ ಗ್ರಾಮದ ಹೊರಸಾಲಕ್ಕೆ ಹೋಗ್ಯಾರ, ದುಡಿದ್ರೆ ತಿನ್ನು, ನಮಗೆ ಯಾರು ಇಲ್ಲ, ಎಲ್ಲರೂ ಹೋದ್ರು, ಇನ್ನು ಯಾರದಾರ ಅಂತ ತಿಳ್ಕೊಂಡು ಮಲ್ಲಯ್ಯ ಇದ್ದವ ಚುಪ್ಚಿ ಗ್ರಾಮಕ್ಕೆ ಹೋದ. ಚುಪ್ಚಿ ಗ್ರಾಮಕ್ಕೆ ಹೋದಗೋಸ್ಕರ ಏನಾಗ್ತದ, ಆಗ ನೋಡ್ರಿ ಇಲ್ಲಿ ಕೌಳ ಋಷಿ ದನಿ ಬಹಳ ಆಗಾಕೈತು. ಆ ಜಪ ತಪ್ಪ ಧ್ಯಾನಗಳ ಮಾಡ್ಬೇಕಾದ್ರೆ ಅಡಚಣೆ ಆಗಲಾಕೈತು. ಅವ್ರು ನೋಡ್ರಿ ಮರಣ ಆಗಾಕತ್ತನ, ತಮ್ಮ ಬೈಕಿಕಾಯಿ ಇಲ್ಲೇನೆ ಬದುಕು ಅಂತೇಳಿ ಬಂದಾರ. ಅವ್ರಿಗೆ ಏನು ಅನ್ನೋದು ಬೇಡ ಅಂತೇಳಿ ಅಲ್ಲಿ ಒಂದು ನೋಡ್ರಿ ಒಂದು ಮೈಲಿ ಬಿಟ್ಟು ಹಳದ ದಂಡ, ಬಾಳಿ ಹಳದ ದಂಡಿ ಮೇಲೆ ಆ ದಿನ್ನಿ ಮೇಲೆ ಬಂದು ಕೂತ ಅಲ್ಲಿ ತಪ ಮಾಡಾಕೈತಿರು. ಅಲ್ಲಿ ಎಲ್ಲ ರಟ್ಗಳಿತ್ತು, ಅಲ್ಲಿ ಬಂದು ಗಂಟೆ ಕೂತ ಅಲ್ಲಿ ತಪ ಮಾಡಾಕೈತಿರು ಕೌಳ ಋಷಿ. ಆ ಕೌಳ ಋಷಿಯಿಂದ ಕೋವಹಳ್ಳಿ ಅಂತ ಹೆಸರಾಗೈತಿ. ಈಗ ಅದಕ್ಕೆ ಮೊದಲ ಶಿವಾಪುರ ಹೋಗಿ ಇಲ್ಲಿ ಯಾವಾಗ ಕೌಳ ಋಷಿ ಅಂತೇಳಿ ಮೆಟ್ಟ ಮಾಡ್ಯಾರೋ ಆಗ ಕವ್ವಳ್ಳಿ 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 ಅಂತ ಹೆಸರು ಬಂತು. ಅದಕ್ಕೆ ಇಲ್ಲೇ ಎಲ್ಲ ಮೆಟ್ಟ ಮಾಡ್ಕೊಂಡು ಕೆಲವು ಜನ ಇಲ್ಲೇ ಮನೆ ಕಟ್ಕೊಂಡು ಇಲ್ಲೇ ನಿಂದ್ರ ಚಲೋ ಮಾಡಿದ್ರು. ಮಲ್ಲಯ್ಯ ಏನು ಮಾಡ್ಯಾರ, ಆಗ ತನ್ನ ಮಡದಿನ ಕರ್ಕೊಂಡು ಯಾವಾಗ ಚುಪ್ಚಿ ಗ್ರಾಮಕ್ಕೆ ಹೋದ. ಚುಪ್ಚಿ ಗ್ರಾಮದಾಗ ದುಡಿಯಾಕತ್ತಿದ್ರು, ಅಲ್ಲಿ ಸ್ವಾಮಿಗಳು ಇಲ್ಲ ಆಗಿದ್ರು. ಆಗ ಏನ್ ಹೇಳ್ತಾರ, ಊರ ಹಿರಿಯರ ಕೂಡಿ ಅಲ್ಲಿ ಯಾವತ್ತು ಅಲ್ಲಿ ಅವ್ನು ದುಡಿಯಾಕತ್ತಿದ ಕೂಡಲೇ ತಮ್ಮ ಪರಿಸ್ಥಿತಿ ಎಲ್ಲ ಅಲ್ಲಿ ಹೇಳಿದ ಕೂಡಲೇ ಎಲ್ಲ ಜನರ ಮುಂದೆ ಹೇಳಿದ ಕೂಡಲೇ ಸ್ವಾಮಿಗಳದಾರಂದ್ರ ನಮ್ಮ ಶಿವಲಿಂಗೇಶ್ವರನ ಪೂಜೆ ಮಾಡಕ್ಕೆ ಅವ್ರಿಗೆ ಪೂಜೆ ಕೊಟ್ಟು ಬಿಡೋರು ಅಂತ ಹೇಳಿ ಆ ಊರು ಹಿರಿಯರ ನಿರ್ಮಾಣ ಮಾಡಿದ್ರು. ಯಾವಾಗ ಊರು ಹಿರಿಯರು ಹೇಳ್ತಾರ, ಮಲ್ಲಯ್ಯ ಸ್ವಾಮಿಗಳ ನೀವು ಯಾ ಶಿವಲಿಂಗೇಶ್ವರನ ಪೂಜೆ ಮಾಡ್ಕೊಂಡಿರಿ, ನಿಮ್ಗೆ ನಾವೆಲ್ಲ ಕೊಡ್ತೀವಿ. ಯಾರು ಕಾಳು ಕೊಟ್ರು, ಯಾರು ರೊಕ್ಕ ಕೊಟ್ರು, ತಮ್ಮ ಇದ್ದಂತ ದಾನಗಳನ್ನ ಮಾಡಾಕತ್ಯಾರ. ಅದನ್ನ ತಗೊಂಡು ಶಿವಲಿಂಗೇಶ್ವರನ ಪೂಜೆ ಮಾಡಾಕತ್ಯಾರ ಸತಿಪತಿ ಕೂಡಿ. ಯಾವಾಗ ಅದು ಪೂಜೆ ಮಾಡ್ಲಿಕ್ಕೆತ್ತಿದಾಗ ಬಹಳ ದಿವಸ ಹೋಯ್ತು. ಹಂಗ ಹಾಕ ಕೂಡಲೇ ಮಕ್ಕಳು ಆಗಲಿಲ್ಲ ಶಿವಲಿಂಗೇಶ್ವರನಿಗೆ. ಆಗ ನೋಡಿ ಅವನು ಬೆಳಗೋತಾನ ಮಲ್ಲಯ್ಯ. ಅದಕ್ಕ ಹಲೋ ಶಿವಲಿಂಗೇಶ್ವರ, ಏ ಭಗವಂತ, ನಾನು ತಮ್ಮ ಮೆಟ್ಟಿಗೆ ಹಚ್ಚಿದಿ, ಆದ್ರೆ ನಮ್ಮ ಹೊಟ್ಟಿಲಿ ನಮಗೊಂದು ಸಂತಾನ ಬೇಕು, ಒಂದು ಸಂತಾನ ನಮಗೆ ಕೊಟ್ಟು ಪಾಲಿಸ್ಪ ಭಗವಂತ ಅಂತ ಹೇಳಿ ಆ ಕಣ್ಣೀರು ಹಾಕಾಕೈತಾರೆ ಶಿವಲಿಂಗೇಶ್ವರನ ಮುಂದೆ ಕೂತು. ಅದಕ್ಕೆ ಯಾವಾಗ ಮಣ್ಕೊಂಡ ಸ್ವಪ್ನದ ಬಂದ ಭಗವಂತ ಹೇಳ್ತಾನ, ಶಿವಲಿಂಗೇಶ್ವರ ಶಿವನ ರೂಪದೊಳಗೆ ಬಂದು ಹೇಳ್ತಾನ, ಯಾರ ತುರ್ಸುರದ ಹಾಗೆಯಾಗಿ ಅಲ್ಲಿ ಬಂದಾನ ಸ್ವಪ್ನದಾಗಿ ಹೇಳ್ತಾನ, ಮಲ್ಲಯ್ಯ ಕಾಳಜಿ ಮಾಡಬೇಡ, ನೀ ಏನು ಆಶೆ ಮಾಡಿದಿ ಅದನ್ನ ಕೊಡ್ತೀನಿ. ನೀ ಹೆಂಗ ಪ್ರೇಮದಿಂದ ಪೂಜೆ ಒಳಗೆ ಕಾಲಹರಣ ಮಾಡಾಕತ್ತೀನಿ ಮಾಡು. ಆದ್ರ ನಿನ್ನ ಹಟ್ಟಿಲೆ ಗಣಸ ಮಗ ಹುಟ್ಟುತ್ತಾನ, ಅವನಿಗೆ ಶಿವಯ್ಯ ಅಂತ ನೀ ನಾಮಕರಣ ಮಾಡಬೇಕು. ಇಟ್ಟು ಹೇಳಿ ಅವನಲ್ಲಿ ಅದರ್ಶ ಆಗ್ಯಾನ. ಪಾರ್ವತಿ ಸ್ವಪ್ನದಾಗ ಹೋಗಿ ಹೇಳ್ತಾನ, ಪಾರ್ವತಿ ತಾಯಿ ನೀ ಭಾಳ ಕಣ್ಣೀರು ಹಾಕಕ್ ಹೋಗ್ಬೇಡ, ನಿನಗೆ ಏನು ಮಕ್ಕಳು ಬೇಕಂತ ನೀನು ವಿಚಾರ ಆಯ್ತು, ಅದಕ್ಕೆ ನೀನು ಒಂದು ಮಗನ ಕೊಡ್ತೀನಿ, ಆದ್ರೆ ಅವನು ಶಿವಯ್ಯ ಅಂತ ನಾಮಕರಣ ಮಾಡ್ರಿ ಅಂತೇಳಿ ಅದರ್ಶ ಆಗಿ ಯಾತ್ರ ಆಯ್ತು. ಆದ್ರಿ ರೀ ಬಂದ ನೋಡ್ರಿ ಪತಿನೇ ಸಾಕಟ್ಟಾಳ. ಏನು ಅಲ್ಲ, ನನಗೊಂದು ಸ್ವಪ್ನ ಆಯ್ತು. ಏನಾಯ್ತು, ನನ್ನ ಪರಮಾತ್ಮ ತಿರುಸುಲದಾರಿ ಭಗವಂತ ಶಿವ ಬಂದು ನನಗೊಂದು ಮಾತು ಹೇಳ್ಯಾನ. ಏನ್ ಹೇಳಿದ, ಅದಕ್ಕ ನಿಮ್ಮ ಹೊಟ್ಟೆಲಿ ಒಂದು ಗಣಸ ಮಗಲು ಕೊಡ್ತೀನಿ, ಅವನಿಗೆ ಶಿವಯ್ಯ ಅಂತ ನಾಮಕರಣ ಮಾಡ್ರಿ ಹೇಳ್ಯಾನ. ನನಗೂ ಹಂಗೆ ಹೇಳುವಾದ ಅಂತ ಹೇಳ್ದವನು. ಇಬ್ಬರದು ಒಂದಾದಾಗ ನೆಂಬಿಗೆ ಹುಟ್ಟಿತ್ತು ಪ್ರೇಮತ್ವದಿಂದ. ಮತ್ತೆ ನೋಡಿ ಪೂಜೆ ಮಾಡಾಕತ್ಯಾರ. ಆ ಭಗವಂತನ ಬಲ್ಲಿ ಪ್ರೇಮದಿಂದಲೇ ದುಡ್ಕೊಳಿಕ್ಕೆ ಪ್ರಾರಂಭ ಮಾಡ್ಯಾರ. ಮುಂದೆ ನೋಡಿ ನಮಾಸ್ಗಳ ತುಂಬಿ ಬಂದು ಆ ಯಾವ ಪಾರ್ವತಿ ತಾಯಿ ಹೊಟ್ಟಿಲೆ ಯಾವ ಶಿವಯ್ಯ ಜನ್ಮ ತಾಳಿದ. ಜನ್ಮ ತಾಳಿ ಬಂದು ಕೂಡಲೇ ಭಗವಂತ ಮೊದಲೇ ಹೇಳ್ಯಾನ ಅಂತ ಹೇಳಿ ಯಾವಾಗ ನೆರಮಣಿ ಎಲ್ಲ ಗೋಳೆ ಮಾಡಿ ಅಲ್ಲಿ ಹೆಸರು ಇಡ್ತಾರ, ಶಿವಯ್ಯ ಅಂತೇಳಿ ನಾಮಕರಣ ಮಾಡಿದ್ರು. ಆ ಪರಮಾತ್ಮನ ಆಶೀರ್ವಾದದಿಂದ ಹುಟ್ಟ್ಯಾನ ಅಂತ ತಿಳ್ಕೊಂಡು ಆ ಏನ್ ಮಾಡ್ತಾರ, ಒಂದು ದೇವರ ನೋಡಿದಂಗ ಅವನು ನೋಡಕತ್ತಾರ ತಾಯಿ ತಂದಿ. ಅದಕ್ಕೆ ಭಗವಂತನ ಏ ಶಿವಯ್ಯ, ಓಂ ನಮ ಶಿವಯ್ಯನು, ಓಂ ನಮ ಶಿವಾಯ, 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 ಓಂ ನಮ ಶಿವಾಯ. ಶಿವಾಯ ನೋಡಿ ಓಂ ನಮನು ಅಂತ ನೋಡ್ಕೊತ್ತು ಆ ಮಗನಿಗೆ ಕರ್ಸಾಕತ್ಯಾರ. ಶಿವಾಯ ಓಂ ನಮ ಶಿವಾಯ ಅಲ್ಲಾಕತ್ಯಾರ.
ಮಗ ಬೆಳೀತಾ ಬೆಳೀತಾ ದೊಡ್ಡವಾದ. ಮಗನಿಗೊಂದು ಲಗ್ನ ಮಾಡ್ಬೇಕಂತ ಹೇಳಿ ಅವ್ರು ವಿಚಾರ ಮಾಡ್ಲಕ್ಕ ತೆರತಾಯಿ ತಂದಿ. ಯಾವ ಅಡೋಟ್ಟಿ ಗ್ರಾಮದ ಒಳಗ ಬರ್ತಾರ. ಸಂಗಯ್ಯ ಅಂತೇಳಿ ಒಬ್ಬಿದ್ದ. ಸ್ವಾಮಿಗಳ ಬಗ್ಗೆ ಸಂಗಯ್ಯ ಅಂತೇಳಿ ಇದ್ದು ಕೂಡಲೇ ಸಂಗಯ್ಯನ ಮಡದಿ ಕಮಲಾಬಾಯಿ ಅಂತೇಳಿ ಇದ್ದಳು. ಅವರು ಹಟ್ಟಿಲೆ ಒಬ್ಬಕ್ಕೆ ಶಿವಮ್ಮ ಅಂತೇಳಿ ಜನಿಸಿ ಬಂದಿದ್ದಳು. ಅವರು ಹಟ್ಟಿಲೆ ಹುಟ್ಟಿದ ಕೂಡಲೇ ಅಲ್ಲಿ ಬರ್ತಾನ ಮಲ್ಲಯ್ಯ. ಆ ಸಂಗಯ್ಯನ ಕೇಳ್ತಾನ, ಸಂಗಯ್ಯ ನಿನ್ನ ಮಗಳು ನನ್ನ ಮಗನ ಕೊಡು, ಲಗ್ನ ಮಾಡಿಬಿಡು ಅಂತ ಹೇಳಿದಾಗ ಅವನು ಒಪ್ಪಿಕೊಂಡು ನೋಡ್ರಿ ಲಗ್ನ ಮಾಡ್ಯಾರ. ಶಿವಯ್ಯ ಶಿವಮ್ಮ ಅವರಿಬ್ರು ಸತಿಪತಿ ಆದ್ರು. ಆಗ ನೋಡಿ ಕರ್ಕೊಂಡು ಯಾವಾಗ ಶಿವಮ್ಮನ ಕರ್ಕೊಂಡು ಚುಪ್ಚಿ ಗ್ರಾಮಕ್ಕೆ ಹೋಗ್ಯಾರ. ಯಾವ ಚುಪ್ಚಿ ಗ್ರಾಮಕ್ಕೆ ಹೋದಕ್ಕೋಸ್ಕರ ಅದು ಪೂಜಾ ಮಾಡಕ್ ಮಗಳಿಗೆ ಬಿಟ್ಟು ಕೊಟ್ರು. ತಾಯಿ ತಂದಿ ಮಲ್ಲಯ್ಯ ಪಾರ್ವತಿ ದೇವಿ ಯಾವಾಗ ಬಿಟ್ಟು ಕೊಟ್ಟಾಗಲೇ ಶಿವಯ್ಯ ಮತ್ತು ಶಿವಮ್ಮ ಪೂಜೆ ಮಾಡಕ್ ಚಾಲು ಮಾಡ್ರು. ಮುಂದೆ ಬಹಳ ದಿವಸ ಹೋಗ್ಲಿಲ್ಲ, ಮರಣ ಆಯ್ತು ಮಲ್ಲಯ್ಯದು. ಯಾವಾಗ ಮಲ್ಲಯ್ಯನ ಮರಣ ಆಯ್ತು, ಮರಣ ಆದ ಕೂಡಲೇ ಶಿವಯ್ಯ ದುಃಖ ಮಾಡ್ತಾನ. ಏ ಭಗವಂತ, ಎಂತ ನನ್ನ ತಂದಿನ ಕಳಿಸಿ ಕೊಟ್ಟಿಲ್ಲ, ನನ್ನ ತಂದೆ ನಾನು ಬಿಟ್ಟು ಹೋಗಲ್ಲ, ಇನ್ನೇನು ಸಿಗ್ತಾನೆ ನನಗ ಭಗವಂತ, ನಿಂದೇ ಕರುಣ ಇರಲಿ ಭಗವಂತ ಅಂತ ಹೇಳಿ ಯಾವಾಗ ಕೈ ಮುಗಿದು ಬಿಡ್ಕೊಳಕತ್ಯಾನ, ಕಣ್ಣೀರ್ ಹಾಕಕತ್ಯಾನ. ಆಗ ಪಾರ್ವತಿ ತಾಯಿ ಬಂದು ಹೇಳ್ತಾಳ, ಏ ಮಗುಣಿ ದುಃಖ ಮಾಡ್ಲಿಕ್ಕೆ ಹೋಗಬೇಡ. ಇದ ನೋಡಿ ಹುಟ್ಟಿದ ಹುಳ ಒಮ್ಮೆ ಸಾಯುವುದು, ಕಟ್ಟಿದ ಮನಿ ಒಮ್ಮೆ ಬೀಳವಾದು. ಹುಟ್ಟಿದ ಹುಳ ಒಮ್ಮೆ ಸಾಯುವುದು, ಕಟ್ಟಿದ ಮನಿ ಒಮ್ಮೆ ಬೀಳುವುದು. ಕಟ್ಟಿದ ಮನಿ ಒಮ್ಮೆ ಬೀಳೋದು, ಸೃಷ್ಟಿ ನೇಮಯದು ಎಲೆ ಮಹಾನವ. ಅದು ಕೇಳ್ತಾರ, ಹುಟ್ಟಿದವಳ ಒಮ್ಮೆ ಸಾಯುದು, ಎಷ್ಟು ಹುಟ್ಟಾದ ಒಮ್ಮೆಲ್ಲ ಬಿಟ್ಟು ಹೋಗ್ತತಿ. ಮಗುನೇ ಕಣ್ಣೀರು ಹಾಕಬೇಡ, ಅದಕ್ಕ ಕಟ್ಟಿದ ಮನಿ ಒಮ್ಮೆ ಬಿದ್ದು ಹೋಗ್ತತಿ, ಶಾಶ್ವತ ಅಲ್ಲ. ಒಮ್ಮೆ ನಾವು ಹೋಗ್ತೀವಿ, ಒಮ್ಮೆ ನೀನು ಹೋಗ್ತಿ, ಹಿಂದ ಮುಂದ ಎಲ್ಲಾರು ಒಮ್ಮೆ ಹೋಗೋದೈತಿ. ಪರಮಾತ್ಮ ನಮ್ಮ ಇಲ್ಲಿವರೆಗೆ ಬದುಕ್ಯಾನಂದ್ರೆ ಇದ ಒಂದು ದ್ವಾರ ಅಂತೇಳಿ ಮಗನಿಗೆ ಧೈರ್ಯ ಹೇಳಕತ್ಯಾಳ. ತಾರೆ ಮಗ ಇಲ್ಲದ ಕಣ್ಣೀರು ಹಾಕಕತ್ಯಾಳ, ನನ್ನ ಪತಿ ನಾನು ಬಿಟ್ಟು ಹೋದ ಅಂತ ಹೇಳಿ ಧೈರ್ಯ ಮಗನಿಗೆ ಹೇಳಿದ್ರು. ಆದ್ರೆ 15 ದಿನ ಹೋಗದಿಲ್ಲ, ಪಾರ್ವತಿ ದೇವಿನ ದೇಹ ಬಿಟ್ಟಳು. ಅವನಿಗೆ ಮಲ್ಲಯ್ಯನಿಗೆ ಪಾರ್ವತಿಗೆ 15 ದಿನ ಅಷ್ಟೇ, 15 ದಿನದಾಗ ಹಾಕಿನು ಮರಣ ಆಯ್ತು. ಆದ ಕೂಡಲೇ ಮಗನಿಗೆ ಯಾವುದು ತಿಳಿಯಲ್ದಂಗಾಯಿತು. ಆದ ಕೂಡಲೇ ಹಂಗೆ ಆ ಮುಂದೆ ನೋಡ್ರಿ, ಆ ಶಿವಲಿಂಗೇಶ್ವರ ಪೂಜೆ ಮುಂದೆ ಹಂಗ ಮಾಡ್ಕೊತ ಹೊಂಟಾರ. ಆ ಶಿವಯ್ಯನ ಮಡದಿ ಯಾನ ಶಿವಮ್ಮ ಅದಾಳ, ಆಕಿನು ಬಹಳ ದಿವಸ ಮಕ್ಕಳದಾಗದ ಕೈ ಮಲ್ಲಿಕಾರ್ಜುನಿ ಬೇಡ್ಕೊಳಕ್ ಚಾಲು ಮಾಡಲು. ಏ ಮಲ್ಲೇಶ, ಮಲ್ಲಿಕಾರ್ಜುನ ನನ್ನಪ್ಪ 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 ನನ್ನಪ್ಪ, ನನಗೊಂದು ಮಗನು ಕೊಡು, ಜ್ಞಾನ ಉಳ್ಳುವಂತ ಮಗನು ಕೊಡು. ಆ 100 ಕೊಡೋಕ್ಕಿಂತ ಮುತ್ತಿನಂತ ಜ್ಞಾನ ಮಾಡೋದೊಂದು ಮಗನು ಕೊಡು. ಒಂದು ಮಗನ ನನಗೆ ಜ್ಞಾನ ಮಾಡುವಂತ ಮಗನು ಕೊಟ್ಟರೆ ಸಾಕು ಮಲ್ಲೇಶ, ಅಂತ ಇಂಥದ ನನಗಲ್ಲ, ಜ್ಞಾನ ಮಾಡುವಂತದ್ದು ಕೊಡು ಅಂತೇಳಿ ಬೇಡ್ಕೋದಕ್ಕೆ ಪ್ರಾರಂಭ ಮಾಡ್ಯಾಳ. ಅದಕ್ಕೆ ಶಿರಸೈಲಕ್ಕೆ ಉಗಾದಿ ದಿನ ಬಂದು ನಿನ್ನ ನಂದಾದೀಪಕ ಆಕಳ ತುಪ್ಪ ಹಾಕಿ ನಾನು ಉರಿತೀನಿ. ಆಗ ನೋಡಿ ನಾ ಶಿರ್ಸಲಕ್ಕೆ ಬಂದು ನಂದಾದೀಪ ಉರಿದು ನಾ ಮರಳಿ ಬಂದು ಮಣಿ ಸಾರಿಸಿ 5 ಮಂದಿ ಜಂಗಮರ ಮನೆಗೆ ತಂದು ಪಂಚಾಮೃತ ಅಡಿಗೆ ಮಾಡಿ ಅವ್ರಿಗೆ ಭೋಜನ ಮಾಡಿಸ್ತೀನಿ ಅಂತ ಹೇಳ್ತಾಳೆ, ಬೇಡ್ಕೊತಾಳ. ಆದ್ರೆ ನನಗೊಂದು ನೀವೊಂದು ಪುತ್ರನ ಕೊಡು ಅಂತ ಹೇಳಿ ಹೇಳಿದಾಗನೇ
ಆ ಕೆಲ ದಿವ್ಸ ಹಿಂಗೆ ಬೆಡ್ಕೋತ ಕಣ್ಣೀರ್ ತೆಗಿಯಾಕ ಚಲೋ ಮಾಡ್ಲು. ಮಲ್ಲೇಶ ನನ್ನಪ್ಪ ಕೊಡು, ನಾನು ಹೊಟ್ಟಿಲೆ ಬಂಜಿತಾನ ಹಿಂಗಿಸಿ ಬಿಡು ಅಂತ ಹೇಳಿದಾಗಲೇ ಆಗ ಏನ್ ಮಾಡ್ತಾನ ಮಲ್ಲೇಶ, ಒಬ್ಬ ಜಂಗಮನಾಗಿ ಆ ಮನೆಗೆ ಬಂದಾನ. ಆ ಮನೆಗೆ ಬಂದ ಹೇಳ್ತಾನ ಕೋರಾನ್ ಭಿಕ್ಷಾಂದಿಹಿ ಅಂದ. ಯಾವಾಗ ಬಂದು ಭಿಕ್ಷಾ ಬೇಡಾಕತ್ಯಾನ. ಆಗ ಶಿವಮ್ಮ ಒಳಗಿಂದ ಹೊರಗೆ ಬರ್ತಾಳ. ನನ್ನಪ್ಪ ಆ ಜಂಗಮನೇ ಒಳಗೆ ಬರಿ ಅಂದ್ರು. ಒಳಗೆ ಬರಿ ಅಂದಾಗ, ಅಮ್ಮ ನಾ ಒಳಗೆ ಬರೋದಿಲ್ಲ. ಯಾಕು? ನಾ ಭಿಕ್ಷುಕ, ನಾನ್ ನಿಮ್ಮ ಮನೆ ಒಳಗೆ ಹೆಂಗ್ ಬರ್ಲಾಕ ಬರ್ತಾನ? ಆದ್ರೆ ನಾ ಭಿಕ್ಷಾ ಬಿಡ್ಕೊಂಡು ಮತ್ತೆ ನಾ ಮುಂದಿನ ಮನೆಗೆ ಹೋಗವ. ಆದ್ರೆ ನನಗೆ ಭಿಕ್ಷಾ ನೀಡಿ ಬಿಡು ತಾಯಿ, ನಾ ಹೋಗಿ ಬಿಡ್ತೀನಿ ಅಂತ ಯಾವಾಗ ಜಂಗಮ ಹೇಳಕ್ ಪ್ರಾರಂಭ ಮಾಡಿದ. ಆಗ ಹೇಳ್ತಾಳ ಶಿವಮ್ಮ, ಏ ಜಂಗಮ ದೇವನೇ, ನೀ ಒಳಗ ಬಾರಪ್ಪ, ನನ್ನಪ್ಪ ಒಳಗ ಬಾ, ನನ್ನಪ್ಪ ಒಳಗ ಬಾ ಅಂತ ಹೇಳಿ ಕಣ್ಣೀರ್ ಹಾಕಾಕ ಚಲೋ ಮಾಡಲು. ಅಮ್ಮ ಕಣ್ಣೀರ್ ಹಾಕಬೇಡ, ನಿನ್ನ ಭಕ್ತಿ ಇತ್ತಂದ್ರೆ ನಾ ಒಳಗೆ ಬರ್ತೀನಿ ಅಂತ ಹೇಳಿ ಆ ಜಂಗಮ ಒಳಗೆ ಬಾದ. ಒಳಗೆ ಬಾದಾಗ ಹಾಸಿಗೆ ಹಾಸ್ಯಾರ, ಹಾಸಿಗೆ ಹಾಸಿ ಕುಣಿಸ್ಯಾರ, ಪಾಲ್ ಪೂಜಾ ಮಾಡ್ತಾರು. ಯಾರು? ಶಿವಮ್ಮ ಪಾಲ್ ಪೂಜಾ ಮಾಡಿದ್ರು. ಮಣಿಯೆಲ್ಲ ಹೊಡೆದ್ರು, ತಾನು ಶಿವಕಾರ ಮಾಡಿದಳು. ಆ ಪತಿಗೆ ಶಿವಕಾರ ಮಾಡಕ್ ಕೊಟ್ಟಳು. ಆಗ ಜಂಗಮನಿಗೆ ಸಾರಷ್ಟಾಂಗ ನಮಸ್ಕಾರ ಆಗ್ತಾಳ. ಜಂಗಮನೇ, ನೀ ಏನ ಮಲ್ಲಿಕಾರ್ಜುನದಿಯೋ, ಏನ ಜಂಗಮನದಿಯೋ, ನನ್ನ ಅಜ್ಞಾನ ಕಣ್ಣಿಗೆ ನನಗೆ ಹೆಂಗ್ ಗೊತ್ತಾಗೋದು ಭಗವಂತನೇ ಅಂತೇಳಿ ಸಾರಷ್ಟಾಂಗ ನಮಸ್ಕಾರ ಹಾಕಿದಳು. ಏನವ ಅಮ್ಮ, ನೀ ಎಷ್ಟು ಭಕ್ತಿ ಇದೀ ಆ ಮಲ್ಲಿಕಾರ್ಜುನ ಮೇಲೆ, ನೀ ಎಷ್ಟು ಭಕ್ತಿ ಇದೆಯವ, ಇರ್ಲಿಕ್ಕೆ ನಿಂದ ಕಲ್ಯಾಣ ಆಗಲಿ, ನನಗೆ ಜೋಳಿಗೆ ತುಂಬಿ ನನಗೆ ಭಿಕ್ಷಾ ನೀಡು ಅಂದ. ಕಣ್ಣಾ ನೀರು ಬರೋದು. ಯಾನ್ ನೀಡ್ಲಿ ನಿಮಗ ಅಂತ ಹೇಳಿದ್ರು. ನಾ ಯಾನ್ ನೀಡ್ಲಿ ನಿಮಗ? ನೀ ಯಾರು ನಿಚ್ಚ ಮಾಡಿದಿ ಅದನ್ನ ನನ್ನ ಜೋಳಿ ಒಳಗೆ ನೀಡು, ಅದೇ ನಿನಗೆ ಕೊಡ್ತಾನ ಮಲ್ಲಯ್ಯ ಅಂದು. ನನಗೆ ಆಶಾ ಮಾಡಿದ್ವು ಅಂದ ಜ್ಞಾನ ಉಳ್ಳ ಮಗನಂತ ಆಶಾ ಮಾಡೀನಿ. ಆತು, ಆ ಪ್ರೇಮ ನನ್ನ ಒಳಗೆ ನೀಡು. ಅದ ಪ್ರೇಮ ನನ್ನ ಜೋಳಿಗಾಗಿ ನೀಡಿದೆ ಅಂದ್ರ ಭಗವಂತ ಮಲ್ಲಯ್ಯ ನಿನಗೆ ಕೊಡ್ತಾನ ಅಂತ ಹೇಳ್ದ. ತಾನು ಮನೆ ಒಳಗೆ ಇದ್ದಂತ ಅದು ನೀಡಿ ಆ ಮಲ್ಲಯ್ಯನ ಪಾಠ ಜಂಗಮನ ಪಾಠ ಕಳಿಸ್ತಾರ. ಜಂಗಮ ಹಾದ ಆಗ ನೋಡ್ರಿ ಏನಾಗ್ತದ ಮುಂದ. ಆ ಜಂಗಮನ ಹಾದಗೋಸ್ಕರ ಯಾವಾಗ ಮುಂದು ಚಿನ್ನಗಳ ಬದಲಾಗಕತ್ತಿದು. 9 ತಿಂಗಳು 9 ದಿವಸ ಹೆತ್ತು ಒಂದು ಮಗನಿಗೆ ಜನ್ಮ ಕೊಟ್ಟಳು. ಹೌಸಾದಳು. ಮಲ್ಲಿಕಾರ್ಜುನ ನನ್ನ ಅಪ್ಪ ಕೊಟ್ಟ, ನನ್ನ ಅಪ್ಪ ಕೊಟ್ಟ, ನನ್ನ ಅಪ್ಪ ಕೊಟ್ಟ, ನನ್ನ ಅಪ್ಪ ಕೊಟ್ಟ. ಯಾವಾಗ ನಾನು ಮಲ್ಲಯ್ಯ ನನ್ನ ಅಪ್ಪ ಕೊಟ್ಟ ನನಗೊಂದು ಸಂತಾನ ಅಂತ ಹೇಳಿ ಯಾವಾಗ ಪ್ರೇಮದಿಂದ ಆ ಭಗವಂತನ ಪೂಜಾ ಪುಕ್ಷರ ಧ್ಯಾನಗಳು ಮಾಡಾಕತ್ತಾರ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತೇಳಿ ಮಾಡಾಕತ್ತಾರ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ, ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ದಿಗಂಬರ ದಿಗಂಬರ ಶ್ರೀಪಾದಲ್ಲೋ ದಿಗಂಬರ. ಆ ಭಗವಂತನ ಧ್ಯಾನ ಮಾಡಕತ್ತಾಳ ಶಿವಮ್ಮ. ಯಾವಾಗ ಶಿವಮ್ಮ ಧ್ಯಾನ ಮಾಡಕತ್ತಿದಾಗ ಮುಂದೆ ನೋಡ್ರಿ ಆ ಹೆಸರು ಇಡಬೇಕಂತೇಳಿ ಎಲ್ಲಾರನ್ನು ಕರಿಯಾಕತ್ತಾಳ. ಕರಿಯುವತ್ನ್ಯಾಗ ಮತ್ತೊಬ್ಬ ಜಂಗಮ ಬಂದ, ಮತ್ತೊಂದು ಬ್ಯಾರೆ ರೂಪಲೆ ಬಂದ ಮಲ್ಲಯ್ಯ. ಬ್ಯಾರೆ ರೂಪ ತಗೊಂಡು ಬಂದ ಮತ್ತೊಬ್ಬ ಜಂಗಮಾಗಿ ಭಿಕ್ಷಾಂಗಿ ಅಂತೇಳಿ ಮುಂದೆ ನಿಂತ ಬಾಗಲದೊಳಗ. ನನ್ನಪ್ಪ ಜಂಗಮನೇ, ನನ್ನ ಮಗನಿಗೆ ಹೆಸರು ಇಡುವಾಗ ನನ್ನ ಮನಿ ಬಾಗಿಲಿಗೆ ಬಂದಿದ್ದೆ ಅಂದ್ರ ಒಳಗ ಬಾ ಅಂತ ಹೇಳ್ತಾಳ. ಅಂದಾಗ ನಾವು ಒಳಗೆ ಬರಂಗಿಲ್ಲವ. ನಾವು ಸನ್ಯಾಸಿಗಳು ಗೃಹಸ್ಥಾಶ್ರಮದಾರ ಮನಿ ಒಳಗೆ ನಾವು ಬರಂಗಿಲ್ಲ. ಸನ್ಯಾಸಿ ನಮಗೆ ಕರ್ತವ್ಯ ಏನೈತಿ, ಹೊರಗಡೆ ಭಿಕ್ಷಾ ಬೇಡುದು, ಇದ್ದಂತ ನಿಲ್ಸೋಳುದು, ಎಲ್ಲರ ಹಾಳದಂಡ ಹಾಕೋದು ಊಟ ಮಾಡೋದು, ಎಲ್ಲರ ಗುಡದಾಗ ವಸ್ತಿ ಮಾಡೋದು ನಮ್ಮ ಸನ್ಯಾಸಿ ವಾಸ್ತ ನಮ್ಮದೇವ.
ಅವಸ್ಥೆ ಒಳಗೆ ನಾವು ಇದ್ದಾವ್ರು ನಮ್ದು ಹಿಂಗೈತಿ ನೇಮ, ಅದಕ್ಕೆ ನೀವು ಪ್ರಪಂಚದ ಮನೆ ಒಳಗೆ ನನಗೆ ಬರಕ್ಕಾಗೋದಿಲ್ಲ ಅಂತ ಕಡ ಕಡ ಯಾವಾಗ ಜಂಗ ಮಾತಾಡಿದ ಕೂಡಲೇ ಕಣ್ಣಾನಿ ಹೋಗದಪ್ಪ ಹಿಡ್ತಾಳ, ಮುಟ್ಟಬೇಡ ಮುಟ್ಟಬೇಡ ನಾನು ಮುಟ್ಟಬೇಡ ನಾನು ಮುಟ್ಟಬೇಡ ಅಂದ. ಮುಟ್ಟಬೇಡ ಅಂದಾಗ ಯಪ್ಪ ನೀನು ಮುಟ್ಲಿಲ್ಲ ಅಂದ್ರೆ ಯಾರು ಮುಟ್ಲಿ ಅಂದಳು. ಏ ಮಲ್ಲಯ್ಯ ಮಲ್ಲೇಶ ಯಾವ ರೂಪನೇ ಬರ್ತೀಯೋ ನನಗೆ ಗೊತ್ತಾಗಂಗಿಲ್ಲ. ನಮೋ ವಿಶ್ವರೂಪ ವಿಷ್ಣು ಮಾಯ ಬಾಪ ಅಪಾರಮೋಪ ಪಾಂಡುರಂಗ. ಯಾವ ರೂಪನೇ ನಾಮ ವಿಶ್ವರೂಪ ಎಲ್ಲ ಪರಮಾತ್ಮಂದೈತಿ, ಯಾವ ರೂಪದಲ್ಲಿ ನೀನು ಬರ್ತೀವಿ ನನಗೆ ಗೊತ್ತಾಗಕ್ಕಿಲ್ಲ. ಯಾವಾಗ ಶಿವಮ್ಮ ಹಿಂಗಲ್ಲಿಗೆ ಪ್ರಾರಂಭ ಮಾಡಿದಾಗ ಆಗ ನೋಡಿ ಯಾರ ತಾಯಿ ಎಷ್ಟು ದೊಡ್ಡ ಮಾತು ಮಾತಾಡ್ತಿ ಅಂದ ಜಂಗಮ್ಮ. ಅಲ್ಲ ನನಗೆ ದೇವರ ಸಮಾನ ಹೋಲಿಸಿದ ಅಂದ. ನಾವೊಬ್ಬ ಕನಿಟ್ಟು ಒಬ್ಬ ಭಿಕ್ಷುಕಾರ ಜಂಗಮ, ನನಗೆ ಯಾಕೆ ಹಿಂಗೆಲ್ಲ ಮಾತಾಡಿ ಅಂದ. ಯಪ್ಪ ನೀ ಯಾರೇ ಇವರು, ನೀನು ಮಲ್ಲಯ್ಯ ನನ್ನ ಪಾಲಕ ಅಂತೇಳಿ ಸಾಷ್ಟಾಂಗ ನಮಸ್ಕಾರ ಹಾಕಿಳು. ಯಾವಾಗ ಸಾಷ್ಟಾಂಗ ನಮಸ್ಕಾರ ಹಾಕಿದಾಗ ಆ ಒಳಗೆ ಕರ್ಕೊಂಡಳು. ಯಪ್ಪ ನನ್ನ ಮಗನಿಗೆ ಹೆಸರು ಇಡಬೇಕತ್ತೀನಿ, ಮತ್ತೆ ನೀ ಏನ್ ಹೇಳ್ತಿ ಹೇಳು ಹೆಸರಿಡುನು ಅಂತಂದು. ಜಂಗನ ಮೇಲೆ ಆಕೆ ಪ್ರೀತಿ, ಯಾವಾಗ ಪ್ರೀತಿ ಇತ್ತೋ ಜಂಗನ ಮೇಲೆ ವಿಶ್ವಾಸ ಇತ್ತು. ಆ ಜಂಗನ ಹೇಳ್ತಾನ ನಾ ಹೇಳಿದ್ರೆ ಕೇಳ್ತೇನಮ್ಮ ನೀನು ಅಂದಾಗಲೇ ಅಪ್ಪ ನೀ ಹೇಳ್ತೇನ ಕೇಳ್ತನು. ನೀ ನನ್ನ ಅಪ್ಪ ಅತಿ ಯಾರಿಗೆ ಓದತ್ತಿ ಹೇಳು. ನಮ್ಮ ಮಲ್ಲೇಶಾಗ ನನ್ನ ಅಪ್ಪ ಅಂತೀನಿ. ನೀ ಅಪ್ಪ ಅಂತ ಮಲ್ಲೇಶ್ ಕರಿತಂದ್ರ ನೀ ಅಪ್ಪ ಆಯ್ತಂದ್ರ ಅಪ್ಪಯ್ಯ ಅಂತೇಳಿ ಹೆಸರು ಹೇಳು. ಜಂಗಮ್ ಹೇಳ್ದ ನೀ ಅಪ್ಪ ನಿನ್ನ ಅಪ್ಪ ಕರಿತೀಯೋ ಅದ ನನ್ನ ಅಪ್ಪ ಅಪ್ಪಯ್ಯ ಅಂತೇಳಿ ಇಟ್ಟು ಬಿಡು ಅಂತ ಹೇಳ್ದ. ಆಯ್ತಪ್ಪ ಇಡುನು ಅಂತ ಹೇಳಿ ಅಪ್ಪಯ್ಯ 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 ಅಂತೇಳಿ ನಾಮಕರಣ ಮಾಡಿದ್ರು. ಯಾವಾಗ ನಾಮಕರಣ ಮಾಡಿದ್ರು ಮಗ ಬೆಳೆಯಕತ್ತಾನ. ಅವನು ಚಲವನ್ನ ನೋಡ್ಬೇಕಾದ್ರೆ ಹೆಂಗಿದ್ದ ಅಂದ್ರ ಹುಣಿವಿ ಚಂದ್ರನ ಹಂಗಿದ್ದ, ಅತ್ತ ಮೋತಿ ಮೇಳ ಇದ್ರಿದ್ದ. ಅವನು ನೋಡ್ರೆ ಹಸು ನೆರಳಿಗೆ ಹಾರಬೇಕು ಹಂಗಿದ್ದ ಅಪ್ಪಯ್ಯ ಮಹಾಸ್ವಾಮೀಜಿ. ಇದ್ದಾಳೆ ಮಗನ ಮುಖ ನೋಡ್ಕೊತ್ಕೊಂಡ್ರಿಗೆ ತಾಯಿ ದೇವರ ನೋಡಿದಂಗ ಆಗೋದು. ನನ್ನಪ್ಪ ಅಂತೇಳಿ ಮಗನೇ ಎತ್ಕೊಳಕಿ, ಅಪ್ಪನ ಹೆಸರು ತಗೊಳಕಿ. ಏ ನನ್ನಪ್ಪ ಬಾ ಅನ್ನಕಿ ಎತ್ಕೊಳಕಿ, ನನ್ನಪ್ಪ ಬಾ ಅಂದ ಮರಿ ಹಾರಕೊಡ್ಸಕಿ. ಏ ನನ್ನಪ್ಪ ಬಾ ಅಂತೇಳಿ ಕರೆದ ಜಳಕ ಮಾಡ್ಸಕಿ. ಏ ನನ್ನಪ್ಪ ಊಟ ಅಂತೇಳಿ ಊಟ ಅಪ್ಪ ಅನ್ನಲಾರ್ದ ಕರ್ತಿದ್ದಲ್ಲ ಶಿವಮ್ಮ. ಯಾವಾಗ ಹಿಂಗ್ ಮಾಡ್ಕೋತ ಕೆಲವಷ್ಟು ಟೈಮ್ ತೆಗೆದ್ರು. ತೆಗದಾಗ ಒಬ್ಬ ಜಂಗಮ್ಮ ಮತ್ತೊಂದು ರೂಪಲೆ ಬ್ಯಾರೆ ರೂಪಲೆ ಬರ್ತಾನ. ಏನವ ಏನ್ ಭಿಕ್ಷಾ ಇಲ್ಲಾಕ ನೀನು ಬಂದೈತೇನು? ಏನಪ್ಪ ಜಂಗಮ್ಮನೇ ಹಿಂಗ್ಯಾಕೆ ಕೇಳ್ತೀರಿ? ಯಾರಿದ್ದ ತಾನು ಹೇಳ್ತೀನಿ ಅದು. ಏನ್ ಹೇಳ್ತೀನಿ ನೀನು? ನಿನಗೆ ತಿಳಿವಾದು ನನಗೆ ಏನ್ ಹೇಳ್ತಿ ಅಂದ. ನಿನಗೆ ತಿಳಿವಾದು ನಿನಗೆ ತಿಳಿದಿಲ್ಲ, ನನಗೆ ನೀ ಯಾರು ನೀಡ್ತಿ? ಶಿವಮ್ಮಗ ಪರಿಶೀಲನೆ ಮಾಡ್ಲಾತಾನ ಜಂಗಮ್ಮ. ಅಪ್ಪ ಏನ್ ತೆಪ್ಪತಿ ಹೇಳುವಂತ ಸಾಷ್ಟಾಂಗ ನಮಸ್ಕಾರ ಹಾಕಿಳು. ಯಾಕ ಮಗನ ಹೌಸಿನೊಳಗೆ ಮಾತು ಬಿಟ್ಟಿದ್ರು. ನಿನ್ನಪ್ಪ ಯಾಕೆ ಬೇಡ್ಕೊಂಡಿದಿ? ಮಲ್ಲೇಶಾಗ ಏನ್ ಬೇಡ್ಕೊಂಡಿದಿ? ನನಗೆ ಮಗ ಹುಟ್ಟಿದ ಕರೆ ಆದ್ರ ಉಗಾದಿ ದಿನ ನೀನ್ ಶಿರಸೈಲಿಕ್ಕೆ ಬಂದು ಆಗ ನೋಡಿ ಕಮಲಿ ಮಠದ ಮಗ ಆಗ ನೋಡ್ರಿ ನಂದಾದೀಪಕ ತುಪ್ಪಿನ ದೀಪ ಹೊರಿತೀನಿ ಅಂತ ಹೇಳಿ ಬೇಡ್ಕೊಂಡಿದಿ. ಮತ್ 5 ಮಂದಿ ಜಂಗಮನ ಮಣಿ ಕರ್ಕೊಂಡು ಮಣಿ ಸಾರಿಸಿ 5 ಮಂದಿ ಜಂಗಮನ ಪಂಚಾಮೃತ ಅಡಿಗೆ ಮಾಡಿ ಹಾಕ್ತಿ ಬೇಡ್ಕೊಂಡಿದಿ. ತಂಡ ಕೂತಿದಿ, ನನಗ್ಯಾನ ನೀಡ್ತಿ ಅಂದ. ಅಪ್ಪ ನನ್ನ ಕಡೆ ತಪ್ಪಾಯ್ತು ಅಂತ ಗಾಲ 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 ಬಡ್ಕೊಂಡು ಸಾಷ್ಟಾಂಗ ನಮಸ್ಕಾರ ಕೇಂದ್ರದೊಟ್ಟಿಗೆ ಆದರ್ಶ ಆಗಿ ಹೋಗಿಬಿಟ್ಟಿದ್ದ. ಇದ್ದಿದ್ದಲ್ಲ ನನ್ನಪ್ಪ ಮಲ್ಲೇಶ ಮಲ್ಲಿಕಾರ್ಜುನ, ನನ್ನಪ್ಪ ಮಲ್ಲೇಶ
ಮಲ್ಲೇಶ ಎಂತ ಜಂಗಮ ರೂಪದಲ್ಲಿ ಬಂದು ನನಗೆ ಭೇಟಿ ಕೊಟ್ಟೆವು ಮಲ್ಲೇಶ. ನನಗೆ ತಿಳಿಲಿಲ್ಲ ನೀ ಯಾರು ನನಗೆ ಗೊತ್ತಾಗಲಿಲ್ಲ. ಅಜ್ಞಾನ ಕಣ್ಣದಿಂದ ನನಗೆ ನೋಡೋದಾಗಲಿಲ್ಲ. ಅದಕ್ಕೆ ನೋಡು ನನಗೆ ದಿವ್ಯ ಜ್ಞಾನದ ಕಣ್ಣನೇ ಇಲ್ಲಂದ್ರೆ ನಾ ಹೆಂಗೆ ಕೂಡ ಹಿಡಿದು ಮಲ್ಲೇಶ. ಕಣ್ಣ ನಿರ್ಭಯ ಕಟ್ಟಾಳ. ಆಗ ನೋಡ್ರಿ ಪತಿ ಬರ್ತಾನ ಅಲ್ಲಿ. ಯಾರು ಶಿವಯ್ಯ ಬರ್ತಾನ. ಶಿವಮ್ಮ ಕೇಳ್ತಾನ ಯಾಕಲ್ಲ ಕಂದಿವಿ ಹಿಂಗ ಬಂದಿದ್ದ ಮಲ್ಲೇಶ ಆದರ್ಶಾಗಿ ಹೋದ ಅಂದಾಗಲೇ ಅದಕ್ಕೆ ನಾ ಮರ್ತ ಕೂತೀನಿ. ಅದಕ್ಕೆ ನಾ ಶಿರ್ಸಲ್ಗೆ ಹೋಗ್ಬೇಕಾಗೈತಿ. ಏನು ಬರು ಯುಗಾದಿಗೆ ನಾನು ಶಿರ್ಸಲಿಗೆ ಹೋಗ್ತೀನಿ ಅದು ಹೋಗುವಂತ ಹೋಗಿ ಮಾಡುವ ತುಪ್ಪ ಎಲ್ಲ ಗೋಳೆ ಮಾಡಿರ್ತಾಳ ಮಲ್ಲೇಶ ಹೋಗ್ಬೇಕಂತ ಹೇಳಿ ಯಾವಾಗ ಆಕಳ ತುಪ್ಪ ಎಲ್ಲ ತಯಾರು ಮಾಡಿರ್ತಾಳ. ಯುಗಾದಿ ಬಂದ ಕೂಡಲೇ ತೆಲ್ಯಾಂದ ಹಾರಿ ಹೋಗುದು. ಆ ಯುಗಾದಿನೂ ಮತ್ತೆ ಬಿಟ್ಟು ದರಿದ್ರ ಒಳಗ ಆ ಯುಗಾದಿ ಆದ ಕೂಡಲೇ ತೆಲ್ಯಾಗ ಗೊತ್ತು. ಆ ವಿಚಾರ ಮಾಡ್ತಾಳ. ಆ ಹೇಳ್ತಾರ ಶಿವಯಾಗ ಏನ್ರಿ ಮತ್ ಕೂತು ಬಿಟ್ಟು ಅಲ್ಲ ಎಂತ ನಮ್ಮ ಜನ್ಮ ಎಂತ ಜನ್ಮ ಇದು ಕರ್ಮ ಅಂತ ಹೇಳಿ ಯಾವಾಗ ಹೇಳಾಕತ್ತದ ಮತ್ ಮುಂದಿನ ಯುಗಾದಿ ಹೋಗ್ಬೇಕು. ಹಿಂಗ 5 ಯುಗಾದಿ ತಪ್ಸು ಇನ್ 4 ಯುಗಾದಿ ತಪ್ಸ 5ನೇ ಯುಗಾದಿ ಹೋಗಾಕ ತಯಾರರು. ಯಾವಾಗ 5ನೇ ಯುಗಾದಿ ನೆಪ್ ಹಿಡ್ಕೊಂಡು ತುಪ್ಪ ಕಾಸಿಟ್ಟಾಳ. ಆಗ ಆ ಅಪ್ಪಯ್ಯ ತಿರ್ಗಾ ದೊಡ್ಡವಾಗಿದ್ದು ಸ್ವಲ್ಪ ತಿರ್ಗಾಡಕತ್ತಿದ್ದ ಓಡಾಡಕತ್ತಿದ್ದ ದೊಡ್ಡವಾಗಿದ್ದ. ಆಗ ಹೇಳ್ತಾಳ ನಾ ಮಲ್ಲಿಕಾರ್ಜುನ್ಗೆ ಹೋಗಿ ಬರ್ತೀನಿ. ಈಗ ಯುಗಾದಿ ಬಂದೈತಿ ನಡ್ಕೊತ ಹೋಗುದಾಗ ಈಗತ್ತೆ ಮೋಟರ್ ಇಲ್ಲ ನಡ್ಕೊತ ಹೋಗ್ಬೇಕಾಗ್ತಿತ್ತು ತಿಂಗಳಗಟ್ಟೆ. ಆ ಏನ್ ಮಾಡ್ತಾಳ ಹೋಗು ಎಲ್ಲರ ಕೂಡ ಹೋಗು ತಂಗಿ ಒಳಗ ತುಪ್ಪಿನ ಕುಳ್ಳಿ ಮತ್ತ ಶಿರ್ಸಲ್ ಹಾಲು. ಯಾರು ಶಿವಮ್ಮ ಅಪ್ಪಯ್ಯ ಮಹಾಸ್ವಾಮೀಜಿ ತಾಯಿ ಶಿವಪ್ಪ ತುಪ್ಪಿನ ಕುಳ್ಳಿ ಮರ್ತು ಯಾವಾಗ ಶಿರ್ಸಲ್ ಪಾಲು ಶಿರ್ಸಲ್ ಯುಗಾದಿ ದಿನ ಅಲ್ಲಿ ಮಲ್ಲಿಕಾರ್ಜುನ ಗುಡಿಯಾಗ ಹೋಗ್ತಾರ. ತಿಳಿ ಒಳಗೆ ಬರ್ತದ ನಾ ತುಪ್ಪಿನ ಕುಳ್ಳಿನ ಮರ್ತ ಬಂದಿಲ್ಲ. ಅಯ್ಯೋ ಮಲ್ಲಯ್ಯ ಪೂರ್ವ ಜನ್ಮ ಕರ್ಮ ಪಾಪ ಕೇಳೆ ಯಾವ ಜನ್ಮದ ಕರ್ಮ ನಂದೈತಿ ನಾನು ಯಾಕೆ ವಿಚಾರದೊಳಗೆ ಬರುವುದಿಲ್ಲ. ಮಲ್ಲೇಶ ಯಾವ ಪಾಪ ಇರಬೇಕು ಯಾವ ಜನ್ಮದ ಪಾಪ ಇರಬೇಕು ನನ್ನ ಬಲ್ಲಿ ಯಾಕೆ ನನ್ನ ನೆಪಹಾರ ಕಟ್ಟೈತಿ ಅಂತೇಳಿ ಕಣ್ಣ ನಿರ್ವಯ ಕಟ್ಟಾಳ. ಆಗ ಇಲ್ಲಿ ಚುಪ್ಚಿ ಗ್ರಾಮದ ಒಳಗ ಶಿವಯ್ಯ ಹೇಳ್ತಾನ ಏ ಅಪ್ಪಯ್ಯ ಬಾಯಿಲಿ ಏನಪ್ಪ ಅಂತ. ಏನು ನಿಮ್ಮ ಅವ್ವ ತುಪ್ಪಿನ ಕುಳಿ ಮರ್ತು ಹೋದಲ್ಲ ಇಲ್ಲಿ ತಕ್ಕ ನಮಗೂ ಗೊತ್ತಾಗಲಿ ನೋಡ್ಲಿಲ್ಲ. ಇನ್ನು ಯುಗಾದಿ ಐತಿ ಇನ್ನು ದೀರ್ಘಗಾಲಿ ತುಪ್ಪ ಹಾಕಿದ್ರು ತುಪ್ಪಿನ ಕುಳಿ ಇಲ್ಲೇ ಹೋಗತ್ ಹೋಗ್ಯಾರಂದಾಗ ಅಪ್ಪ ನಾ ಹೋಗಿ ಕೊಟ್ಟು ಬರ್ಲೇನು ಅಂದ ಅಪ್ಪಯ್ಯ ಸ್ವಾಮಿ ಹೇಳ್ತಾರ ನಾ ಹೋಗಿ ಕೊಟ್ಟು ಬರ್ಲೇನು ಅಂದಾಗಲೇ ಆ ಹೇಳ್ತಾನ ಹುಚ್ಚಲಿ ಏನಂದ ತಿಂಗಳಾಗಟ್ಟಲೆ ಹಾಲು ಸಿಗುದಿಲ್ಲ ತಿಂಗಳಾಗಟ್ಟಲೆ ಮಾಡ್ಕೊತ ಹೋಗ್ಯಾರ ನಿಮ್ಮ ಅವ್ವಾರು. ಈಗ ನೀ ಕೊಟ್ಟು ಬರ್ಲೈತಿ ಈಗಿಂದ ಈಗ ಹೆಂಗ್ ಕೊಟ್ಟು ಬರ್ತಿ ಹೇಳು ನೋಡು ನೀನು. ಅಪ್ಪ ನಡ್ಬೇಡ ಕೊಟ್ಟು ಬಂದ್ರೆ ಕೊಟ್ಟು ಬರ್ತೀನಿ ಅಂತಾನ. ಈಗ ಹೇಳಾಕತ್ಯಾನ ಅಪ್ಪಗ ಅದ ಅವ್ರು ಅಂತೇಳಿ ಹೇಳ್ತಾನ. ಅಪ್ಪ ನೋಡ ಇಲ್ಲಿ ಮಾತಾಡತ್ತಾನ ಚುಚ್ಚಿ ಗ್ರಾಮದೊಳಗ. ಅಲ್ಲಿ ಮಲ್ಲಯ್ಯನ ಗುಡಿಯಾಗ ಅವ್ರು ಅಂತೇಳಿ ಹೋಗಿ ಹೇಳ್ತಾರ ಅವ್ವ ಯಾಕತ್ತೀವಿ ಹಾಳಿ ನೋಡ್ತಾಳ. ಅಪ್ಪಯ್ಯ ಯಾವಾಗ ಬಂದು ಅಂದ್ರು. ಇದ ಬಣ್ಣವ ಅಂದ. ಹೆಂಗ ಬಂದಿ ನೀ ಹೆಂಗ ಬಂದಿದಿ ನಾನು ಹಂಗ ಬನ್ನಿ ಅಂದ. ಅವ್ರು ಗುಡಾರ್ತ ಬ್ಯಾರೆ ನೀ ಹೆಂಗ ಬಂದಿದಿ ನಾನು ಹಂಗ ಬಂದಿನಿ. ಎಲ್ಲೋ ಅಪ್ಪಯ್ಯ ನನಗೆ ಒದರಬಾರ್ದೇನು ನಿನಗ್ಯಾಕೆ ಹೋದ್ರಲ್ಲಿ ನೀ ಮುಂದದಿ ನಾ ಹಿಂದಿಂದದೀನಿ ಅಂದ. ತುಪ್ಪಿನ ಕೊಳ್ಳಿ ಮಾಡ್ತು ಬಂದಿದಿ ಆ ತುಪ್ಪಿನ ಕುಳಿ ತಗೊಂಡು ಬಂದಿ ತುವಾ ಯವ್ವಾನಿಂದ ಏನ್ ನಿನ್ನ ಇತ್ತು ನೀ ಬೇಡ್ಕೊಡುವಂತ ವಚನ ಆ ವಚನ ನೀನೇ ಪೂರಸ್ಸು ಅಥವಾ ತುಪ್ಪ ಹಾಕು ಕುಯ್ಕು ಅದು ತುಪ್ಪ ಹಾಕಿ ನೀನು ಯಾವ್ದಾರ ನಿಂತು ನೀ ಸಾವಕಾಶನೇವ ನಾ ಹೋಗ್ತೀನಿ ಅಪ್ಪ ಬೇಯ್ತಾನ ನಾ ದನ ಬಿಡ್ಬೇಕಾಗಿತ್ತೆ ಅಂದ.
ದನಗಳು ಬೆಸಕ್ಕೆ ಹೋಗ್ಬೇಕು ಅಪ್ಪ ಹೇಳ್ತಾನಲ್ಲ. ಅಪ್ಪ ಹೇಳಾರ್ದ ಓಡಿ ಬಂದೀನಿ ತುಗಾನ್ ತಿಪ್ಪಿನ ಕುಳಿಯಂದ ಅಪ್ಪಯ್ಯ ಹಂಗ ಮಾಡಬೇಡ, ಹೆಂಗಾದ್ರೂ ಇಲ್ಲಿ ಶೇಷನ್ ಬಂದಿನಿ ಕಾಲುಗಳು ಮಲ್ಲಿಕಾರ್ಜುನ್ಗ. ಅಪ್ಪಯ್ಯ ಕಾಲು ಬಿದ್ದ, ಯಾವಾಗ ಕಾಲು ಬಿದ್ನಿ ಅವನ ದರ್ಶನ ನನಗಾತು, ನಾ ಏನೋ ಹೋಗ್ತೀನಿ. ಹೇಗಿಲ್ಲೋ ಇಬ್ರು ಕೂಡ ಹೋಗುನು, ಇನ್ನು ನೀ ಹೋಗ್ಬೇಡ ಹಂಗಾದ್ರು. ಇಲ್ಲ ನಾ ಹೋಗ್ತೀನಿ ಅನ್ಕೊತ ಮುಂದ್ಕೊತ ಹೋದಾಗ ಮಾಡಿ ಅದರ್ಶ ಯಾವಾಗ ಅಪ್ಪನಂತೇಳಿ ಹೇಳಾಕತ್ತಾನ ಹೋಗಿ ಕೊಟ್ಟು ಬರ್ತೀನಂತ. ಅಲ್ಲಿ ಅವಾಗ ಹೇಳ್ತಾನ ತುಪ್ಪ ಹಾಕಿ ನಂದಾದಿ ಅಂತ ಒಂದ ಟೈಮ್ದಾಗ ಒಂದ ಶಬ್ದ ಇಬ್ರು ಜೋಡಿ ಮಾತಾಡಕತ್ಯಾನ. ಅವನು ತುಪ್ಪ ಹಾಕತ್ ಹೇಳ್ತಾನ, ಇಲ್ಲಿ ಅಪ್ಪ ಹೇಳ್ತಾನ ನಾ ಕೊಟ್ಟು ಬರಲಿಲ್ಲ ಅಂತೇಳಿ. ಇಲ್ಲಿ ಸುಚ್ಚಿ ಗ್ರಾಮದಾಗ ಮಾತಾಡಕತ್ತಾನ, ಅಲ್ಲಿ ಶಿರ್ಸಂಡ್ವರೆಗೂ ಅವಳ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಲ್ಲ ಅಪ್ಪಯ್ಯ ಮಹಾಸ್ವಾಮೀಜಿ. ಅಪ್ಪಯ್ಯ ಮಹಾಸ್ವಾಮೀಜಿ ಮಾತಾಡ್ಲಿಕ್ಕೆತ್ತದಾಗ ಆಗ ಅವ ಎಲ್ಲ ಮುಗಿಸ್ಕೊಂಡು ಜಾತ್ರೆ ಮುಗಿಸ್ಕೊಂಡು ಅವಕಾಶನೇ ಬಂದಳು. ಬಂದು ಕೂಡಲೇ ಅವಳು ಇಲ್ಲಿ ಬಂದ್ಕೊಂಡು ಅಪ್ಪಯ್ಯ ನೀ ಯಾವಾಗ ಬಂದಿ? ತಳಚಂಡು ಮಾಡಿ ಸುಮ್ಮ ಕೂತಾವ. ಆವತ್ತಾನ ಅಪ್ಪಯ್ಯ ಯಾವಾಗ ಬಂದಿ? ಶಿವಾಯಿ ಕೇಳ್ತಾನ ಯಾವಾಗ ಬಂದಾನು ಎಲ್ಲಿ ಬಂದಾನವ ಅಂದ. ತುಪ್ಪಿನ ಕುಳಿತು ಒಳಗೆ ಬಂದಿದ್ದ ಶಿರ್ಷಕ ಎಂತ ಉಗಾದಿ ದಿನ ಹರಿಯಾಗಿದ್ದ ಕೂಡ ಸೂರ್ಯ ಉದಯ ಆಗ್ಲಾಕ ಅಂತೇಳಿ ಬಂದಿದ್ದ. ಸೂರ್ಯ ಉದಯ ಆಗ್ಲಾಕ ನೀನು ಅಂತೇಳಿ ಹೆಂಗ ಬಂದಾನ? ನಾನು ನೋಡ ಹೇಳಕತ್ತಾರ ತುಪ್ಪ ಕುಳಿ ಕೊಟ್ಟು ಬರ್ತೀನಿ ಅಂತ ಹೇಳಿ 2 ತಾಸು ನೋಡ ಬರೀ ಅದನ್ನೇ ನಡೆಸ್ಯಾನ. ನಿನ್ನಂತೇಳಿ ಸೂರ್ಯ ಉದಯ ಹೆಂಗ್ ಬರ್ತಾನ ನನ್ನ ತಿಳಿದಾನ ಶಿವಾಯ ಆತಾನ. ಏನ್ರಿ ಹಿಂಗ್ಯಾಕೆ ಮಾತಾಡತ್ತೀನಿ ನನ್ನ ಮಗ್ಗ? ತುಪ್ಪಿನ ಕುಳಿ ತಗೊಂಡು ಸೂರ್ಯ ಉದಯ ಆಗ್ಲಾಕ ಶಿರ್ಸನ್ ಮಲ್ಲಿಕಾರ್ಜುನ ಗುಡಿಯಾಗ ನನ್ನ ನಿಂತಾನ. ಅವ್ರಿಬ್ರಿಗೆ ಒಂದು ತಿಳಿಯಲ್ಲಂಗಾಯ್ತು. ಹೆಂಗೋ ಅಪ್ಪಯ್ಯ ಇದು ಯಾವ್ದು ಕರೆ ಅಂತ ಹೇಳಿದ್ರು. ಯಾವ ನಿಂದು ಕರೆ ಅಪ್ಪ, ಇದು ನಿಂದು ಕರೆ ನನಗ ತಿಳಿವಾದ ತಿಳಿಗುಡಿಲ್ಲ. ತಿಳಿ ಗುಡೋದಕ್ಕಾಗಣ ಏನ್ರಿ ಇರ್ಲಿಪ್ಪ ಅಂತ ಹೇಳಿ ಆಗ ನೋಡಿ ತಮ್ಮ ಕೆಲಸಕ್ಕೆ ತಾವು ಹತ್ತಿರು. ಇವ ತಿರುಗಾಡಕತ್ತಿದ. ಆಗ ಏನ್ ಮಾಡ್ತಾನ? ಆಗ ಇನ್ನ ಅಡೋಳಕ್ಕಿ ಗ್ರಾಮಕ್ಕೆ ಹೋಗಿ ಬರ್ಬೇಕಂತೇಳಿ ಆಗ್ಬೇಕು. ಯಾರಿಗೆ? ಅಪ್ಪಯ್ಯ. ಅಪ್ಪಯ್ಯ ಮಹಾಸ್ವಾಮೀಜಿಗೆ ಅಡೋಳಕ್ಕಿ ಗ್ರಾಮಕ್ಕೆ ಹೋಗ್ಬೇಕಂತ ಹೇಳಿ ಯಾವ ಮುಂಜಾನೆ ಮನೆಗೆ ಹೋಗಿ ಬರ್ತೀನಿ. ಅಪ್ಪ ಲಗೇಜ್ ಬಾ, ಇನ್ನು ನಾಳೆ ಇನ್ನು ಸೋಮವಾರ ದಿವಸ ಮಲ್ಲಿಕಾರ್ಜುನ ಹೆಸರು ಮೇಲು 5 ಮಂದಿ ಜಂಗ ಬರ್ತಾರ, ಮನಿ ಒಳಗೆ ಊಟ ಮಾಡಿಸ್ಬೇಕಾಗೈತಿ, ಲಗೇಜ್ ಬಾ ಅಂದ್ರು. ಆತ ಯಾವ ಬರ್ತೀನಿ ಅಂತ ಹೇಳಿ ಹೋದ ಅಡೋಳಟ್ಟಿ ಗ್ರಾಮಕ್ಕೆ. ಅಡೋಳಟ್ಟಿ ಗ್ರಾಮಕ್ಕೆ ಹೋದಾಗ ನೋಡಿ ಅಲ್ಲಿ ಏನಾಯ್ತು ಅಂದ್ರ ಅಡೋಳಟ್ಟಿ ಗ್ರಾಮದಲ್ಲಿ ಸಂಗಯ್ಯ ಅಂತೇಳಿ ಅವ್ರ ಮುತ್ಯ, ಕಮಲಾಬಾಯಿ ಅಂತೇಳಿ ಅವ್ರ ಆಯಿ. ಅದಕ್ಕ ಅಲ್ಲಿ ವಾದ ಕೂಡಲೇ ಅಪ್ಪಯ್ಯ ಬಾರ ಯಾವಾಗ ಬಂದಿ? ಒಬ್ಬನ ಬನ್ನಿ ನಿಮ್ಮ ಅತ್ಯಾರು ಬರಾವ ನನ್ನ ಜೋಡಿ. ನಾವ್ ಒಬ್ಬನ ಬರಾಗು ಒಬ್ಬನ ಬರಾವ, ಹೋಗಾಗು ಒಬ್ಬನ ಹೋಗಾವ. ಈಗ ಬರಾಗ ಒಬ್ಬನ ಬನ್ನಿ, ಹೋಗಾಗು ಒಬ್ಬನ ಹೋಗ್ತೀನಿ. ಅವ ಇವ್ರಿಗೆ ಆಯ್ತು ಊರಿಂದ ಅನಿಸ್ತು, ಅವ ಹೇಳುದ ಬ್ಯಾರೆ. ಹಿಂಗೆ ಹೇಳ್ದ. ಆಯ್ತಪ್ಪ ಏನಂತಂದ್ರು ಅವ್ರ ನೆರಮನೆ ಒಬ್ಬಿದ್ದ. ನೋಡ್ರಿ ನೆರಮನೆ ಒಬ್ಬ ನಿಂಗಯ್ಯ ಅಂತ ಹೇಳಿ ಹುಡುಗಿತ್ತು. ಯಾವ ನಿಂಗಯ್ಯ ಅಂತ ಒಬ್ಬ ಹುಡುಗಿದ್ದ. ನಿಂಗಯ್ಯನ ಅವ್ರ ಮನಿ ಯಾವ ಈ ಕರ್ನಾಟಕ ಸೀಮೆ ದಂಡಿಗೆ ಯಾವ ಸಿಂಧೂರ್ ಗ್ರಾಮ. ಸಿಂಧೂರ್ ಲಕ್ಷ್ಮಣ ಏನು ಆಗಿ ಹೋಗಲ್ಲ ಆ ಊರ ಒಳಗ ಸಿಂಧೂರ್ ಗ್ರಾಮದ ಒಳಗ ಅವರ ಮುತ್ಯಾನ ಅವ್ರವ್ರ ತವ್ರ ಮನಿ. ಅದಕ್ಕೆ ಮುತ್ಯಾನ ಕಡೆ ಹೋಗಿ ಬರೋಣ ಅಂತ ಹೇಳಿ ನಿಂಗಯ್ಯ ತಾನ ಅಪ್ಪಯ್ಯ ನಮ್ಮ ಮುತ್ಯಾನ ಮನೆಗೆ ಹೋಗಿ ಬರೋಣ ನಡಿ ಅಂದ. ನೋಡಿ ಹೆಂಗಿರ್ತತಿ ಯೋಗ ಹೆಂಗ್ ಕೂಡ್ತತಿ ಅಂದ್ರ ಹೇಳಕ್ ಬರಂಗಿಲ್ಲ. ಅದಕ್ಕ ಸಿಂಧೂರ್ ಗ್ರಾಮಕ್ಕೆ ಹೋಗಿ ಬರ್ಬೇಡಿ ನಮ್ಮ ಅಜ್ಜನ ಕಡೆ ಅಂತ ಹೇಳಿ ಯಾವಾಗ ನಿಂಗಯ್ಯ ಹೇಳಕತ್ತಾನ. ಹೇಳಿದಾಗ ನಡಿ ಹೋಗೋಣ ಅಂತ ಇಬ್ರು ಕೂಡಿ ನೋಡಿ ಸಿಂಧೂರ್ ಗ್ರಾಮಕ್ಕೆ ಹೋದ್ರು. ಆ ನಿಂಗಯ್ಯ ಮುತ್ಯ ಪರಾಪತಿ ಇದ್ದ ಸಿಂಧೂರ್ ಒಳಗ ಪರಾಪತಿ ಇದ್ದ. ಅದಕ್ಕೆ ಪರಾಪಣಿ ಹಾಕಿ ಮಾದೇವೆ ಕಳಿತು. ಅದಕ್ಕ ಅಲ್ಲಿ ಹೋದ್ರು. ಅವ ಪರಾಪಿ ಏನ್ ಮಾಡಿದ್ದ ಅಂದ್ರ ಒಂದು ನೀಲಿ ಹೊತ್ತಿಗೆ ತಂದಿದ್ದ. ನೀಲಿ ಹೊತ್ತಿಗೆ ತಂದ ಅದ ಈ ಒಂದ್ 2 ದಿವಸ ತೋರಾಕಂತಿದ್ದ. ಆಗ ಈಗ ಸಂದುಗಳು ಇದ್ದಿದ್ದಿಲ್ರಿ. ಆಗ ಏನಿತ್ತು ಅಂದ್ರೆ ಅಡಕಲ ಗಡಿಗಳು ಇದ್ದು. ಅಡಕಲ ಗಡಿಗಳು ಗಡಿ ಮೇಲೆ ಗಡಿ ಇಡುದಕ್ಕೆ ಅಡಕಲ ಗಡಿ ಅಂತಾರ. ತಳಗಿನ ಗಡಿಯಾಗ ಬೆಳ್ಳಿ ರೊಕ್ಕ ಇಟ್ಟಾನ, ಅದ್ರಾಗ ಒಂದು ನೀಲಿ ಹೊತ್ತಿಗೆ ಇಟ್ಟಾನ. ಯಾರ? ಪರಾಪ. ಹೇಳ್ತಾನ ಬರ್ರಿ ಅಂತ ಕರೆದಾನ. ಹುಡುಗರು ಬಂದು
ಊಟ ಮಾಡ್ಸ್ಯಾರ, ಎಲ್ಲ ಆಗೈತಿ. ಅದಕ್ಕೊಂದು ವಸ್ತಿ ಮಾಡ್ಯಾವ. ಮರ್ದಿನ ಹರಿಯಾಗಿ ಅದ ಪರಾಪ ಹೇಳ್ತಾರ, ಅಪ್ಪಯ್ಯ ನಿಂಗಯ್ಯ ಇಬ್ರು ಆಡ್ಬೇಕು ಮನೆ ಒಳಗಿರಿ, ನಾವು ಹೊರಗೆ ಹೋಗಿ ಬರ್ತೀವಂತ. ಮುತ್ಯ ಒಳ ಹೋಗಿವಾ ನಿಂಗಯ್ಯ ಅವಳ ಹೌಸನೆ ಹೇಳಿದ. ಹೇಳಿದ ಕೂಡಲೇ ಅವರಿಬ್ರು ಸತಿಪತಿ ಕೂಡಿ ಯಾವಾಗ ಹೊಲಕ್ಕೆ ಹೋದ್ರು, ಸಂಜೆ 4 ಹೊತ್ತಕ ಬರ್ಲಿಲ್ಲ. ಅವರು ಕೆಲಸಕ್ಕೆ ಹೋಗಿದ್ರು. ವಾದಗೋಸ್ಕರ ನಿಂಗಯ್ಯ ದಡ 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 ಎಲ್ಲ ಅಡಕಲ ಕಡೆಗೆ ವೀಸಿದ. ತಾನು ಏನು ಗಡಿಯಾಗಿ ನೋಡ್ತಾನೆ, ಬೆಳ್ಳಿಯರು ಹೊಕ್ಕ ಕಾಣಿದ್ರು. ಒಳಗೊಂದು ಪುಸ್ತಕ ತೆಗೆದು ಹೊರಗೆ ಹೋಗದ, ಒಳಗಿನ ರೊಕ್ಕ ಎಲ್ಲ ತಕೊಳಕತ್ತಿದ. ಅಪ್ಪಯ್ಯ ಬೆನ್ನ ಮ್ಯಾಗ ಹೋಗಿ ನಿಂತದ. ಏ ನಿಂಗಯ್ಯ ಏನ್ ಮಾಡಕತ್ತೀವಿ ಅಂದ. ಅಪ್ಪಯ್ಯ ಸುಮ್ಕೊಂಡ್ರು. ರೊಕ್ಕ ಅದಾವ, ಇಬ್ರು ಕೂಡ ರೊಕ್ಕ ತಗೊಂಡ್ರು. ಅಂದ ನೋಡಿದ್ರ ಪುಸ್ತಕ ಬಿದ್ದದ. ಅಪ್ಪಯ್ಯ ಪುಸ್ತಕ ಕೈಯಾಗಿ ಹಿಡ್ದಾನ, ಬೆಚ್ಚ ನೋಡ್ತಾನ. ಸಾಲಿ ಕಲ್ತಿರ್ಕರೆ ಜ್ಞಾನ ಹೃದಯ ಆತವನಿಗೆ. ಒಳಗಿನ ಅಕ್ಷರ ಕೇಳಾಕ ಚಲೋ ಅದು. ಅಪ್ಪಯ್ಯ ನಿತ್ಯಾನಿಗೆ ಸಾಲಿ ಕಲ್ತ್ರಿ ಅಪ್ಪಯ್ಯ ನಿತ್ಯ. ಯಾವಾಗ ಅಕ್ಷರ ಕೇಳಾಕತ್ತಿದ್ರು ಆಗ ಮುಚ್ಚಿದ, ವಿಚಾರ ಮಾಡಿದ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಘೋಷರ ಒಳಗಿಂದ ಒಳಗೆ ಎಳಾಕ ಚಲವಾಯಿತು. ಎಳಾಕತ್ತಿದಾಗ ಹೇಳ್ತಾನ, ನಿಂಗಯ್ಯ ನಾ ರೊಕ್ಕ ಅಲ್ಲ, ನೀನೇ ತಗೊಂಡ್ಬಿಡು ರೊಕ್ಕ. ಈ ಪುಸ್ತಕ ಒಂದು ನನಗಾದ್ರೆ ಸಾಕಂದ. ಪುಸ್ತಕ ಬೇಕಾ ತಗೋ ಅಂದ್ರ ನಾವು ತಗೋ ಅಂದ. ಅವ್ನು ರೊಕ್ಕ ತಗೊಂಡ. ನಿಂಗಯ್ಯ ಈ ಅಪ್ಪಯ್ಯ ಮುತ್ಯ ಇದ್ದಾವ ಏನು ಮಾಡ್ಯಾನ, ಪುಸ್ತಕ ತಗೊಂಡು ಇಬ್ರು ಕೂಡ ಮುತ್ಯಾಬರೊಟ್ಟಿಗೆ ಹೋಗು ನಡಿ ಅಂದ ನಿಂಗಯ್ಯ. ಇಬ್ರು ಕೂಡ ಅಡೋಹಟ್ಟಿ ಗ್ರಾಮಕ್ಕೆ ಓಡಿ ಬಂದರು. ಓಡ್ತಾ 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 ಅಡೋಹಟ್ಟಿ ಗ್ರಾಮಕ್ಕೆ ಬಂದಾರ. ಯಾವಾಗ ಅಡೋಹಟ್ಟಿ ಗ್ರಾಮಕ್ಕೆ ಬರೋದ್ರಾಗ ತಾಯಿ ತಂದೆ ಕೆಲಸ ಕತ್ತಿದ್ರು. ಒಳಗೆ ಹೋಗಿ ಗೊತ್ತಿಲ್ಲ ರೊಕ್ಕ ಮುಚ್ಚಿಟ್ಟು ನಿಂಗಯ್ಯ. ಅಪ್ಪಯ್ಯ ಗಡಬಡಿಸ್ಲಾಕೈತಾನ. ಇವ್ರ ಪುಸ್ತಕ ನೋಡಿದ್ರೆ ಕಸ್ಕೋತಾರ. ಇನ್ ಹೆಂಗ ಮಾಡ್ಲಿ ಅಂತ. ನಿಂಗಯ್ಯ ನಾ ಊರಿಗೆ ಹೋಗ್ತೀನಿ, ನಮ್ಮ ಊರಿಗೆ ನಾ ಹೋಗ್ತೀನಿ. ಅಲ್ಲಿ ಮುತ್ಯಾಗೂ ಹೇಳಿಲ್ಲ, ಅಲ್ಲಿ ನೋಡಿ ನಿಂಗಯ್ಯ ಮನ್ಯಾಗೂ ಹೇಳಿಲ್ಲ. ಅಪ್ಪಯ್ಯ ಮುತ್ಯ ಅಡವಿ ಬಿದ್ದು ಓಡ್ಲಾಕ ಚಾಲು ಮಾಡಿದ. ಯಾವಾಗ ಚುಕ್ಚಿ ಗ್ರಾಮಕ್ಕೆ ಬಂದ, ಚುಕ್ಚಿ ಗ್ರಾಮಕ್ಕೆ ಯಾವಾಗ ಅಪ್ಪಯ್ಯ ಮಹಾಸ್ವಾಮೀಜಿ ಅಲ್ಲಿ ಬಂದ್ರು, ಅವ್ರ ತಾಯಿ ತಂದೆ ದೇವ್ರ ಗುಡಿ ಹಾಕುತ್ತಾರ. ಮನ್ಯಾಗ ಹೋಗಿ ಪುಸ್ತಕ ಮುಚ್ಚಿಟ್ಟಾನ. ಅಪ್ಪಯ್ಯ ಆತಿ ಅವ್ರಿಗೆ ಗೊತ್ತಾಗದಂಗ ಯಾವಾಗ ಇಟ್ಟಾನ. ಅಪ್ಪಯ್ಯ ಯಾವಾಗ ಬಂದಿ? ಈಗ ಬಂದವ ಅಂದ. ಹೆಂಗದ ಆಯಿ ಮುತ್ಯ ಆರಾಮದಾರಂದ. ಅವದೇ ರೀತಿ ಪುಸ್ತಕದಾಗೈತಿ ಆರಾಮದಾರು. ಮತ್ತೆ ಯಾರು ಇನ್ನ ಇಟ್ಕೊಳ್ಳೋರು ನಾನು ಹೆಂಗ್ ಬಿಟ್ರಲ್ಲ ಹೆಚ್ಚು. ನಾನು ಹೋಗ್ತೀನಿ ಜೀವ ನಮಿಸ್ತೀನಿ, ನೀನು ಬಿಟ್ಟು ನಿಂದ್ರಾನ ಆಗುವಾಗ ಬಂದೇ ಬಿಟ್ಟು ಅಂದ. ಭಾಳ ಚಲೋ ಆತಳಂದ್ರು. ಅದಕ್ಕೆ ನೋಡಿ 2 ದಿನ ಹೋಯ್ತು. ಎಲ್ಲರ ಆ ಪುಸ್ತಕ ದನ ಕೈ ಹಾಕ್ಕೊಂಡು ಹೋಗವ, ಹಿಂಗೆ ಕೈಯಾಗ ಹಿಡಿದು ಓದ್ಕೊತ್ಕೊಂಡ್ರವ ನಡೆಸಿದ್ರು. ಅಪ್ಪಯ್ಯ ಆಗ ಈ ಸಾರಿ ಹೋಗು, ಒಂದು ಸಾರಿ ಕಲಿಯೋದು. ಆಗೆಲ್ಲ ಮೋನ್ಯಾಗ ಕೂತು ಯಾರ್ಯಾರು ಹಿಂಗೆ ಕಲಿಸ್ತಿದ್ರು. ಆಗಿಲ್ಲ ಅವರೆಲ್ಲ ಕಲಿಸ್ತಿದ್ರು. ಹೋಗಂದಾಗ ಹೋಗಿ ನ್ಯಾಯವ ಅಂದ. ಹೋಗ್ತೀನಿ ಅಂತ. ಇವರೆಲ್ಲ ಸಾರಿ ಹೋಗ್ತಾರೆ, ದೋಸ್ತರೋಡ ಹೋಗ್ಬೇಕು. ಹೋಗವ ಅಲ್ಲಿ ಮನಿ ಬಿಟ್ಟು ಮುಂದ್ಕೋತ ಹೋಗವ. ಗಿಡ ಹತ್ತಿ ಮ್ಯಾಲ ಗಿಡದಾಗ ಏರವ. ಗಿಣಿ ಇರೋದು ಗಪ್ಪನ ಚಿಗದ ಗಿಣಿ ಹಿಡ್ಲಾಕ ಹೋಗವ. ಹಿಂಗೆ ಮಾಡ್ಲಾಕೈತಿದ ಅಪ್ಪಯ್ಯ. ಆ ಹುಡುಗರೆಲ್ಲ ನೋಡಿ ಮನ್ಯಾಗ ಬಂದು ಹೇಳ್ತಾವ, ಗುರುಗಳ ಅಪ್ಪಯ್ಯ ಸಾಲಿ ಬರುವಲ್ಲ. ಏನ್ ಮಾಡ್ತಾನ ಅವ್ನ ಗಿಡ ಏರುದು ಗಿಣಿ ಹಿಡಿದು ಹಿಂಗ್ ಮಾಡಾಕತ್ಯಾನ, ಅವ್ನು ಸಾಲಿ ಬರುವಲ್ಲ ಅಂತ. ಯಾಕೋ ಅಪ್ಪಯ್ಯ ಸಾಲಿ ಯಾಕೆ ಹೋಗ್ವಾಲಿ? ಗಿಡ ಏರು ಯಾಕೆ ಮಾಡಾಕತ್ತೀವಿ? ಆ ಗಿಳಿಯಾಕ ಗಿಳಿಯಾಕ ಹೋಗ್ತೀವಿ ಬಿದ್ದಂದ್ರ ಅವರು. ಏರುವದ ಏ ಗಿಡ ಒಂದಿನ ಹಾರುದು ಈ ಗಿಳಿಯನ್ನ. ಏರುದು ಈ ಗಿಡ ಒಂದಿನ ಹಾರುದು ಈ ಗಿಳಿವನ. ಹಾರಿ ಹಾರಿ ಹೋಗುವುದು ಒಂದಿನ, ಹಾರಿ ಹಾರಿ ಹೋಗುವುದು ಒಂದಿನ, ಹತ್ತುದು ಈ ಗಿಡವನ್ನ. ಅದಕ್ಕೆ ಹೈ ಗಿಡ ಹತ್ತುದಂದ್ರೆ ಹೆಂಗೆ ಹೇಳಕತ್ತಾನ, ಈ ದೇಹಂಬು ಗಿಡವನ್ನು ಹತ್ತುದು, ಇದು ಒಳಗಿನ ಒಂದು ಆತ್ಮ ಗಿಡ ಹಾರಿ ಹೋಗುದು ಅಂತ ಹೇಳ್ತಾನ. ಅವ್ರಿಗೆ ಗಿಡ ಇದೆಯಲ್ಲ. ಅದಕ್ಕ ನೋಡಿ, ನೀ ಬಿಟ್ಟು ಬಿಡಿರೋ ಸಾರಿಗೆ ಹೋಗಬೇಡ, ಸುಮ್ ದನ ತಗೊಂಡು ಹೋಗ ದನ ಕಚ್ಚರು. ಆಗ ಅಪ್ಪಯ್ಯ ಸ್ವಾಮೀಜಿ ಅದಾದವೆಲ್ಲ ಅಭ್ಯಾಸ ಮಾಡಕತ್ತಿದ್ದ. ಯಾವಾಗ ದೋಸ್ತರು ಕೂಡ ದನ ಕಾಯಕ್ ಹೋಗ್ಯಾನ. ದನ ಕಾಯ್ಕೊಂಡು ಕೂತಾಗ ನೋಡೋದು ಗಿಡದ ಬಾಟಿ ಕೂತಾನ. ಗಿಡದ ಬಾಟಿ ಕೂತು ಧ್ಯಾನ ಮಾಡಾಕತ್ಯಾನ. ದನಗಳು ನೋಡಿದ್ರು. ಎಲ್ಲಾರು ಓಂ ನಮ ಶಿವಾಯ ಅಂದ್ರು. ಎಲ್ಲಾರಿಗೂ ಓಂ ನಮ ಶಿವಾಯ ಎಲ್ಲ ಓಂ ನಮ
ಈಗ ಓಂ ನಮ ಶಿವಾಯ ಅಂತ ಹುಡುಗರಿಗೆಲ್ಲ ಕಳಿಸ್ಲಾಕ ಚಾಲು ಮಾಡ್ಯಾರ. ಆ ದನಗಳು ಹೋಗಿ ಆ ಹುಡುಗರು ದನ ತಿರ್ಕೊಂಡು ಬರ್ಲಾಕ ಹೋದವು. ಕಣ್ಣು ಮುಚ್ಚಿ ಕೂತಾನ. 7 ಹೆಡಿ ಸರ್ಪ ಬಂದೈತಿ. 7 ಹೆಡಿ ಸರ್ಪ ಬಂದು ಸುತ್ತ ಹಾಕೈತಿ ಅಪ್ಪಯ್ಯ ಸ್ವಾಮೀಜಿಗೆ. ಯಾವಾಗ ಸುತ್ತ ಹಾಕೈತಿ ಒಂದ 7 ಹೆಡಿ ಮ್ಯಾಲ ಹೆಡಿ ತೆಗೆದ ಅವನ್ನೆಲ್ಲ ಕಿಳಿಬಿಟ್ಟೈತಿ. ಯಾವಾಗ ದನಕಾಯಿ ಹುಡುಗರೆಲ್ಲ ತಮ್ಮ ದೋಸ್ತರೆಲ್ಲ ದನ ಹೊಡ್ಕೊಂಡು ಬಂದಾರ. ನೋಡ್ತಾರ, ಏ ಅಪ್ಪಯ್ಯ 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 ಅಪ್ಪಯ್ಯ, ಏ ಹಾವು ಉಣ್ಣಕತ್ತೈತಿ, ಅಪ್ಪಯ್ಯ ಹಾವು ಉಣ್ಣಕತ್ತೈತಿ, ಹಾವು ಉಣ್ಣಕತ್ತೈತಿ, ಏ ಅಪ್ಪಯ್ಯ ತೋದಿರ್ತಾರ. ಅಪ್ಪಯ್ಯ ಜ್ಞಾನ ಕದ್ದು ಬಿಟ್ಟಿದ್ದ, ಕಣ್ಣು ತೆರೆದು ನೋಡ್ಲಿಲ್ಲ. ಏ ಓಡ್ ಓಡ್ ಓಡಿ ದನ ಎಲ್ಲ ಓಡಿಸ್ಕೊಂಡು ಮನೆಗೆ ಹೋಗ್ತಾರ. ದನ 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 ಎಲ್ಲ ಓಡಿ ಹೋಗ್ಬಿಟ್ರು. ಹೋಗಿ ಹೇಳ್ತಾರ ಶಿವಮ್ಮಗ ಮತ್ತು ಆ ಶಿವ ಹೇಳ್ತಾರ, ಅಮ್ಮ ಅಪ್ಪನ ಹಾವು ನುಂಗೈತಿ, ಹಾವು ನುಂಗೈತಿ, ಹಾವು ನುಂಗೈತಿ, ಹಾವು ನುಂಗೈತಿ ಅಂದಾಗ ಎಲ್ಲಾ ಜೋಡಿ ಗೊತ್ತಾಯ್ತು. ಎಲ್ಲಾರು ಓಡಿ ಬರ್ಲಾಕ ಚಲೋ ಮಾಡಿದ್ರು. ಎಲ್ಲಾರು ಓಡಿ 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 ಬರ್ಲಾಕತ್ಯಾರ. ಓಡಿ ಬರೋದ್ರಾಗ ನೋಡ್ರಿ ಅಪ್ಪಯ್ಯ ಸ್ವಾಮಿ ಕಣ್ಣು ತೆರೆದು ಬಿಟ್ಟ. ಕಣ್ಣು ತೆರೆದ ಕೂಡ್ಲೆ ಹಾವು ಹರಿದು ಮುಂದೆ ಹೊಂಟೈತಿ. ಅದ ಕೈ ಮುಗಿತಾನ, ಅದೇ ಆದಿಶೇಷನೇ, ನಾ ಧ್ಯಾನ ಮಾಡುವಾಗ ನೀ ನನಗೆ ಆಸರ ಮಾಡಿದ್ಯಾ, ಯಾಕಪ್ಪ ನಿಂದ್ಯಾಕೆಟ್ಟು ಉಪಕಾರ ನನ್ನ ಮ್ಯಾಲ ಬ್ಯಾಡ ಮರಯ ಅಂತ ಕೈ ಮುಗಿದ ಅಪ್ಪಯ್ಯ ಹರಿದು ಹೋಗ್ಬಿಡ್ತ. ಹಾವು ಹೋಗ್ಬಿಡ್ತು. ಆದಾಗ ಅಪ್ಪಯ್ಯ ಸ್ವಾಮಿ ಎದ್ದವ್ರು ಇದರಿಗೆ ಹೋದ. ಏ ಅಪ್ಪಯ್ಯ ಅಪ್ಪಯ್ಯ ಹಾವು ನುಂಗಿತ್ತವ, ನೀನು ಹಾವು ನುಂಗಿತ್ತವ್ರು ಯಾಕೆ ಹೇಳ್ತಾರ? ಹಾವು ನುಂಗಿತ್ತ ನಿಮ್ಗೆ ಯಾರು ಹೇಳಾರು? ಇವ್ರೆಲ್ಲ ಹೇಳಾಕತ್ತಾರಲ್ಲ. ಏ ಅಪ್ಪಯ್ಯ ನೀನು ನುಂಗಿತ್ತು, ನೀ ಕಣ್ಣು ತೆಗಿವಾರಾಗಿತ್ತು, ನೀನು ಮ್ಯಾಲ ಹೆಡಿ ತೊಗೊಂಡಿತ್ತು, ನುಂಗಾಕ ನೋಡಾಕತ್ತಿತ್ತು ನಮಗೆ ಹೊಸೈತಿ ಮಗ. ಹಾವು ಯಾಕೆ ಬರ್ತೈತಿ ನಾನು ತೆಗಿ? ಯಾಕೆ ಬರ್ತೈತಿ ಹೇಳಿ ನೋಡು. ಹಾವು ನಾನು ನುಂಗಿರ ನಾ ಹೆಂಗೆ ಕುಡಿತನು? ಯಾವ ನೀನು ಅವ್ರ ಮಾತು ಕೇಳಿ ಕಣ್ಣಾಗ ತೆಗಿದ್ಯಾ? ನಾನು ಹಾವು ನುಂಗಿರ ನಾ ಹೆಂಗೆ ಬರ್ತೀನಿ ಹೇಳಿ ನೋಡು. ಅವ್ರು ಸುಮ್ಮನೆ ಯಾರು ಅವ್ರಿಗೆ ಹೆಂಗೆ ಕಾಣಿರ್ಬೇಕು. ಯಾರು ಹೇಳ್ತಾರ ಅವ್ರಿಗೆ ಕರೆ ತಿಳಿಬೇಡ, ಹುಡುಗರು ಬಾಳಿಕ್ಯಾಟು ಹೋಗ್ಬ, ಅದಕ್ಕೆ ಇದ್ರೆ ಇರ್ಬೇಕಂತ ಅವ್ರಿಗೆ ಮರು ಹಾಕಿ ಬಿಟ್ಟಿವ. ಹಾದ್ರು ಮಣಿವಾರ ಭಾಳ ಚಲೋ ಆತಪ್ಪ. ಯಾಕೆ ಖರೆ ಐತೋ ಸುಳ್ಳು ಐತೋ ಇವ್ರಿಗೆ ಹೆಂಗೆ ತಿಳಿವಾದು. 5 ಮಂದಿ ಜನ ಉಳಿಸ್ಬೇಕಾಗೈತಿ. ಮನಿಗೆಲ್ಲ ಸರ್ಶಾಳ ಪತಿಗೆ ಹೇಳ್ತಾಳ, ಶಿವಯ್ಯ ಹೇಳ್ತಾಳ, ಹೋಗಿ 5 ಮಂದಿ ಜಂಗಮರಿಗೆ ಹೇಳಿ ಬರ್ರಿ, ಊಟಕ ಬಡಿಸೋನು ಅಂತ ಹೇಳ್ತಾಳ. ಆಯ್ತು ಈ ಎಲ್ಲ ತಯಾರು ಮಾಡಿ ನಾ ಹೇಳಿ ಬರ್ತೀನಿ. ದರ ದರವಾಗ 5 ಮಂದಿ ಜಂಗಮರಿಗೆ ಹೇಳಿ ಬರ್ತಾರ. 5 ಮಂದಿ ಜಂಗಮರ ಮನೆಗೆ ಬರ್ತಾರ. ಮನೆಗೆ ಬಂದ ಕೂಡಲೇ 5 ಮಂದಿ ಜಂಗಮರು ಹೋದ ಮನೆ ಒಳಗೆ ಕುಣಿಸಿ ಎಲ್ಲ ಹಸಿ ಪಾಲ್ ಪೂಜೆ ಮಾಡ್ಯಾರ. ಪಾಲ್ ಪೂಜೆ ಮಾಡಿ ಮನೆ ಒಳಗೆ ನೀರು ಹೊಡೆದಾರ. ಎಲ್ಲ ಶಿವಕಾರ ಮಾಡ್ತಾರ. ಎಲ್ಲ ಮಾಡಿದ್ರು. ಮಾಡಿ ಆಗ ಲಿಂಗ ಪೂಜೆ ಮಾಡ್ಕೊಂಡ್ರು. ಜಂಗಮರು ಮನಿ ಒಳಗ ಲಿಂಗ ಪೂಜೆ ಮಾಡ್ಕೊಂಡು ಊಟಕ್ಕೆ ಕೂತಾರ. ಅಪ್ಪಯ್ಯನೂ ಊಟಕ್ಕೆ ಬರ್ಬೇಕಂತೇಳಿ ಒಳಗೆ ಬಂದ. ಆಗ ಅವ್ವ ಹೇಳ್ತಾಳ ಶಿವಮ್ಮ, ಏ ಅಪ್ಪಯ್ಯ ನೀ ಹಿಂದಿನ ಊಟ ಮಾಡೋಕ್ಕೆ ಈಗ ಜಂಗಮರ ಬಂದ್ರೆ ಊಟ ಆಗಲಿ, ಹೊರಗೆ ಹೋಗಿ ಬರ್ಬೇಕಾತ. ಆ ದೇವ ಅಂದ. ದರ ದರ ಹೊರಗಾದ ಅಪ್ಪಯ್ಯ. ಹೋಗಿ ಹೊರಗೆ ಕಟ್ಟಿ ಮೇಲೆ ಕೂತಾನ. ಜಂಗಮರಿಗೆ ಊಟಕ್ಕೆ ಹಾಕಾಕತ್ಯಾರ. ಯಾವಾಗ ಊಟಕ್ಕೆ ಹಾಕಾಕತ್ಯಾರ ಒಂದೊಂದು ಹೋಳಿಗೆ ನೀಡ್ಯಾಳ, ಬೆಲ್ಲದ ಹಾಲು ಹಾಕ್ಯಾಳ, ಒಳಗೆ ತುಪ್ಪ ತರಬೇಕಂತ ಹೋಗ್ಯಾಳ. ತುಪ್ಪ ಕಾಶಿಟ್ಟು ಮನೆ ಒಳಗೆ ತುಪ್ಪೇನೆ ಇಲ್ಲ, ತುಪ್ಪ ನೀರಾಯ್ತು. ಹಾಂದ್ರು ಆ ಕಡೆ ಈ ಕಡೆ ನೋಡ್ಲಾಕೈತಿ. ತುಪ್ಪ ಎಲ್ಲಿ ಚೆಲ್ಲಿಲ್ಲ, ಗಡಿ ಹಂಗೈತಿ ಹಂಗೈತಿ, ತುಪ್ಪ್ರೇ ಇಲ್ಲ. ಇದು ಏನು ವಿಚಿತ್ರ ಆಟಗಳು. ಇದ್ರಿಂದ ಹಾಲರೆ ಹಾಕ್ಬೇಕಿಲ್ಲ, ಸತ ಹಾಲು ಹೊರಕೋತ ಹಾಲು ಇಲ್ಲ. ಅದು ದುರ್ಡ್ಯಾಗ ಹೋಳಿ ಕೈ ಹಾಕ್ತಾಳ, ಹೋಳಿಗೆಲ್ಲ ಮಾಯಾಗಿ ಹೋಗ್ಬಿಟ್ಟು. ದುರ್ಡ್ಯಾಗ ಹೋಳಿಗಿಲ್ಲ, ಗಡಿಯಾಗ ಹಾಲಿಲ್ಲ, ಕುಳ್ಳ್ಯಾಗ ತುಪ್ಪಿಲ್ಲ, ಯಾರು ಇಲ್ಲ ಆಗತ್ತಿತ್ತು. ಆಗ ಜಂಗಮರಿಗೆ ಮೊದಲು ಇಳಿದಳು. ಯಾವಾಗಿದ್ರು ಇರ್ಲಿ ಹಿಂಗ್ಯಾಕಾಯ್ತು ಏನು ಹೇಳಕ್ ಬರುವಲ್ಲ ಆಯ್ತು. ಗಾಬರಿ ಅವಳು ಶಿವಮ್ಮ. ಯಾವಾಗ ಉದಿನ ಕಡ್ಡಿ ತಂದು ಬೆಳಿಗ್ಗೆ ನಮಸ್ಕಾರ ಮಾಡ್ತಾಳ. ತಗೋರಿ ಅಂತ ಹೇಳ್ತಾರ ಸ್ವಾಮಿಗಳು. ತಿನ್ಬೇಕಂತ ಕೈ ಹಾಕ್ತಾರ, ಹೋಳಿಗೆನ ಇಲ್ಲ ಆಯ್ತು. ಅದ್ರದೊಳಗ ಕಾಲೇ ಮಾಡಿ ಕೂತ್ ಬಿಟ್ಟು ಅಲ್ಲಿ ಅಂದಾಗ ಹಾ ಮಾಡಕೈತಿರು ಸ್ವಾಮಿಗಳು. ಇದೇನಿದು ಹೋಳಿಗೆ ಏನು ಹೋಯ್ತಂದ್ರು ಸಂಶಯ ಆಗಾಕೈತವ್ರಿ. ಸಂಶಯ ಆಗಾಕೈತದಾಗ ನಿಮ್ಮ ಮನ್ಯಾಗ ಒಂದು ಹುಡುಗಿರ್ತದ, ಇದೇ ಒಳಗೆ ಬಂದು ನಾವು ಹೊರಗೆ ಹೋಗಂದ್ರೆ ಎಲ್ಲ ಹೊರಗದ ನಾವು ಅವನು ಕರೀರಿ ಊಟ ಮಾಡಲಿ. ಅವ್ರಿಗೆ ಸಂಶಯ ಆಯಿತು. ಊಟ ಮಾಡಲಿ ಕರೀರಿ ಅಂದಾಗ ಅವು ಹೊರಗೆ ಹೋಗ್ತಾಳ. ಏ ಅಪ್ಪಯ್ಯ ಯಾಕೆ ಹೋದ್ರಾಕತ್ತಿದ್ಯ ಅಂತ ಊಟ ಮಾಡ್ಬಾರೋ ನೀನು ಜಂಗಮ. ಏ ನನಗೆ ಹಿಂದೆ ಯಾರು ಹೇಳಿದಿಲ್ಲ, ನಾ ಏನು ಹಿಂದೆ ಅವ್ರ ಮುಂದೆ ಅವ್ರ ಮೊದಲಾಗಲಿ ನಾ ಹಿಂದೆ ನೋಡ್ತೀನಿ ಅಂದು ಹಂಗೆ ಮಾಡ್ಬಾರೋ. ಒಂದು ಹೋಳಿಗಿಲ್ಲ ಆಗ್ಲಾಕತ್ತೇವು. ನೀನು ಊಟ ಮಾಡಿಸ್ಬೇಕಂತ ಮಲ್ಲೇಶ ಇರ್ಬೇಕು ಬಾ ಅಂದ್ರು ಹೊರಗೆ.
ಏನ್ ಸುಳ್ಳು ಹೇಳ್ತೀಯವ? ಹೋಳಿಗೆ ಹಾಕಿಲ್ಲ ಅಂದು ಇಲ್ಲೋ ಲಗ್ನದಾಗ ಹೋಳಿ ಸುಖಿ ಇಲ್ಲ ಅದು. ನೋಟ್ ನಡಿ ಯಾಕಿಲ್ಲ ಅಂತ ಸುಮ್ಮನೆ ಯಾರು ಹೇಳ್ಕೊತ ಬಂದಿ ಅಂತ ಒಳಗ ಅವ್ನ ಕೂಡಿ ಒಳಗೆ ಬಂದ. ಅವ್ರ ತಮ್ಮಂಡ ಹೋಳಿಗಿದ್ದು ಒಳಗೆ ಹೋಗಿ ನೋಡ್ತಾಳ ದೊಡ್ಡ ತುಂಬಾ ಹೋಳಿಗಿದ್ದು. ಆ ಗಡಿಯಾಗ ನೋಡ್ತಾಳ ಹಾಲಿದ್ದು, ಮೈಯಾಗ ನೋಡ್ತಾಳ ತುಪ್ಪಿತ್ತು. ಬಂದೆ ಏ ಅಪ್ಪಯ್ಯ ಇದ್ದಿದ್ದಿರೋ ಇಲ್ಕ ಯಾವ ದಿನ ಯಾಕೆ ನೋಡ ರಾತ್ರಿ ನಿದ್ದೆ ಕಾದಿದ್ದೇನೆ ಭಾಳ ನಿದ್ದೆ ಕಂಡಾಗ ನಿನಗೆ ಏನಾರ ಆಗಿರ್ಬೇಕು ನೀನೋ ಬಂದ ತುಪ್ಪ ತಾನ ತುಪ್ಪ ನೀಡ್ಯಾಳ. ಅವ್ರು ಊಟ ಮಾಡಾಕತ್ತಾರ ಹೊರಗೆ ಹೋಗಿ ಕೂತಾನ. ಅವ್ರು ಊಟ ಆಯ್ತು. ಯಾವಾಗ ಊಟ ಆಯ್ತು ಜಂಗಮರಿಗೆ ಏ ಅಪ್ಪಯ್ಯ ಬಾ ದಕ್ಷಿಣ ಕೊಡಿ ಎಲ್ಲ ಸ್ವಾಮಿಗಳಿಗೆ ನಮಸ್ಕಾರ ಮಾಡು. ಅವು ಹೆಂಗೆ ಹೇಳ್ತಾನ ದಕ್ಷಿಣ ಕೊಟ್ಟ ನಮಸ್ಕಾರ ಮಾಡಿದ. ಅದಕ್ಕೆ ಹೋಗಿ ಬರ ಅಂತೇಳಿ ಕೈ ಮುಗದ. ಯಾವಾಗ ಕೈ ಮುಗದಾಗ ಶಿವಮ್ಮ ನಮಸ್ಕಾರ ಮಾಡ್ಯಾಳ, ಶಿವಯ್ಯ ನಮಸ್ಕಾರ ಮಾಡ್ಯಾನ. ಜಂಗಮರ ಕೊಟ್ಟು ಕಳಿಸಿದ್ರು ಹಾಲು. ಅಪ್ಪಯ್ಯ ಊಟ ಮಾಡಬಾರ್ದು ಯಾವಾಗ ನಾವಲ್ಲ ಯಾಕೆ ವಾಲ್ಲ ಅವಳು ಇದೇ ನನ್ನ ದೋಸ್ತ್ ಕರ್ಕೊಂಡು ಹೋಗಿದ್ದ. ಅವರಲ್ಲಿ ನಾನು ಒಂದು ಪೂಜೆ ಇತ್ತಂತ ಅವ್ರು ನನಗೆ ಊಟ ಮಾಡಿಸ್ಯಾರ. ಭಯಂಕರ ಹೊಟ್ಟೆ ತಟ 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 ಮಾಡಾಕ ಸಾಕಂದ್ರೆ ಕೇಳಲ್ಲ. ಏ ನೀವು ನಿಮ್ಮ ಮಗು ಒಬ್ಬನ ಮಗ ಹುಟ್ಟಿದ್ರಿ ನಮ್ದು ಪ್ರೀತಿ ಐತಿ ಓ ತಿನ್ನ ಅಂತೇಳಿ ನೀಡೇ ನೀಡು ನನಗೆ ಸಾಕಾಗಿತ್ತು. ಅದಕ್ಕೆ ನಾನು ಹೊಟ್ಟೆ ತುಂಬಿ ತಿನ್ನಂಗಿಲ್ಲ ಅಂದ. ಯಾವಾಗ ತಿನ್ನಾಗಂದ ತಿಂದು ಬಂದಿರ್ಬೇಕಾದ್ರೆ ತಾವು ತಿಳ್ಕೊಂಡು ಏನ್ ಮಾಡ್ತಾಳ ಚರ್ಜಿ ಮಾಡಿ ಮಾತು ಊಟ ಮಾಡಬಾರ್ದು ಯಾವಾಗ ಅದರಿನ ಕೈಗೆ ಏನು ಊಟ ಮಾಡ್ಲಿ ಅಂತ ಹೆಂಗ್ ಅನ್ಕೋತ ಕೆಲವೊಂದು ಇಷ್ಟ ಟೈಮ್ ತೆಗೆದ್ಬಿಟ್ಟು ಅವನು ಊಟ ಮಾಡ್ಸಾನ ಇವ್ ಊಟ ಮಾಡ್ಸಾನ ಇದನ್ನೇ ಹೇಳಾಕತ್ಯಾರ. ದನ ಕೈಲ ಬಾದಾಗ ಬೇಕಿಡುವಾಗ ಏರಿ ತಪ್ಪಲ ತಿನ್ನಕತ್ಯಾರ. ತಪ್ಪಲ ತಿನ್ನಕತ್ಯಾರ ಅಪ್ಪಯ್ಯ ಸ್ವಾಮಿ. ತಪ್ಪಲ ತಿಂದು ಬೇನ್ ಡ್ರೆಸ್ಸಿನ ಮೇಲೆ ಹೊಡ್ದಾನ, ತಪ್ಪಲ ಮೇಲೆ ಹೊಡ್ದಾನ, ಕೂಡು ಬಿಟ್ಟಾನ. ದಿನ ಇದನ್ನೇ ಹೇಳಾಕತ್ತಿದ. ಅವ್ರು ಊಟ ಮಾಡ್ಸ್ಯಾರ ಮಾಡ್ಸ್ಯಾರ ಹಿರಿಯಾರು. ಹಿಂಗೆ ಯಾವಾಗ ಆಗ್ಲಕ್ಕಾಯ್ತು ತಿಳ್ಕೊಬೇಕು ಬಾಳ ಅಂತ ಹೇಳ್ತಾರ. ತಿಳಿ ಭಾಳ ಇರಬೇಕ, ತಿಳಿ ಭಾಳ ಇರಬೇಕ ನಿಂಗವ್ವ ನಿನ್ನ ಅಂಗದ ಗುಣವಂದಳಿ ಯವ್ವ ನಿನ್ನ ಅಂಗ ಗುಣವಂದಳಿ ಯವ್ವ. ಬೇಕನ್ನು ಮಳಿಕೆ ಒಂದ ಕಡೆಯವ್ವ ಆಶಿ ಬಿಡುದು. ಆಶಿ ಬಿಟ್ರು ಅಪ್ಪಯ್ಯ ಮಹಾಸ್ವಾಮೀಜಿ ಅವರು ಯಾವಾಗ ಆಶಿ ಬಿಟ್ಟು ತನ್ನ ಜ್ಞಾನ ಕತ್ಕೋಲಾಕೈತ್ರು. ಹೆಂಗೆ ಯಾವಾಗ ಆಗಾಕೈತು ಹಿಂಗ ಆಗಲಾಕೈಸದಗೋಸ್ಕರ ಆಗ ಒಂದ್ ದಿವಸ ಏನ್ ಮಾಡ್ಯಾರ ಬಹಳ ಕರಗಾಕತ್ಯಾನ. ಎಲ್ಲಾರ ದೋಸ್ತರು ಲಗ್ನ ಆಗೈತಿ, ಅಪ್ಪಯ್ಯ ಲಗ್ನ ಆಗಿಲ್ಲ. ಅದಕ್ಕೆ ಲಗ್ನ ಅದ್ರ ಸಂಬಂಧ ನಾವು ವಿಚಾರ ಮಾಡ್ತಿರ್ಬೇಕಂತ ಅವು ತಿಳ್ಕೊಂಡ್ರು. ಅವ್ರು ಸತಿಪತಿ ಕೂಡಿ ಮಾತಾಡ್ಕೊಂಡು ಕಣ್ಣ ತೆಗೆದು ಅವ್ರ ಅಪ್ಪಯ್ಯ ಲಗ್ನ ಮಾಡ್ತಾರ. ಅಪ್ಪಯ್ಯ ಮಹಾಸ್ವಾಮೀಜಿ ಹೇಳ್ತಾರ, ನಾನು ಲಗ್ನ ಮಾಡಬೇಡ್ರಿ, ನಾ ಯಾವಾಗ ಲಗ್ನ ಆತ್ಮತೀನೋ ಆಗ ಹೇಳ್ತನು, ನನಗೆ ಬೇಕಾದೊಂದು ನಾ ಗಂಡನ ಮಾಡ್ಕೊಳ್ಳೈತಿ, ನನಗೆ ಬೇಕಾದೊಂದು ನಾನು ಗಂಡನ ಮಾಡ್ಕೊಳ್ಳೈತಿ, ನನಗೆ ಯಾರು ಬೇಕಾಗ್ಯಾರ ನಾ ಗಂಡನ ಮಾಡ್ಕೊಳ್ಳೋದಿನಿ, ನೀವು ನನಗೆ ಹೆಂಡತಿನ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳ್ತಾರ ಅಪ್ಪಯ್ಯ ಮಹಾಸ್ವಾಮೀಜಿ. ಏನಾರ ಮಾತಾಡ್ತಿತ್ತು ಹುಡುಗಿನ ಅಂತ ಹೇಳಿ ಲಗ್ನ ಮಾಡಿಬಿಟ್ರು. ಅದಕ್ಕೆ ನೋಡಿ ಜ್ಞಾನಮ್ಮ ಅಂತ ಹೇಳಿ ಆವಾಗ ಅವನ ಪತ್ನಿ ಯಾರಂದ್ರ ಜ್ಞಾನಮ್ಮ. ಯಾವಾಗ ಲಗ್ನ ಮಾಡಿದ್ರು ಕರ್ಕೊಂಡು ಬಂದ್ರು ಮನಿ ಒಳಗ ಹೋಯ್ತು, ಒಂದು ವಾರ ಹೋಯ್ತು. ಒಂದು ಹೊಸ ದಿನ ಅಂತ ಹೇಳಿ ಅವರಿಗೆ ಇಬ್ಬರನ್ನು ಒಂದು ಕೋಲೆ ಹಾಕಿ ಬಾಗಲ ಹಿಕ್ಕರು. ಬಾಗಲ ಹಿಕ್ಕಿದಾಗ ಜಾಣ್ತಿ ಹೋಗಿ ಮಂಚದ ಮೇಲೆ ಯಾವಾಗ ಕುಂತಾಳ
ಗಬಗನ ಹುಲಿ ರೂಪ ತಗೊಂಡು ಬಿಟ್ರ ಅಪ್ಪಯ್ಯ ಮತ್ತೆ ಆಯ್ತಾವ ಹುಲಿ ತಗೊಂಡು ಗದ್ದರ್ನಿಗೆ ಹೊಡೆದ ಚಾಪ್ನ ಚಿಂತಾರೆ ಯವ್ವ ಅಂದ್ರು. ಯವ್ವ ಅಂದಾಗಲೇ ಏನಾಯ್ತಂತ ಹೇಳಿ ಆ ಶಿವಯ್ಯನು ಮತ್ತು ಶಿವಮ್ಮನ ಓಡಿ ಬಂದು ಬಾಗಲ ತೆರೆದ್ರು. ಒಳಗೆ ಹೋಗಿ ನೋಡ್ತಾರ ಜ್ಞಾನಮ್ಮ ಒಬ್ಬಗಿನ ನಿಂತಾಳ, ಅಪ್ಪಯ್ಯನ ಒಳಗಿಲ್ಲ. ಮಾಯ ಹೋಗಿ ಬಿಟ್ಟಿದ್ದ. ಆ ಕೇಳ್ತಾರ ಯಾಕೆ ಚೀರಿದವ? ಹುಲಿ ಬಂದಿದ್ರಿ, ಹುಲಿ ನನ್ನ ನುಂಗಾಕ ಬಾಯಿ ತೆರೆದಿತ್ತು. ಅವನು ಅಪ್ಪಯ್ಯ ನಾನು ಏನಿದ ನನಗೆ ಗೊತ್ತಾಗಲಿಲ್ಲ. ನಾನು ಕಣ್ಣು ಮುಚ್ಚಿದು ನನಗೆ ಒಮ್ಮೆ ನೋಡಿ ನನಗೂ ಗಾಬರಿ ಆದ್ನಿ. ಕಣ್ಣು ತಿರುವಟಿಗೆ ಅವ್ರು ಇಲ್ಲ ಇಲ್ಲ. ಹುಡುಗಿ ಏನು ಮಾಡಕೈತಿರು, ಇದೇನು ತಿಳಿಯವಾದ್ರ ನಮಗೆ ಅಂತ ಹೇಳಿ ತಾಯಿ ತಂದೆ ವಿಚಾರ ಮಾಡಕೈತಿರು. ಎಲ್ಲಿ ಹೋಯ್ತು ಯಾವಾಗ ಕತ್ಲ ಹುಡುಕಾಡ ಗೊತ್ತಿರಿಗಾಡತ್ತಾರೋ ಎಲ್ಲಾರ ಮನೆ ಕೇಳ್ತಾರ ನಮ್ಮ ಅಪ್ಪಯ್ಯ ಬಂದಾನೇನ್ರಿ, ನಮ್ಮ ಅಪ್ಪಯ್ಯ ಬಂದಾನೇನ್ರಿ. ಊರೆಲ್ಲ ತಿರ್ಗಾಡ್ಲಕೈತಿರು. ಅಪ್ಪಯ್ಯ ಏ ಅಪ್ಪಯ್ಯ ಎಲ್ಲದಿ ಎಲ್ಲದಿ ಓಡಿ 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 ತಿರುಗಾಡಿ ಅವು ಹೋದ್ರ ಚೌರ್ ಮಾಡಿದಳು. ಅಲ್ಲಿ ಅವ್ರ ಮನೆ ಮಗ್ಗಲದಾಗ ಒಂದು ಹುಂಚಿನ ಗಿಡ ಇತ್ತು. ಹುಂಚಿನ ಗಿಡದಾಗ ಏನ್ ಕೂತಿದ್ದ, ಇವ್ರು ಮಾಡೋದೆಲ್ಲ ನೋಡ್ಕೊತ ಕೂತಿದ್ದ. ಯಾವಾಗ ಕೂತಿದ್ದ ತಿರುಗಿ 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 ಕಣ್ಣ ನೀರು ತೆಗೆದು ಬಂದು ವ್ಯಾಸತ್ ಕೂತಳು. ಬೆಳಕಾಗಾಕ ಬತ್ತು, ಬೆಳಕನ ತಿರುಗಿಳು. ಬೆಳಕಾಗಾಕ ಬತ್ತು. ಆ ನೆರಮನೆ ಅವ್ನು ಓಡಿ ಬಂದ. ಯಾಕೆ ಬೆಳಕನ ಓಡಾಡ್ಲಕೈತಿರಿ, ಬಹಳ ದನಿ ಹಿಡ್ದೈತಿ ಅಂದ. ನಮ್ಮ ಅಪ್ಪಯ್ಯನ ಇಲ್ಲ ರಾತ್ರಿ ಇಲ್ಲ ಯಾವ ಗಪ್ಪ ಆಗ್ಯಾಂದ್ರು. ಅನ್ನೋಟ್ಟಿಗೆ ಮ್ಯಾಲಿನ ಮುಚ್ಚಿನ ಟಂಪಿ ಮುರಿದು ಅವ್ನ ತೇರಿ ಮ್ಯಾಲ ಹೋಗದ. ಅಪ್ಪಯ್ಯ ಅಪ್ಪ ಯಾವಾಗ ಒಗದೋ ನೆರಮನೆ ಆ ಮ್ಯಾಲ ನೋಡಿದ. ಆ ಫಳ್ಳನಕ್ಕ ಅಪ್ಪಯ್ಯ ಏ ಇಲ್ಲ ನೋಡ್ರಿ ಅಪ್ಪಯ್ಯ ಗಿಡದಾಗ ನಾನು ಎಲ್ಲಾರ ಅವ್ವ ಅಪ್ಪ ನೋಡ್ತಾರ. ಯಾಕೋ ಅಪ್ಪಯ್ಯ ಹಿಂಗ್ಯಾಕ್ ಮಾಡ್ಲಿಕ್ಕೈತಿರಿ, ತಲೆಗಿರಿ ಅಲ್ಲ ಹಂಗೆ ಇರ್ತಾನ ಮಗ ಸರಿ ಅವ್ನು ಕರ್ಪು ಬಿದ್ದಾಗ ಇರ್ತಾನ ಅಂತೇಳಿ ಅಪ್ಪಿದ ಬಡಿಗೆ ತಗೊಂಡ. ಆ ಗಿಡದಂಗ ಸಣ್ಣ ಕಲ್ಲಾಗ ಸಿಗದ. ಎಂತ ಗಿಡ, ದೊಡ್ಡ ಗಿಡ, ತುದಿಯಾಗ ಕೂತಿದ್ದ, ತುದಿ ಮ್ಯಾಲಿಂದ ತಳಗ ಸಿಗದ. ಯಾವಾಗ ತಳಗ ಸಿಗದೋ ಧನ್ಯ ಆಯ್ತು. ಎದಿ ಎದಿ ಮಾಡ್ಕೊಂಡ್ರು. ಸತ್ತು ಹೋಗಿದ್ರೆ ಏನ್ ಮಾಡುತ್ತೆ ನನ್ನ ಕೋಸ, ಅವ ಹೆಂಗ ನಾನು ತಿಳಿಯುವನು. ಅದಕ್ಕೆ ಯಾವಾಗ ಸಿಗದ ಯಾವ ಯಪ್ಪ ಯಾಕೆ ತಿರ್ಗಾ ಕಟ್ಟಿರಿ, ಯಾಕೆ ತಿರ್ಗಾಕಂತ ಏನೋ ರಾತ್ರಿ ಏನು ಮಾಡಿದ್ವಿ, ನಾ ಏನು ಮಾಡಿದ್ವಿ ನಾವು ಮನೆ ಕೋಡೆ ಆಗಿದ್ದೀರಾ, ನಾಯೇದೀನಿ ನಾ ಗಿಡದಾಗದೀನಿ ಅಂದವ. ನಾ ಗಿಡದಾಗ ನಾಯ ಕೋಡೆ ಆಗಿರ್ಲಿಲ್ಲ ನಾವು ದೊಡ್ಡ ಸುಳ್ಕೊಂಡ್ರು ಅಂದ ಅಪ್ಪಿದ್ದವ. ಅಂದಾಗಲೇ ಅನ್ಕೋಟಿಗೆ ಏನಾಗಿತ್ತಂದ್ರ ಒಬ್ಬ ಗುಡ್ಬ್ಯಾಪಪ್ಪ ಅಂತೇಳಿ ಇದ್ದ. ಗುಡ್ಬ್ಯಾಪತ್ತನ ಅವ ಗುಡ್ಬ್ಯಾಪತಿ ಯಾಕೆ ಹೆಸರು ಬರ್ತಂದು ದೊಡ್ಡ ಋಷಿ. ಅವನ ಗಡದಾಗ ಗುಬ್ಬಿ ಗೂಡು ಹಾಕಿ ಮರಿ ತಕ್ಕೊಂಡು ಹಾರಿ ಹೋಗ್ತಿದ್ದು. ಅಟ್ಟ ತಪ್ಪ ಮಾಡಿದ. ಯಾವಾಗ ಅಪ್ಪಯ್ಯ ಮಾಯ ಆಗ್ಲಾಕೈತೆ ಸುದ್ದಿ ಹೋಗ್ಬಿಟ್ಟಿತ್ತು. ಅಹಂಕಾರ ಬಂದಿತ್ತು ಗುಡ್ಬ್ಯಾಪನಿಗೆ. ಯಾವಾಗ ಗುಡ್ಬ್ಯಾಪನಿಗೆ ಅಹಂಕಾರ ಬಂದಾಗಲೇ ಅಪ್ಪಯ್ಯ ಮಹಾಸ್ವಾಮೀಜಿ ಗೊತ್ತಾಗಿತ್ತು ಏನ ಹುಡುಗಿಂದ. ಆ ಓಡ್ ಹಾಲ ಅಲ್ಲಿ ಗುಡ್ಬ್ಯಾಪನ ಅಂತೇಳಿ ಹೋಗ್ತಾನ. ಹೋಗಿ ನಿಂತಾನ. ಏ ಯಾರ ಒಳಗಾಣಿ ಅಂದ. ನಾ ಚುಪ್ಚಾಮ್ರಿ ಅಂದ. ಚುಪ್ಚಾಮ ಏನೋ ಚುಪ್ಚಾಗ ಅಪ್ಪಯ್ಯ ಅಂತ ಹುಡುಗ ಮಾಯ ಆಗ್ಲಕತ್ತಂತ. ಇಲ್ಲಿ ಅಂದ್ರೆ ಅಲ್ಲಿ, ಅಲ್ಲಿ ಅಂದ್ರೆ ಇಲ್ಲಿ ಹೆಂಗ್ ಮಾಡಾಕ ಅಂತ ಖರೇನಂದ. ಹ್ಯಾಂಡ್ರಿ ಇಂಥ ಋಷಿಗಳಾಗಿ ನೀವು ಹಿಂಗ್ ಮಾತಾಡ್ತೀರಿ ಏನಂದ. ಅಂತ ಸುಮ್ಮನೆ ವರ್ಗ ಹುಡುಗಿಗೆ ಹೆಂಗ್ ಮಾಯ ಆಗಕ್ಕೆ ಬರ್ತೈತ್ರಿ. ಎಷ್ಟೋ ವರ್ಷ ತಪ ಮಾಡ ನಿಮಗೆ ಆಗಲಕ್ ಬರುವಂತು. ಅವೇನ್ ಆಗ್ತಾನೆ ಹೇಳ್ರಿ ನೋಡು ಅಂದ್ರು. ಹಾ 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 ಅದಾತನ ಪಾ ಮತ್ತ ಅದ ಹೆಂಗ ಮಾಯ ಆಗ್ತಾನ ನನಗೆ ಚಿಂತೆ ಬಿದ್ದಿತ್ತ. ನಾವ ಚಿಂತೆ ಬಿದ್ದೈತೆ ನನಗೆ ನಂದೇವ. ಅಪ್ಪಯ್ಯ ಯಾಕೋ ಹಿಂಗ್ ಮಾತಾಡ್ತಿ ಅಂದ. ನೋಡ್ತೇನೆ ಅಪ್ಪಯ್ಯನಂದ. ತೋರಿಸ್ತೇನಂದ. ನೀ ನೋಡ್ತಾನ ತೋರಿಸ್ತಾನಂದ. ತೋರ್ಸಂದ. ನೀನ್ ಮುಂದೆ ನಿಂತಾಳಲ್ಲ ಅಂದ. ನೀನಾನಂದ. ಇವಾಗ ಆತಾರಂದ. ಇವಾಗ ಆತಾರಂದ. ಅಲೋ ಮಾಯ ಅದು ಗೊತ್ತಿಲ್ಲ ನನಗಂದ. ಬಹಳ ದಿವಸ ತಪ ಮಾಡಿದಿ ದೇವ್ರ ಸಂಬಂಧ, ದೇವರ ನೋಡ್ತೇನಂದ. ನೀ ದೇವರ ತೋರಿಸ್ತೇನೆ ನನಗಂದ. ನೀ ನೋಡ್ತಾನ ತೋರಿಸ್ತೇನಂದ. ತೋರ್ಸ್ಬಾ ಅಂದ. ತೋರ್ಸಂದ. ಕೊಂಡ್ರು ನನ್ನ ಹೆಗಲ ಮ್ಯಾಲ ಅಂದ. ಅಪ್ಪಯ್ಯ ಸ್ವಾಮೀಜಿ ಹೇಳ್ತಾನ ನನ್ನ ಹೆಗಲ ನಡ್ಕೊಂಡ್ರು. ಕೊಂಡ್ರು ನನ್ನ ಹೆಗಲ ಮ್ಯಾಲ ತೆಳ್ದ. ಗುಡ್ಡಾಪತನ ಏನೋ ಮನೆಗಳೇನಂದ. ನಾನು ಹೆಗಲ ಮ್ಯಾಲ ಕೂತ್ರೆ ನೀ ಎಲ್ಲಿ ಹೋಗ್ತಿ ಅಂದ. ಅಂದ್ರೆ ನೀ ಪಾತಾಳ ಕಾರ್ಯನ್ನು ಮಾತಾಡಲ್ಲ. ನೀ ದೇವರ ನೋಡಂಗಿಲ್ಲ, ದೇವರ ನೋಡೋದ್ರ ಕೊಂಡ್ರು ಅಂದ. ತೋರ್ಸತ್ತೆ ಬಂದ ಹೆಗಲ ಮ್ಯಾಲ ಕೊತ್ತ. ಕೊತ್ತೀನಿ ಅಂದ. ಕೊತ್ತೀವಿ ಮುಚ್ಕಂಡ. ಮುಚ್ಚುಕಂಡಾಗಲೇ ಮುಚ್ಚಿನಿ ಅಂದ. ಮುಚ್ಚಿನಿ ಯಾಕೆ ಮುಚ್ಚಿನಿ ತೆರೆ ಹಾಕೊಂಡಂದ. ಇಟ್ಟೆ ಶಬ್ದ. ಮುಚ್ಚಕಂಡಂದ. ಮುಚ್ಚಿನಿ ಅಂದ. ಮುಚ್ಚಿದಾಗ ತೆರಿ ಕಂಡಂದ. ಅವನು ತೆರೆದ. ಅನ್ಕೋಟಿಗೆ ದೊಡ್ಡ ಕಂತಾರದಾಗಿದ್ದ. ನೂರಾರು ಹುಲಿ ಇದರಿಗೆ ಓಡಿ ಬರಾಕತ್ತ. ಗದ್ದರಿನಿ ಹೊಡ್ಕೊತ್ತ. ಯಪ್ಪ ಅಪ್ಪಯ್ಯ ಸಾಕು
ಲಂಗುಟೆ ಫಟ್ 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 ಜಾಡ್ಸಿ ಯಾರು ಗುಡ್ಬ್ಯಾಪ ಯಾವಾಗ ಜಾಡ್ಸಿದ ಅಲ ಸುಳ್ಳು ಮಗನ ಅಂದವ. ಇವು ಒಂದೇ ಭಾಗದಾಗ ನಾವು ಇವು 9 ಭಾಗ ಎಲ್ಲ ದಾಟಿ 10ನೇ ಭಾಗಕ್ಕೆ ಹೋಗ್ಬಿಟ್ಟಿರ್ಬೇಕು ಅಂತರ ದೇವರು ಸಿಗ್ತಾನ. ಇನ್ನ 1ನೇ ಭಾಗದಾಗ ಇವು ಒಂದೊಂದು ಭಾಗಕ್ಕ ಒಂದೊಂದು ಲಿಂಗ ಅದಾವ. ಒಂದು ಲಿಂಗ ಒಂದೊಂದು ನೀರಿನ ಕೊಂಡದಾವ. ಒಂದೊಂದು ಲಿಂಗಕ್ಕೆ ಒಂದೊಂದು ಸರ್ಪ ಕಾವಲುಗಾರ ಅದಾರ. ಎಲ್ಲ ತುರ್ದಿಂದ ಬಾಯ ನಮ್ಮ ಪಾರಾಗಿ ಹೋಗಿ 10ನೇ ಭಾಗಕ್ಕೆ ಹೋಗಿ ನಿಂತರ ದೇವ್ರು ನಮ್ಗೆ ಕಾಣ್ತಾನಂತ ಅಂದಾಗಲೇ ಅಪ್ಪಯ್ಯ ಹೋಗಪ್ಪ ನಾನು ಹೋಗ ನನ್ನ ಜೋಪಡಿ ಹಾಕ್ಬಿಡು, ಹೋಗಪ್ಪ ನನ್ನ ಜೋಪಡಿ ಹಾಕ್ಬಿಡು ಅಂದ. ನಿನ್ಯಾಗ ಓದಿ ಬಿಡ್ಲಿ ಲಂಗುಟ್ಯಾಗ ಜಾಡಿಸಿ ಅಂತ ತೊಳ್ಕೊ ಅಂದ. ತೊಳ್ಕೊ ಅಂದಾಗ ನಡಿ ನೀರ ಕರ್ಕೊಂಡು ಹಾರ ದೊಡ್ಡದನ್ನು ಮಡದಾಗ ನುಗ್ಗಿಸ್ಕೊಟ್ಟ ಪೈ ಮುತ್ಯ ಒಳಗೆ ಹೊರದಲ್ಲ ಅಂತ ಬಿದ್ದ. ಅದರಾಗ ಅದ ಅಂತರ್ಗೆ ಹಂಗೆ ತಿಳಿತು. ಅದ್ರಾಗ ದೊಡ್ಡ ಸ್ವರ್ಪಿತ್ತು ಹೊಸ ತೆಡಿತಿತ್ತು. ಯಪ್ಪ ಸತ್ತು ಅಂದ. ಅಲಾ ಸುಳಿ ಮಗನ ಎಸ್ ಸಲ ಸತ್ ಎಸ್ ಸಲ ಹುಟ್ಟಿ ಅಂದ. ಏನಕಾರ ಹುಲಿ ಅಂತ ಸತ್ತಿದ್ದಿ, ಈಗ ಮತ್ತೆ ಯಾವಾಗ ಹುಟ್ಟಿ ಬಂದಿದ್ದು ಮತ್ತೆ ಈಗ ಸಾಯ್ಲಾಕತ್ತಿದ್ರ ಅಂದ. ಏ ಮರಯ ಏ ತಡಿ ಅಂದ. ತಡಿ ಅವ್ನು ಮುಟ್ಲಾಕ್ ಹೋಗ್ಬೇಡ, ಹೊಲಸ್ ಸಂಡಾಸ ಮಾಡ್ಕೊಂಡ ಅವ್ನು ಮುಟ್ಟಿ ಹಂಗ ಮಾಡಿದ್ವಿ ಸರಿಯಾಗಿ ಕಡೆ ಸರ್ಪ್ ಹೋಯ್ತು. ಹುಲಿಗೆ ಹೇಳಿದ್ದ ಏ ನಿನ್ನ ನೋಡಿ ಸಂಡಾಸ ಮಾಡ್ಕೊಂಡ ಅಲ್ಲೇ ನಿಂದಲೇ ಅಂದಿದ್ದ. ಹುಲಿ ಕಾಲ್ ಮಾಡಿ ಕಾಲ ಮಾಡಿ ಅಲ್ಲೇ ಕೂತಿದ್ವು. ಯಾವಾಗ ಏನು ಹೆಂಗ್ ನೋಡವಂದ ಏ ಮರಯ್ಯ ನಾನು ನೋಡುದು ಅಲ್ಲಯ್ಯಪ್ಪ ನನ್ನ ಜೋಪಡ್ಯಾಗ ಓದ್ಬಿಡು ನನ್ನ ಜೋಪಡ್ಯಾಗ ಅಂದ. ಕೊಂಡ್ರ ಅಂದ್ರೆ ಹೆಗರ ಮೇಲೆ ಅಂದ. ಯಾವಾಗ ಅಪ್ಪ ಹೇಳ್ತಾನ ಹೆಗರ ಮೇಲೆ ಕೊಂಡ್ರು ಅಂದಾಗಲೇ ಹೆಗರ ಮೇಲೆ ಕೂತ ಮುಚ್ಚು ಕಣ್ಣು ಅಂದ. ಮುಚ್ಚಿನಿ ಅಂದ. ತೆರೆ ಯಾಕೆ ಮುಚ್ಚಿದೆ ಅಂದ. ತೆರೆಯುದ್ರಾಗ ಅವನ ಜೋಪಡ್ಯಾಗ ಇತ್ತು. ಯಾರು ಅಪ್ಪಯ್ಯ ಮಹಾಸ್ವಾಮೀಜಿ ಗುಡ್ಬ್ಯಾಪತ್ರ ನಾವು ಜೋಪಡಿ ಒಳಗೆ ಇದ್ದಾಗ ಅಪ್ಪಯ್ಯ ನೀ ದೊಡ್ಡವದಿ ಅಂದ. ನಾಯಂಗ ದೊಡ್ಡವನಿ ಒಂದು ಅಂಕನ ಜಾಗ ಹಿಡಿದಿ ನೀ ದೊಡ್ಡವದಿ ಅಂದ. ಅದಕ್ಕ ನಿನಗಟ್ಲೆ ಗಾಡಿಲ್ಲ ನಾನು ಗಡದಾಗ ಗುಬ್ಬಿ ಮೆಟ್ಟ ಹಾಕಿಲ್ಲ, ನಿನ್ ಗುಬ್ಬಿ ಮೆಟ್ಟ ಹಾಕೊಂಡು ಮರಿ ತಗೊಂಡು ಹೋಗಿ ನೀ ದೊಡ್ಡವದಿ ಅಂದ. ಅಪ್ಪಯ್ಯ ಮತ್ತೆ ಏನ್ ಮರಯ್ಯ ನನಗೆ ಜ್ಞಾನ ಉಪದೇಶ ಕೊಡ್ತೇವೆ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಅಪ್ಪಯ್ಯ ಮತ್ತೆ ತೆನೆ ಮೇಲೆ ಕೈ ಇಟ್ಟು ಉಪದೇಶ ಕೊಡ್ತಾನ. ಆವಾಗ ಜ್ಞಾನ ಹೃದಯ ಆಗ್ತೈತಿ ಆಗ ಗುಡ್ಬ್ಯಾಪಗ. ಆಗ ಅಲ್ಲಿ ನಮ್ಮ ಆದರ್ಶ ಆಗಿಬಿಟ್ಟ. ಒಮ್ಮೆ ಮಾಯಾದ ಕೂಡ ನೀವು ದೇವರು ಯಪ್ಪ ಅಂತ ಗುಡ್ಬ್ಯಾಪ. ಆಗ ಅಲ್ಲಿಗೆ ಬಂದ ಎಲ್ಲಿಗೆ ಬಂದ ನಮ್ರ ಬಬಲಾದಿಗೆ ಬಂದ. ಬಬಲಾದಿಗೆ ಬಂದ ಕೂಡಲೇ ಬಬಲಾದಿ ಒಳಗೆ ಬಬಲಾದಿ ದೇವರಿಗೆ ಸದಾಶಿವ ಮುತ್ಯಾಗ ಹೋಗಿ ಅಲ್ಲಿ ಮುತ್ಯಾಗ ಬೇಡ್ಕೊಂಡಿದ್ದ. ನಾ 101 ಮಂದಿಗೆ ಊಟಕ್ಕೆ ಹಾಕ್ಸ್ಬೇಕು. ಒಬ್ಬ ಸಾವುಕಾರ ಬೇಡ್ಕೊಂಡು ಏನು ಮಾಡ್ಯಾನ 101 ಮಂದಿ ಊಟಕ್ಕೆ ಹಾಕ್ಲಾಕ ಕಂಡಾಪಟ್ಟಿ ತುಪ್ಪ ತಗೊಂಡು ಬಂದಾನ. ಕಂಡಾಪಟ್ಟಿ ಅಡಿಗೆ ತಯಾರು ಮಾಡ್ಯಾನ. ಅಪ್ಪಯ್ಯ ಮುತ್ಯ ಅಲ್ಲಿಗೆ ಬಂದಾನ. ಏ ಅಪ್ಪಯ್ಯ ಬಂದ ಯಾಕ ಕಾಲ ಹಿಡಿತಿರುದು. ಅಪ್ಪಯ್ಯ ಬಂದ ಏ ಅಪ್ಪಯ್ಯ ನೀನು ಊಟ ಮಾಡೋದು. ಅವ ಅದಿದ್ದ ಲಾಸ್ಟ್ ದಾಂಡಿ ಕುಂತ ಎಲ್ಲ ನೀಡ್ಕೋತ ಬಂದ್ರು, ತುಪ್ಪ ಹಾಕೋತ ಬಂದ್ರು. ಅಪ್ಪಯ್ಯ ಮುತ್ಯಾನ ಹೊಂದಿಗೆ ಒಂದು 2 ಉಳಿದ್ರು. ಅಪ್ಪಯ್ಯ ಮುತ್ಯ ಒಬ್ಬ 3 ಮಂದಿ ಉಳಿದ್ರು. ತುಪ್ಪನೇ ಆಯ್ತು. ಅಪ್ಪಯ್ಯ ಮುತ್ಯ ಎಂದು ನಿಂತಾನ ಊಟ ಮಾಡಂಗಿಲ್ಲ ಅಂದ. ಯಾಕೋ ಅಪ್ಪಯ್ಯ ಹಿಂಗ್ಯಾಕೆ ಮಾಡ್ತಿ, ನಾನು ತುಪ್ಪಿಲ್ಲದ ನಾ ಊಟ ಮಾಡಂಗಿಲ್ಲ, ನಾ ತುಪ್ಪ ಹಾಕಿದ್ರೆ ಊಟ ಮಾಡವ ಅಂದ್ರ ಸಾವುಕಾರ ಕೈ ಬಿಡೋದು. ಅಪ್ಪ ತುಪ್ಪ ಆಯ್ತು ಹೆಂಗೆ ಮಾಡೋದು, ನೀ ತುಪ್ಪ ಆಗಂಗೆ ಯಾಕೆ ತರಬೇಕು, ಉಡ್ಯಾಂಗ ತರಬೇಕಲ್ಲ ಅಂದ. ಇನ್ನು ಹೆಂಗೆ ಮಾಡೋದು ಹೇಳಪ್ಪಯ್ಯ ಅಂದ. ತುಪ್ಪ ಆದ್ಮೇಲೆ ತಗೋಕಾಲಿ ಬಂಡಿ ಕೂಡ ಆಯ್ತು, ತಗೋ ನಡಿ ಹೋಗುನು ಕೃಷ್ಣಾ ನದಿಗೆ ಅಂದ. ಕೃಷ್ಣಾ ನದಿ ಕರ್ಕೊಂಡು ಸಾವುಕಾರ ತಗೊಂಡೋಗ್ಯಾನ. ಜಳಕ ಮಾಡಂದ. ಜಳಕ ಮಾಡಿದ. ನೀರಾಗ ಮುಳುಗ್ ಕೊಡ ತಗೊಂಡಂದ. ನೀರಾಗ ಮುಳುಗಿದ. ಕೊಡ ನೀರಾಗ ಮುಳುಸು ಎಬ್ಸ್ ಮ್ಯಾಲಂದ. ಎಬ್ಸಿದ. ಕೊಡದಾಗೆಲ್ಲ ತುಂಬ ತುಪ್ಪನೇ ಆಗಿತ್ತು. ತಗೋ ನಡಿ ಅಂದ. 10 ಮಂದಿಗೆಲ್ಲ ನೀಡು ಸರಿ ಇಲ್ಲ ಅದು. ಆಯ್ತಪ್ಪ ಮೊದಲ ಊಟಕ್ಕೆ ಕೂತಾಗ ಅಗಲ ಮನೆಗೆ ನಾವು ಊಟ ಮಾಡಂಗಿಲ್ಲ, ಎಲ್ಲ ಜನ ಊಟಕ್ಕೆ ಹಾಕು. ಮತ್ತು ನೀ ಎಷ್ಟು ತುಪ್ಪ ತಂದಿದೀವಿ ಅಂದ ಪಂಡಿ ಕೂಡ ಅಷ್ಟು ತುಪ್ಪ ನದಿ ಒಳಗೆ ಗಂಗಾ ಒಳಗೆ ಬಿಟ್ಟು ಬಿಡು. ಯಾಕೆ ಅಲ್ಲಿ ಹಾಕಿ ಗಂಗಾ ಕೊಟ್ಟಾಳು, ಆಕೆ ತುಪ್ಪ ಹಾಕಿ ನೀ ಮರಳಿ ಕೊಡು ಅಂತ ಹೇಳಿ ಅಪ್ಪಯ್ಯ ಆದರ್ಶ ಆಗಿಬಿಟ್ಟು. ಯಾವಾಗ ಹೋದ ಹೋಗೋದ್ರಾಗಿನ ಚುಚ್ಚಿ ಗ್ರಾಮಕ್ಕೆ ಬಂದ. ಚುಚ್ಚಿ ಒಳಗ ಹರ್ಜಂಡ್ರ ಓಣ್ಯಾಗ ಅಲ್ಲೊಂದು ಜಾತ್ರೆ ಕಾರ್ಯಕ್ರಮ. ಹರ್ಜಂಡ್ರ ಓಣ್ಯಾಗ ಅಡಿಗೆ ತಯಾರು ಮಾಡಕತ್ತಿದ್ರು. ಅವ್ರ ಎದುರಿಗೆ ಎಲ್ಲ ಲಿಂಗೇಶ್ ಸಮಾಜ ಅವರು ಅಡಿಗೆ ತಯಾರು ಮಾಡಕತ್ತಿದ್ರು. ಯಾರೆಲ್ಲ ಜಂಗಮ ಕೋಲ್ಯಾ ಕೂತು ನಿನ್ನ ಪೂಜೆ ಮಾಡ್ಕೊಳಕತ್ತಿದ್ರು. ಇವ್ ಬಂದ. ಅದ ಅವ್ರವ್ರಿಗೆ ಶಣೆ ಇತ್ತು.
ಅವ್ರ ಲಿಂಗಾಯತ ಸಮಾಜ ಅವ್ರಿಗೆ ಕಾಣಂಗನ ಹರಿಜನರು ಅಡಿಗೆ ಮಾಡ್ತಾರ ಅಲ್ಲಿ ಹೋಗಿ ಅಪ್ಪನ ವಿದ್ಯ ಕುದಿಯ ಗಂಗಾಳದ ನೋಡಿ ಹಂಡ್ಯದ ಕೈ ಹಾಕಿರ್ಲಾಕ್ ಹತ್ತಿದ ಅಪ್ಪನ ವಿದ್ಯ ಹರಿಜನ್ರು ಏನು ಮಾಡಾಕತ್ತಿದ್ರ ಅಡಿಗೆ ಅದ್ರ ಒಳಗೆ ಕೈ ಹಾಕಿ ತುರ್ಲಾಕತ್ತಾನ ಅಪ್ಪನ ವಿದ್ಯ ಕೈ ಹಾಕಿ ತುರ್ಲಾಕತ್ತಾನ ನೋಡ್ಲಾಕತ್ತಾರ ಒಕ್ಕಲಿಗರ ಸಮಾಜ ಎಲ್ಲ ಒಳಗೆ ತಿರುಗಾಡ ಅದ ಮುಸ್ಲಿಂ ಕೈನೇ ಬಂದ ಅವ್ರನ್ನ ಹಂಗೆ ಕುದಿಯಾಕತ್ತಿತ್ತು ಅದರ ಕೈ ತುರುಕಿದ ಹಾಕಿ ಹಿಂಗೆ ಅಳಿಗಾಡ್ಸಿದ ಏ ಅಪ್ಪಯ್ಯ ಅಂದ್ರು ಅದ ಹರ್ಜಂಡ್ರ ಅಡಿಯಾಗ ಒಳಗೆ ಕೈ ಹಾಕಿ ನಮ್ಮ ಅಡಿಗೆ ಒಳಗೆ ಕೈ ಹಾಕಿ ಬಂದ್ರೆ ಹಂತಾದಿರು ಅಂದ್ರು ಎಲ್ಲ ಕೂಡ್ಸಿ ಹೋಗ್ಯಾಕತ್ತಿದ್ರ ನೀನು ಹಂತಾದಿರು ಧರ್ಮ ಅಂದ್ರು ನಗಲಾಕೈತಾರ ಅಪ್ಪನ ವಿದ್ಯ ಅಲ್ಲ ಜಾತಿ ಬೇರೆ ಜಾನಿಮಗರು ಅದಕ್ಕೆ ಹೇಳ್ತಾರ ಆಯ್ತು ಅದಕ್ಕೆ ಎಲ್ಲಾರು ಒಣ 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 ಅಪ್ಪನ ವಿದ್ಯ ಬೇಯಾಕ ಚಾಲು ಮಾಡ್ರು ಜಂಗಮ ಪೂಜೆ ಕೂತಿದ್ರು ಕಣ್ಣು ಮುಚ್ಚಿ ನಿನ್ ಪೂಜೆ ಮಾಡ್ಕೊಳಕೈತಾರ ಕೈಯಾಗ ಒಂದು ಲಿಂಗ ಇದ್ದಿದ್ದನು ಎಲ್ಲ ಲಿಂಗ ಹೋಗಿದ್ವು ಎಲ್ಲ ಲಿಂಗ ಹೋಗಿದ್ದು ಕಣ್ಣು ತೆರ ನೋಡ್ತಾರ ನಾನು ಲಿಂಗಿಲ್ಲ ನಿನ್ನ ಲಿಂಗಿಲ್ಲ ನಾನು ಲಿಂಗಿಲ್ಲ ನಿನ್ನ ಲಿಂಗಿಲ್ಲ ಕಾಗ ಎತ್ತು ಎತ್ತಾದ್ರೆ ಅಪ್ಪ ಇಂಥ ಕೆಲಸ ಮಾಡೋ ಕೈಯಾಗ ಲಿಂಗಿಲ್ಲತ್ತಾರ ಇದೇನು ಚರ್ಚೆಗೆ ಬಿತ್ತು ಏ ಅಪ್ಪಯ್ಯ ಲಿಂಗಿಲ್ಲತ್ತಾರು ಹೆಂಗೋ ಅಂತ ಕೇಳು ನನಗೆ ಹೆಂಗ್ ಗೊತ್ತಂದು ಅವ್ರ ಕೈಯಾಗ ಲಿಂಗ ಅವ್ರ ಲಿಂಗ ಅವ್ರಿಗೆ ಗೊತ್ತಿಂದ ಪೂಜೆ ಮಾಡ್ಕೊತಾರ ಮಕ್ಕಳಿಗೆ ಎಂತ ಜನ್ಮರ ಅಪ್ಪ ವಿದ್ಯ ಅವ್ರ ಲಿಂಗ ಅವ್ರಿಗೆ ಗೊತ್ತಿಲ್ಲ ಅಂದ್ರ ಹೆಂಗ ಪೂಜೆ ಮಾಡ್ಕೊತಾರ ಏ ಅಪ್ಪ ಹಂಗ ಮಾಡಿಬಿಡು ಕರೆ ಹೇಳ ಏನೈತಿ ಅಂದ್ರು ಅವ್ರ ಲಿಂಗ ಎಲ್ಲ ಕಾರ್ತಿಕ ಮೇಯಕ್ ಹೋಗ್ಯಾಂದ್ರು ಯಾರ ಅಪ್ಪ ವಿದ್ಯ ಹೇಳ್ತಾನ ಇವ್ರೆಲ್ಲ ಜಂಗಮರ್ಲಿಂಗ ಕಾರ್ತಿಕ ಮೇಯಕತ್ತಾವ ಚಜ್ಜಿ ಉಪ್ತಿಲ್ಲಾಕತ್ತಾವ ಅಂತ ಹೇಳು ಏ ಮರ ಏನು ತೋರ್ಸ್ ಮೇಲೆ ಕರ್ಕೊಂಡು ಬಂದ್ರು ತಿಪ್ಪ್ಯಾಗ ಚಜ್ಜಿ ಹೋಗಿತ್ತು ಚಜ್ಜಿ ಹೂವಿನಾಗ ಬಿದ್ದುದು ಡಿಗ್ಗೆ ಕೆದರೆಲ್ಲ ಕೆದರೊಟ್ಟಿಗೆ ಡಿಗ್ಗಿತ್ತು ಏ ಮಕ್ಕಳಿಗೆ ನಿಮ್ಮ ಲಿಂಗ ನೀವೇ ಕೂಡ ಹೇಳ್ಕೊಂಡು ತಗೊಳ್ಳೋದು ಮತ್ತೊಬ್ಬರ ಲಿಂಗ ಒಬ್ಬರು ತಗೊಳಂಗಿರಲ್ಲ ಮದುವೆ ಹಿಂಗಾಗಿತ್ತು ಇವ್ ಹೆಂಗದ ಯಾವ ತಿಳ್ಕೊಂಡು ಯಪ್ಪ ಹೆಂಗ್ ಕೂಡ ಸಿಗುದು ಎಲ್ಲ ಒಂದ ತರ ಲಿಂಗದಾವು ನೀನೇ ಕೊಡಂದ್ರು ಅವ್ರ ಲಿಂಗ ಅವ್ರಿಗೆ ಕೊಟ್ಟಾನ ಮಕ್ಕಳ ಜಾತಿ ಬೇರೆ ಮಾಡ್ತೀರಿ ನಿಮ್ಮ ಲಿಂಗ ಕ್ವಾರ್ ತಿಪ್ಪ್ಯಾಗ ಮೇಯಾಕತ್ತಾವು ಅದನ್ನು ಮಾಡ್ತೀರಿ ಹೊರಗಿನ ಜಾತಿ ನೋಡಾಕತ್ತೀರಿ ಅಂತ ಹೇಳಿ ಅಂತರ್ಷ ಯಾವಾಗ ವಾದ ಕಾಗಳಿ ಬಹಳ ಆಯ್ತು ಕಾಗಳಿ ಆದಾಗಲೇ ಏನಾಗ್ತದ ಅಂದ್ರ ಅವ್ರ ಅಪ್ಪನ ಕಡೆ ಸುದ್ದಿ ಹೋಯ್ತು ಹಿಂಗೆ ಮಾಡಕೈತೆ ಅಂತೇಳಿ ಅಪ್ಪಿದ್ದ ಬೇದ ಅಲೋ ಸುಳಿ ಮಗನ ನಿಂದ ಎಷ್ಟು ಕಾಗಳಿ ಕೇಳುದು ಹಾಳಾಗಿ ಹೋಗಿ ನೀಲಿದಂದ ಇಟ್ಟೇ ಬೇಕಾಗಿತ್ತು ಅಪ್ಪ ಬಿದ್ದಾಗ ಇಟ್ಟ ಬೇಕಾಗಿತ್ತು ಯಪ್ಪ ಸಾಷ್ಟಾಂಗ ನಮಸ್ಕಾರ ಹಾಕಿದ ಅಪ್ಪ ವಿದ್ಯ ಯಾವಾಗ ಸಾಷ್ಟಾಂಗ ನಮಸ್ಕಾರದಾಗಿದೆ ಹೋಗ್ತೈತೆ ತಾವು ಕಲ್ಪನಾ ಯಾವಾಗ ನೋಡ್ರಿ ದನ ಹೊಡ್ಕೊಂಡು ಹೋಗಂದ ದನ ಹೊಡ್ಕೊಂಡು ಹೋದ ಹುಡುಗರಿಗೆ ಹೇಳ್ತಾನ ನೀವು ದನ ಬೆಸ್ಕೊಂಡು ಮನೆಗೆ ಹೋಗ್ರಿ ನಾ ಬರಂಗಿಲ್ಲ ಮನೆಗೆ ನಮ್ಮ ಅಪ್ಪ ಹೋಗಂದ ನಾನು ಏನು ನಾ ಮರಳಿ ಮನೆಗೆ ಬರಂಗಿಲ್ಲ ಅವು ಒಂದು ಹಿಂದಿನ ಊಟ ಅಂದಾಳ ನಾ ಊಟ ಮಾಡಿಲ್ಲ ಈಗ ನಮ್ಮ ಅಪ್ಪ ಹೋಗಂದ ನಾ ಏನು ಹೋಗ್ತೀನಿ ನಾ ಬರಂಗಿಲ್ಲ ನಮ್ಮ ಅಪ್ಪ ಹೋಗಿ ಅಂತೇಳಿ ಹೋಗಿಬಿಡ್ತಾನ ಅಪ್ಪ ವಿದ್ಯ ಹಾದ ಎಲ್ಲಿಗೆ ಹೋದ ಅಂದ್ರೆ ತಿಳ್ಕೋತ ಬಂದ ಯಾವಾಗ ಶಿವಪುರ ಗ್ರಾಮದೊಳಗ ಯಾರು ಶಿವಪುರ ಇತ್ತು ಆ ಊರೆಲ್ಲ ಹಾಳು ಹೋಯ್ತು ಆಗ ಗಿಡಗಂಟಿತ್ತಲ್ಲ ಆ ಗಿಡಗಂಟಿ ಒಳಗೆ ಬಂದು ತಪ ಮಾಡಕತ್ತಿದ ಜಪ ತಪ ಮಾಡಕತ್ತಿದ ಅಭ್ಯಾಸ ಮಾಡಕತ್ತಿದ ಮಂದಿ ಸವಾಸ ಬಿಟ್ಟಿದ ಬೇನ್ ತಪ್ಪಲ ತಿನ್ನಕತ್ತಿದ ಬೇನ್ ರಸ ಕುಡಿಯಾಕತ್ತಿದ ಊಟನೇ ಒಟ್ಟು ಬಿಟ್ಟಾನ ಅಪ್ಪ ಬಿಟ್ಟ ಮಾಡ್ಕೊತ ಏನಾಗ್ತೈತವ ಅಲ್ಲೇದ ಮಾಡ್ತಾ ಓಂ ಶಿವಾಯ ಶಂಭೋ ಶಂಕರ ಓಂ ಶಿವಾಯ ಶ್ರೀಪುರದೊಳಗೆ ಕಡೆಗಂಟಾಗ ತಪ ಮಾಡ್ಲಕತ್ತಾರ ಪೈವಿದ್ಯ ಹೆಮ್ಮೆಯಿಂದ ಆಳುವಂಗರು ಯಾವಾಗ ದಳಿದೋತ್ರ ಹೋಗ್ಕೊಂಡಾರ ದಳಿದತ್ರ ಹೊತ್ಕೊಂಡು ತಪ ಜಪ ನಡೀತು ಇಲ್ಲಿ ಅಪ್ಪಯ್ಯದ ಅನ್ನೋದು ಇಲ್ಲೊಬ್ಬ ಸ್ವಾಮಿಗಳ ಪೈಕಿ ಹುಡುಗ ಅಂತೇಳಿ ಅಪ್ಪಯ್ಯ ಅಂತೇಳಿ ತಪ ಮಾಡ್ಲಕತ್ತಾರ ಸುದ್ದಿ ಕವಾಳಿ ಊರ್ ಗ್ರಾಮಕ್ಕೆ ಹೋಗ್ಬೇಕು ಕಾಗಳೆ ಆಯ್ತು ಯಾವಾಗ ಹೊಸ ಊರು ಕವಾಳೆ ಏನಾಗಿತ್ತು ಈ
ಕವಳೆ ಗೊತ್ತಾಯ್ತು, ಅಲ್ಲಿಂದ ಐಗಳಿಗೆ ಗೊತ್ತಾಯ್ತು, ಸುತ್ತಿನ ಹಣಿಗೆಲ್ಲ ಗೊತ್ತಾಯ್ತು. ಹೀಗೆ ಗೊತ್ತಾಗಾಯ್ತು. ಸೂರ್ಯ ಮುಳುಗು ಟೈಮ್ ತಕ್ಕ ಕಟ್ಟಾಗಿರವ ಸೂರ್ಯ ಆ ಕಡೆ ಮಲಗಾಕ ಹೋಗಂದ್ರ ಕರಿಪಡಿ ಅಂತೇಳಿ ಒಂದೈತಿ, ಕರಿಪಡಿ ಮ್ಯಾಲ ಬಂದು ಕುಂದ್ರವ ಹೀಗೆ ಮಾಡ್ಲಕತ್ತಿದ. ಅದಕ್ಕೆ ಎಂಥ ಅಪ್ಪಯ್ಯ ಅದ ಅಂದ್ರ ಅವನೊಂದು ಫೋಟೋ ಹೊಡಿಬೇಕು ಹೇಳಿ ಐಳಿ ಗ್ರಾಮ ಹಿರಿಯರೆಲ್ಲ ವಿಚಾರ ಮಾಡಿದ್ರು. ಐಳಿ ಗ್ರಾಮದ ಹಿರಿಯರೆಲ್ಲ ವಿಚಾರ ಮಾಡಿಕೊಂಡು ಆಗ ಏನ್ ಹೇಳ್ತಾರ, ಕವ್ವಾಲಿ ಊರೊಳಗಿರುವಂತಹ ಚನ್ನಬಸವಿತ್ಯ ಅಂತ ಸ್ವಾಮೀಜಿ ಅವರು. ಚನ್ನಬಸವಿತ್ಯ ಬಹಳ ಪ್ರಸಿದ್ಧಪ್ಪ ಫೋಟೋ ಹೊಡ್ಯಾಕ. ಅದಕ್ಕೆ ಚನ್ನಬಸ ಸ್ವಾಮೀಜಿಗೆ ಬಂದು ಹೇಳ್ತಾರ, ನೀವು ಫೋಟೋ ಹೊಡಿಬೇಕಂತ ಹೇಳಿ. ಅದಕ್ಕೆ ನಾನು ದೋಸ್ತೊಬ್ಬದಾನ ಬಹಳ ಪ್ರಸಿದ್ಧ ಇದ್ದಾನ ಮುಂಬೈದಾಗ ಅಂತ ಹೇಳ್ತಾನ ಚನ್ನಬಸವಿತ್ಯ. ಅವ್ರು ನಾನು ಕೂಡ ಸಾರಿ ಕಲ್ತಿದ್ದೀವು. ಹಾರಿ ಹೋಗುವ ಹಕ್ಕಿ ಕಾಲಿನ ಉಗುರಿನ ಫೋಟೋ ಹೊಡಿತಾನ ಅವ ಅಂತ ಹೊದಾನ. ಅವ್ನು ಕರ್ಕೊಂಡು ಬರೋನು ಮುತ್ಯ ಯಾರ ಸಣ್ಣ ಬರೋದಿಲ್ಲ ಆ ಹೇಳಿ ಯಾವಾಗ ಮುಂಬೈದಿಂದ ಅವನ ದೋಸ್ತನ ಕರ್ಕೊಂಡು ಕರೆಸಿದ. ಯಾವಾಗ ಕರೆಸಿದ ಅವನ ದೋಸ್ತನ ಕರ್ಕೊಂಡು ಯಾವಾಗ ಶೀಪುರಕ್ಕೆ ಹೋಗ್ತಾರ. ಶೀಪುರಕ್ಕೆ ಹೋಗದಾಗ ಅನ್ಕ ಒಂದು ಏನ್ ಮಾಡ್ಯಾರ ಅಂದ್ರ ಅವ ಎಲ್ಲಿ ಕುಂಡಿರ್ತಾನ ಆ ಜಾಗ ನೋಡ್ಕೊಂಡು ಮೊದಲೇ ಆಗ ಅದು ಸತ್ತ ದೂರು ಒಂದು ಇತ್ತು, ಒಂದು ತುಸು ಅಲ್ಲಿ ಜಾಗ ಬಿಟ್ಟು ದೂರು ಒಂದು ಗುಂಡು ಗುಡ್ಲ ಹಾಕ್ಯಾರ. ಅವ್ನು ಗೊತ್ತಿದ್ದಾರೆ ಆ ಗುಂಡು ಗುಡ್ಲಕ್ಕೆ ಹಿಂದಿನ ಬಾಜು ಒಂದು ಭೋಗ ಮಾಡ್ಯಾರ. ಆಗ ಭೋಗ ಮಾಡಿ ಬಿಟ್ಟಾರ. ಅವ್ರ ಫೋಟೋ ಹೆಂಗ್ ಕೊಡ್ತಿದಾರ, 3 ಕಾಲ ಮ್ಯಾಲ ಫೋಟೋದ ಕ್ಯಾಮ್ರಾ ಆಗ ನಿಂದ್ರಿಸಿ ಫೋಟೋ ಹೊಡಿತಿದ್ರು. ಅವ ಏನ್ ಮಾಡ್ಯಾರ, ಅಲ್ಲಿ ಬಂದ ಚನ್ನಬಸವಿತ್ಯ ಬಂದಾನ. ಯಾಕೋ ಚನ್ನಬಸು ಈ ಕಡೆ ಬಂದಿ ಅಂದ ಅಪ್ಪ ವಿದ್ಯ. ಯಪ್ಪ ನಿಮ್ ದರ್ಶನಕ್ಕೆ ಬನ್ನಿ ಬಂದಿದ್ಯಾ ಬಾಬಾ ಕುಂಡು ಕುಂಡು. ಇವ್ ಇಲ್ಲೇ ಕೂತ ಅವ್ನು ಬೇಗ ತೆಳ್ಯಾಕ ಹೊಂಟ. ಯಾವಾಗ ತೆಳ್ಯಾಕ ಹೊಂಟ ಅವನು ನೋಡಿದ ಪರಿಮಿತಿಯ ಸುಮ್ಮ ಕೂತ. ಅವ್ನು ಒಳಗೆ ಹೋಗಿ ಗುಡ್ ಜೋಪಡ್ಯಾಗ ಸೇರಿದ. ಹಿಂಗ 3 ಕಾಲಿನ ನಿಂದ್ರಿಸಿದ. ಮ್ಯಾಲ ಕ್ಯಾಮ್ರಾ ಇಟ್ಟು ಫೋಟೋ ಹೊಡಿಬೇಕಂದ್ರ ಅಲ್ಲಿ ಏನ್ ಮಾಡಕತ್ತಿದೋ 3 ಕಾಲ ಒಂದು ಕಣ್ಣಲ್ಲಿ ಏನ್ ಮಾಡಕತ್ತಿದೆ ಅಂದ ಪರಿಮಿತಿಯ. ಏನ್ ಮಾಡಿ ಯಾನ್ ಇಲ್ರಿ ಅಂದ. ಯಾನಿಲ್ಲ ಎಲ್ಲಾದ್ರೆ ಇಲ್ಲ ಅಂದ್ಬಿಟ್ಟ. ಅನ್ಕೋಟಿಗೆ 7-10 ಫೋಟೋ ಹೊಡೆದಿದ್ದಾವ ಈ ಹೇಳುದ್ರಾಗ್ಲಿ. 7-10 ಫೋಟೋ ಹೊಡೆದಿದ್ದ. ಆಗ ಯಾನಿಲ್ಲ ಅಂದ್ರೆ ಇಲ್ಲ ಅಂದ್ಬಿಟ್ಟ. ಅಂತ ಅವರ ಮಾತು ಮಾತಾಡಿ ಅವ ಅಪ್ಪಯ್ಯಲ್ಲಿ ಅಪ್ಪನ ಜೋಡಿ ಚನ್ನಬಸಪ್ಪ ಮಾತಾಡಿದ. ಇವನು ಆದ. ಇಬ್ರು ಕೂಡ ಹಾದ್ರು. ಹೋಗುವಾಗ ತೆಗೆದು ನೋಡ್ತಾರ ಬೆಳಿಗ್ಗೆ ಹಾಲಿನ ಇತ್ತು, ಫೋಟೋನು ಮುಟ್ಟಿರಲಿಲ್ಲ. ಯಾಕ ಯಾನಿಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಿಟ್ಟಿದ್ದ ಅಪ್ಪನಿತ್ಯ. ಇಲ್ಲ ಅಂದ್ರೆ ಇಲ್ಲ ಆಗಿಬಿಡ್ತು. ಫೋಟೋನ ಮೂಡ್ಲೆಲ್ಲ ಹೊಡಿದ. ಅದರಾದ ಗಿರಿಕಲ್ಲ ಅವ ಸ್ವಾಮಿ ಮನುಷ್ಯ ಅಲ್ಲ, ಏನು ಫೋಟೋ ಹೊಡಿದ್ವಿ ಯಾರ ಅಂತೇಳಿ ಮಾತಾಡೋರು. ನನ್ನ ಕೈಲೇ ಸ್ಪಷ್ಟವಾದ ನೀನು ಹಂಗಿಲ್ಲ ಅಂತೇಳಿ ಮುಂಬೈದಾಗ ಹೇಳಿದ. ಇನ್ನೊಂದು ನಾವು ಹೊಡೆದ್ವಿ ಅಂದ್ರೆ ನಾ ಈ ಭೂಮಿ ಬಿಟ್ಟು ನಾವು ಹೋಗ್ಬೇಕಾಗ್ತೈತಿ ಅಂತ ವಿಷಯ ನಾವ. ಅವನ ಫೋಟೋ ನಾ ಏನು ಹೊಡೆದ್ವಲ್ಲಪ್ಪ, ನೀ ಏನು ಮಾಡ್ತೀವಿ ದೋಸ್ತರಿಗೆ ಚನ್ನಬಸು ಹೇಳಿ ಹೊಂಟು ಹೋಗಿಬಿಟ್ಟ. ಉರಿ ಥಂಡಿ ಬಿಟ್ಟು ಬೀಳ್ತಾನ. ನೆಳ್ಳಾಕತ್ತಿದ. ಮುತ್ಯಾಗಿ ಬಿಡ್ಕೊತಾನೆ, ಅಪ್ಪ ನನ್ನ ಕಡೆ ತಪ್ಪಾತು, ನನಗೆ ಕ್ಷಮ ಮಾಡು ಅಂತೇಳಿ ಅದೇ ಅಮ್ಮನೆ ಕೋಲ್ಯಾಗ ಮತ್ತು ಕೈ ಮುಗದ ಊರಿಗಿತ್ತು. ತನ್ನ ಊರಿಗೆ ಹೋದಾಗಲೇ ಮುಂದೆ ಏನಾಗ್ತದ, ಅಪ್ಪನ ಮುತ್ಯ ಅಲ್ಲಿಂದ ಎಲ್ಲಿ ಬಂದಂದ್ರೆ ಕವಾಳಿ ಗ್ರಾಮಕ್ಕೆ ಬಂದ. ಈ ಹೊಸ ಊರಿನ ಕವಾಳಿ ಆಯ್ತು. ಈ ಕವಾಳಿ ಒಳಗೆ ಬಂದ. ಕವಾಳಿ ಒಳಗೆ ಬಂದು ಏನ್ ಮಾಡ್ಲಿಕ್ಕೆ ಆ ಕವಾಳಿ ಕೂಡ್ಲಿ ಏನದ್ರಿ, ಆ ಕಡೆ ಹಿರಿ ಹಾಲ ಈ ಕಡೆ ಬಾಳಿ ಹಾಲ ಹೋಗಿ ಕೂಡ್ಯಾವಾಗ ಕೂಡಲು ಸಂಗಮ ಅಂತ ಆಯ್ತು. ಆ ಕೂಡಲದ ಒಳಗೆ ಹೋಗಿ ಅಲ್ಲಿ ಏನ್ ಮಾಡ್ತಾರ, ಅಲ್ಲಿ ವಸ್ತಿ ಮಾಡಾಕತ್ತದ. ಅಲ್ಲಿ ಶೀಪ್ರಿಗೆ ಹೋಗೋದು ಬರೋದು ಮಾಡಾಕತ್ತದ. ಅದು ಊರ್ ಮ್ಯಾಲಕ್ಕೆ ಮೊದಲು ಒಂದು ರಥಗೊಳ್ಯಾಗ ಒಂದು ದುಡಿ ಮಾಡಿದ. ಅವ ಎಲ್ಲೇ ಅನ್ವಾರ್ಥ ಹಂಗೆ ಮಾಡ್ಕೊಂಡು ತಿರ್ಗಾಡಕತ್ತಿದ ಅಪ್ಪ ಮಿತ್ಯ. ಹಿಂಗ್ ಮಾಡಿದಾಗಲೇ ಆಗ ದೋಣಿ ಮಿತ್ಯ ಬಂದಿದ್ದ. ಹುಟ್ಟವನು ದೊಡ್ಡವಾಗಿ ದೇವರ ಹೇಳಕತ್ತಿದ್ದ. ಅಪ್ಪ ಮಿತ್ಯ ಒಂದನ ಬಂದ. ಅದಕ್ಕ ಊರ ಒಳಗ ಗುರುಬಸ್ಸು ಅಂತ ಹೇಳಿ ಗುರುಬಸ್ಸು ಸ್ವಾಮಿ ಅಂತೇಳಿ ಹೋಗಿದ್ದ. ಗುರುಬಸ್ಸು ಬಾಯಿಲಿ, ನಿಮ್ ಊರಾಗ ಒಬ್ಬ ದೇವರ ಹೇಳ್ತಾನತ್ಲ ದೋಣಿ ಅಂತ ಹೇಳಿ. ಮೊದಲು ಯಾರಾಗ್ಯಾರ ಅವರು ಶಿವಲೋಕದಾಗ ಅಲ್ಲಿ ಅವ್ರು ಚರ್ಚೆಯಾಗಿ ಹುಟ್ಟಿ ಬರ್ತಾರ. ಯಾವಾಗ ನಿಮ್ ಊರಾಗ ಒಬ್ಬ ದೇವರ ಹೇಳಕತ್ತೇನತ್ಲ ದೋಣಿ ಅಂತ ಹೇಳಿ ಅವನಿಗೆ ಕರ್ಸು. ಗಾಳಿಯಾದ ಬಿಡಿಸ್ತಾನತ್ಲ. ಹೌದ್ರಿ ಬಿಡಿಸ್ತಾನ, ಕರ್ಸ ಹೋಗಿ ಮುರುಗಿ ಕರ್ಕೊಂಡು ಬಂದ. ಯಾವಾಗ ಕರ್ಕೊಂಡು ಬಂದ ಕೂಡಲೇ ಬಂದು ಕೂತ ಅಪ್ಪ ಮಿತ್ಯ ಸುಮ್ಮನೆ ಕೂತಿದ್ದ. ಈಗ ಹೆಂಗ ಅಪ್ಪ ಮಿತ್ಯ ಹೆಂಗೈತು ಅಲ್ಲಿ ಅಲ್ಲೇ ಕೂತಿದ್ದ. ಏನಪ್ಪ ದೋಣಿ ಗಾಳಿ ಬಿಡಿಸ್ತೇಪ್ಲ ಅಂತ ಸುಮ್ಮ ಕೂತ ದೋಣಿ ಮಿತ್ಯ. ಏನಪ್ಪ
ನಿಮ್ಮ ಆಶೀರ್ವಾದ ನನಗೊಂದು ಗಾಳಿ ಆಗೈತಿ. ಓ ನೋಡಿ ಏನಾಗೈತಿ, ನಂದೊಂದು ಗಾಳಿ ಬಿಡಿಸ್ಬೇಕ. ನನಗೊಂದು ಗಾಳಿ ಆಗೈತಿ, ನಾ ಕಂಟ್ಯಾಗಿರೋ ಅವತ್ತು ಏನು ಗಾಳಿ ಬಡ್ಕೊಂಡತ್ತೀವೋ ಯಾರೋ ನನಗೊಂದು ಗಾಳಿ ಹಾಕಿ ಬಿಡಿಸುವಂತ ಈ ಆಶಿ ಮ್ಯಾಲ ದೋಣಿ ಮುತ್ಯಾನ ನೋಡಾಕತ್ಯಾನ. ಅಪ್ಪ ಮುತ್ಯಾನ ಯಾವಾಗ ಜ್ಞಾನದಿಂದ ತಿಳ್ಕೊಂಡ ಗಾಬಗನ ಬಂದವನ ಕಾಲೇ ಹಿಡ್ದ ದೋಣಿ ಮುತ್ಯ. ಏನಪ್ಪ ನಿನ್ನ ಆಶೀರ್ವಾದ ಆದ್ರ, ನಿನ್ನ ದಯಾ ಆದ್ರ, ನಿನ್ನ ದಯಾದಿಂದ ಇದು ಗಾಳಿ ಬಿಡ್ತೈತಿ, ಇಲ್ಲಾಂದ್ರೆ ಬಿಡಂಗಿಲ್ಲ ಅಂದ ದೋಣಿ ಮುತ್ಯ. ಅಲಾ ಸುಳಿ ಮಗನ ಮತ್ತೆ ನನ್ನ ಆಶೀರ್ವಾದ ನಿನಗೆ ಬೇಕಾತ ಅಂದ. ಅಪ್ಪ ನಿನ್ನ ಆಶೀರ್ವಾದ ಇರ್ಲಿಕ್ಕಂದ್ರೆ ಇದು ಬಿಡಂಗಿಲ್ಲ, ನಿನ್ನ ಆಶೀರ್ವಾದ ಬೇಕು ಅಂದ. ಆಗ ತಲೆ ಮೇಲೆ ಕೈ ಇಟ್ಟು ಉಪದೇಶ ಕೊಡ್ತಾನ. ದೋಣಿ ಮುತ್ಯ ಉಪದೇಶ ಕೊಟ್ಟ. ದೋಣಿ ಮುತ್ಯನ ಗುರು ಅಪ್ಪ ಮುತ್ಯ ಯಾವಾಗ ಉಪದೇಶ ಕೊಟ್ಟ, ಸುಳಿ ಮಗನ ನಿನಗೆ ಎರಡು ಬುತ್ತಿ ನಾವು ಅಲ್ಲೊಂದು ಬುತ್ತಿ, ಈಗ ನಮ್ಮದೊಂದು ಬುತ್ತಿ, ಎರಡೂ ಬುತ್ತಿ ಸಾಕಷ್ಟು ತಿರುಳಿಂದ ಬೆಳಿತೈತಿ ಅಂದ್ಬಿಟ್ಟ. ಯಾರು? ಅಪ್ಪ ಮುತ್ಯ ಹೇಳಿದಾಗ ಆ ಒಂದು ತುಸು ದಿನ ಹೋದ ಕೂಡಲೇ ಒಂದು ಲಿಂಗ ತಂದ ಅಲ್ಲಿ ಕೂಡಲದೊಳಗ ಲಿಂಗ ಸ್ಥಾಪನೆ ಮಾಡಿದ ಅಪ್ಪ ಮುತ್ಯ. ಲಿಂಗ ಸ್ಥಾಪನೆ ಮಾಡಿ ದೋಣಿ ಮುತ್ಯ ಹೇಳ್ತಾನ, ದೋಣಿ ಅಲ್ಲಿ ಮೊಸರಿತಾಗ ದೇವರ ಹೇಳ್ಕೊತ್ಕೊಂಡ್ರು ಏನೈತಿ, ಇಲ್ಲಿ ಲಿಂಗ ಇಲ್ಲಿ ಲಿಂಗ ಪೂಜಾ ಮಾಡ್ಕೊತು, ಇಲ್ಲೇ ದೇವರ ಹೇಳ್ಕೊತೀವಿ, ಇಲ್ಲೇ ಪೂಜಾ ಮಾಡ್ಕೊತು ಇರು ಅಂತ ಹೇಳಿ ಆ ದೋಣಿ ಮುತ್ಯನ ಪೂಜೆಗೆ ಹಚ್ಚಿ ಅವ ಶಿವಪುರಕ್ಕೆ ಹೋಗಿಬಿಟ್ಟ. ಯಾವಾಗ ಶಿವಪುರಕ್ಕೆ ಆ ದೋಣಿ ಮುತ್ಯ ಪೂಜೆ ಮಾಡ್ಲಕತ್ತಾನ ಕೂಡಲದೊಳಗ. ಯಾವಾಗ ಪೂಜೆ ಮಾಡ್ಲಿಕ್ಕೆ ಆಗ ಏನಾಗ್ತದ, ಆಗ ನೋಡ್ರಿ ಮುರಿಯಪ್ಪ ಸ್ವಾಮಿ ಅಂತ ಹೇಳಿ ಯಾವ ಊರೊಳಗಿದ್ದಲ್ಲ ಕವಳೆ ಒಳಗ ಅವ್ನ ನಿಂದ ಮಾಡಾಕತ್ತಿದ. ಕೂರುರಾಮ ನಮಗೆ ಪೂಜೆ ಮಾಡಕತ್ತಾನ, ನಾವು ಐಗೋಳನ್ನ ನಾವು ಪೂಜೆ ಮಾಡ್ಬೇಕಾಗಿತ್ತು. ಅವನು ನೋಡಿ ಕುರುಬರಾವ ಬಂದು ಪೂಜೆ ಮಾಡ್ಲಕತ್ತಾನ. ಅವನು ನಿನ್ನ ದೋಣಿ ನೀ ಕುರುಬರಾವ ನೀವು ಪೂಜೆ ಮಾಡಕತ್ತೀರಿ ಹೋಗ್ ಮಸೂತಿಗೆ ಅಂತ ಹೇಳಿ ಅಲ್ಲಿಂದ ದೋಪಾತಿ ಅಂತ ಒಂದು ಮಸೂತಿಯಾಗಿಟ್ಟ. ಯಾವಾಗ ಮಸೂತಿ ಒಳಗಿಟ್ಟೋ ಆ ದೋಣಿ ಮುತ್ಯ ಮೂವತ್ತು ಸಾಪಗಾಗಿ ಕಣ್ಣ ನೀರು ಹೊಕ್ಕೊತ ಕುಂತಿದ್ದ. ಆಗ ಅಪ್ಪ ಮುತ್ಯ ಅಲ್ಲಿ ಕೂಡ್ಲಕ್ಕೆ ಬಂದ. ಯಾವಾಗ ಬಂದು ಕೂಡಿ ಕೇಳ್ತಾನ, ದೋಣಿ ಯಾಕೆ ಮೂವತ್ತು ಸಾಪ ಮಾಡಿದಂದ? ಅಪ್ಪ ನೀ ನನಗೆ ಹೇಳಿದಿ ಇಲ್ಲಿ ಪೂಜೆ ಮಾಡ್ಕೊತ ಇಲ್ಲೇ ಕುಂಡ್ರಂದಿ, ಅದಕ್ಕೆ ಇಲ್ಲಿ ನಮಗೆ ಸ್ವಾಮಿಗಳು ಊರೊಳಗೆ ಪೂಜೆ ಮಾಡಿ ಬಿಡುವಾರು, ನಾನು ಧೂಪಾರ್ತಿ ಹೋಗಿ ಮಸೂದಿಯಾಗಿ ಇಟ್ಟಾರ, ನನಗೆ ಹೆಂಗೆ ಬೇಕಾದ್ರೆ ಮಾತಾಡಕ್ಕೆ ಗುರುಬರಾಮದೈತಿ. ಹೆಂಗ ಎಲ್ಲಿ ಬಿಡು ನಿನ್ನ ಮತ್ತೊಂದು ಜಾಗ ತೋರಿಸ್ತೀನಿ ನಡಿ ಅಂತ ಅಪ್ಪ ಮುತ್ಯ ಕರ್ಕೊಂಡವಾದ ಊರ ಮ್ಯಾಲಕ. ಯಾವಾಗ ಕವಾಳಿ ಊರ ಮ್ಯಾಲಕಿನ ಮಗಲು ರಥಗಳಿತ್ತು, ರಥಗಳ ಒಂದು ಬೇವಿನ ಗಿಡ ಇತ್ತು, ಬೇವಿನ ಗಿಡದ ಬಂಡಿಗೆ ಒಂದು ದುಣಿ ಇತ್ತು. ಇಲ್ಲಿ ಕೂಡದಾಗ ಧ್ವನಿ ಮಾಡಿದವ ಅಪ್ಪ ಮುತ್ಯ. ಅಲ್ಲಿ ಒಂದು ಮೊದಲ ಧ್ವನಿ ಮಾಡ್ಯಾನ. ಆ ಧ್ವನಿಗೆ ಹೋಗ್ತಾರ ದೋಣಿ ಮುತ್ತನ ಕರ್ಕೊಂಡ, ದೋಣಿ ಈ ಧ್ವನಿ ಒಳಗೆ ಹಾಡು. ಆ ಹಾಡಲ್ಲಾಗಲೇ ಆ ದೋಣಿ ಮುತ್ಯ ಹಾಡಿದ. ಆಗೊಂದು ಕಂಚಿನ ಮೂರ್ತಿ ಎದ್ದು ಬಿತ್ತು. ಇನ್ನೊಂದು ಹಾಡು ಮತ್ತೆ ಹಾಡಿದ, ಮತ್ತೊಂದು ಮೂರ್ತಿ ಎದ್ದು ಬಿತ್ತು. ಕೈ ಮುಗದ ದೋಣಿ ಮುತ್ಯ, ಅಪ್ಪ ಸಾಕು ನನಗೆ ಸಾಕ ಆತಿತ್ತು, ನೀನು ಪೂಜೆ ಮಾಡ್ಕೊಂಡು ಇಲ್ಲೇ ಇದ್ದು ಬಿಡು, ನೀನು ಇಲ್ಲೇ ಬೆಳಿತೈತಂತ. ಅಲ್ಲ ಅವನಿಗೆ ಅಲ್ಲೇ ಹಚ್ಚದ ದೋಣಿ ಮುತ್ಯ, ಅಲ್ಲೇ ಸೇವೆ ಮಾಡ್ಕೊತ ಅವ ಅಲ್ಲೇ ಪೂಜೆ ಮಾಡ್ಕೊತ ಅಲ್ಲೇ ಹೊಡೆದ. ಮತ್ತೆ ಕೂಡಲಕ್ಕೆ ಹೋದ. ಆಗ ನೋಡಿ ಕೂಡಲಾಗ ಒಂದು ಸಭಾ ಕೂಡ್ತಿತ್ತು. ಕೂಡಲಾಗ ಒಂದು ಹೆಂಗ್ ಸಭಾ ಕೊಡ್ತಿತ್ತು ಅಂದ್ರೆ ಎಲ್ಲ ಶರಣರು ಕೂಡ ಅವರು ಧ್ವನಿ ಸೊತ್ಕೊತ್ಕೊಂಡ್ರ ಅಪ್ಪ ಮುತ್ಯನು ಕುಂಡ್ರಾವ. ಅಲ್ಲಿ ಸ್ವಾಮಿ ಮುತ್ಯನು ಬರಾಕತ್ತಿದ. ಏನು ಉತ್ತರ ದಿಕ್ಕಿಗೆ ಏನು ದಕ್ಷಿಣ ದಿಕ್ಕಿಗೆ ಒಬ್ಬ ಅಲ್ಲಿ ಅಪ್ಪ ಅಂತೇಳಿ ನಾನು ಅವನು ದಕ್ಷಿಣ ಕೊಂಡು ಬರ್ತಾನಂತ ಸ್ವರ್ಣದಿಂದ ಹೊಂಟ ಬಂದ್ಬಿಡವ. ಆಗ ಹೆಂಗೆ ಬರ್ತದೆ ಬಂದು ಧ್ವನಿ ತಿಳ್ಕೊಂಡ್ರ ಅವರು ಎಲ್ಲರೂ ಚಿಲ್ಮಿ ಜಗ್ಗ ಅವರು ಚಿಲ್ಮಿ ಜಗ್ಗಾಗ ಅವ್ರು ದಿನ ಅವ್ರವ್ರು ಯಾವ ಜಾಗ ಕೊಂಡಿರ್ತಾರೆ, ದಿನ ಅವ್ರವ್ರು ನೇಮಿಸಿದಾಗ ಅದೇ ಜಾಗದಾಗ ಕೊಂಡಿರೋದು ಅವ್ರದೊಂದು ನೇಮ. ಅದಕ್ಕೆ ಅವ್ರ ಜಾಗ ಹಿಂಗೆ ಚಿಲ್ಮಿ ಹಾದ ಕೂಡ ಅವ್ರು ತಗೋಬೇಕು. ಅದಕ್ಕೆ ಸ್ವರ್ಣಿ ಮುತ್ಯ ಏನು ಮಾಡ್ತಿದ್ದ ಅಂದ್ರೆ ಅವನು ಜಾಗ ಚಿಲ್ಮಿ ಬರ್ತಂದ್ರೆ ಅಲ್ಲೇ ಒಮ್ಮೆ ಹೊದೆ ಆಗಿಬಿಡವ. ಸ್ವರ್ಣದಿಂದ ಕೈಯಾಗ ಗಾಪನ ಚಿಲ್ಮಿ ಹೇಳ್ಕೊಂಡು ಬಿಡವ. ಹಿಂಗೆ ಎಷ್ಟೋ ದಿವ್ಸ ಹಿಂಗೆ ನಡೀತು. ಒಂದು ದಿವ್ಸ ಏನಾಯ್ತು ಅಂದ್ರೆ ಚಿಲ್ಮಿ ಅವನ ಜಾಗದಾಗ ಮತ್ತವ್ರಿಗೆ ಅಡ್ನೇದ ಅವನ ಕೈಯಾಗ ಹೋಯ್ತು. ಅವ ಅಲ್ಲಿ ಪ್ರಸನ್ನ ಆದ. ಚಿಲ್ಮಿ ದಾಟಿ ಹೋಗಿತ್ತು. ಮೋತಿ ಸಾಪನ್ ಮಾಡಿದ. ಯಾರು? ಸ್ವರ್ಣಿ ಮುತ್ಯ ಸಾಪನ್ ಮಾಡಿದಾಗ ಅಪ್ಪ ಮುತ್ಯನಿ ಕೇಳ್ತಾನ, ಅಪ್ಪ ಚಿಲ್ಮಿ ನಾನು ದಾಟಿ ಹೋಗ್ತೀನಿ ಹೆಂಗೆ ಮಾಡೋದಲ್ಲ ಮಗನ ಅಂದವ. ದಾಟಿ ಹೋಗೈತನ 12 ವರ್ಷ ಉತ್ತರ ದಿಕ್ಕಿಗೆ ಹೋಗಿಬಿಡುವಲ್ಲ. ಅಪ್ಪ ನನ್ನ ಧ್ವನಿ ಹೆಂಗ ಮಾಡೋದು ಹಿಂದಿನಿಂದ ಸುಳಿ ಮಗನ ನೀವು ಹಾದ್ರು ಧ್ವನಿ ಹಂಗ ಉಳಿತೈತಿವ ಅಲ್ಲ ಆರಂಗಿಲ್ಲ ಅಂತ ಹೇಳಿದ ಅಪ್ಪ ಮುತ್ಯ. ಆ ಧ್ವನಿ ನೀವು ಹಾದ್ರು ಉಳಿತೈತಿ ಅದು ಆರಂಗಿಲ್ಲ.
ಯಾವಾಗ ಹೇಳ್ತಾನೆ ಅಪ್ಪ ಮಿತ್ಯ ಹೇಳಿದ ಕೂಡಲೇ ಆಯ್ತಪ್ಪ ನಾ ಹೋಗ್ತೀನಿ ಅಂತ 12 ವರ್ಷ ಹೋಗಿಬಿಟ್ಟ ಸೊರಡಿ ಮಿತ್ಯ. 12 ವರ್ಷ ಹೋಗಿ ಬರೋದ್ರಾಗ ಇನ್ನ ದುನಿ ಹಂಗೆ ಉಳಿತಿತ್ತು. ಈಗ ಸದ್ದ ಈಗ ನೋಡ್ಲಿಕ್ಕೆ ನಾವು ಉಳಿತೈತಿ. ಅದು ಯಾರ ಆಶೀರ್ವಾದ? ಅಪ್ಪ ಮಿತ್ಯನ ಆಶೀರ್ವಾದದಿಂದ ಉರಿಯಾಕಾಯ್ತು. ಅದಕ್ಕೆ ಇನ್ನೂ ತನ ಏನು ಸೊರಡಿ ಮಿತ್ಯ ಹೊತ್ತಿಸಿ ಬಿಟ್ಟಾನ, ಅದು ಇನ್ನೂ ತನ ಬೆಂಕಿ ಐತಿ. ಅದು ಇನ್ನೂ ತನ ಎಲ್ಲರಿಗೂ ನೋಡಕ್ ಕಾಣ್ತೈತಿ, ಉರಿಯಾಕೈತಿ. ಅದಕ್ಕೆ ಯಾವಾಗ ಬಂದ ಮೆಟ್ಟ ಮಾಡಿದ ಆಗ ಅಪ್ಪ ಮಿತ್ಯ ಏನು ಮಾಡ್ತಾನ, ಆಗ 5 ಗ್ರಾಮಕ್ಕೆ ಹೋದ. 5 ಗ್ರಾಮಕ್ಕೆ ಹೋಗಿ 5 ಗ್ರಾಮದೊಳಗೆ ಸಾಬು ಮಿತ್ಯನ ಹೊಲದೊಳಗೆ ಮೆಟ್ಟ ಮಾಡಿದ. ಅದಕ್ಕೆ ಸಾಬು ಮಿತ್ಯನ ಹೊಲದೊಳಗೆ ಮೆಟ್ಟ ಮಾಡಿದ ಕೂಡಲೇ ಒಮ್ಮೆ ಕೊಗುಟ್ಟೂರು ಗ್ರಾಮಕ್ಕೆ ಹೋದ. ಅಲ್ಲಿ ಅಪ್ಪಯ್ಯ ಬರ್ಲಕ್ಕಿತ್ತಾನ, ಗಹನ ಚಾಲು ಇತ್ತು. ಅವ್ರೇನು ವಿಚಾರ ಮಾಡ್ರು, ನೋಡೋಲ್ಲ ಇಷ್ಟೆಲ್ಲ ಮಾಡ್ತಾನಂದ್ರ ಗಂಗಾಳ ಪೂಜಾ ಗಂಗಾಳ ಕಾಗಿ ಕುಡ್ತಾನ ನೋಡು ಅಂತೇಳಿ ಮಾತಾಡ. ಅಪ್ಪಯ್ಯ ಮಿತ್ಯ ಗೊತ್ತಾಯ್ತು. ಅಲ್ಲಿಗೆ ಹೋದ. ಬಾ ಬಾ ಮಿತ್ಯ ಬಾ ಬಾ ಅಂದ್ರು. ಹೋಗಿ ಗಬಗದ ಕಳ ಖಳ 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 ಕುದಿತಿತ್ತು ಗಂಗಾಳ. ಅದ್ರಾಗ ನೋಡಿ ಬೇಗ ತೆಂಬರಲ್ಲೇ ತಕ್ಕೊಂಡ್ರು. ಇದಕ್ಕೆ ಕಾಗಿ ಕುಡಿಯಪ್ಪ ನೀ ಅಂದ್ರು. ಎಲ್ಲ ಹೊಯ್ಗೆ ಹೋಗ್ತಿತ್ತು. ಘಟ 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 ಕುಡಿದು ಬಿಟ್ಟ ಅಪ್ಪಯ್ಯ ಮಿತ್ಯ. ಮಕ್ಕಳ ಒಳಗೆ ಉರಿಯಾಕತ್ತೈತಿ, ಮ್ಯಾಲ ನಿಮ್ಗೆ ಉಳಿದು ಹೋಗ್ತೈತಿ ಅಂತ ಹೋಗ್ಬಿಟ್ಟ. ಅವ್ರ ಮನೆಗೆ ದೀಪ ಇಲ್ಲದಂಗ ಆಗ್ಬಿಟ್ಟು. ಅದಕ್ಕೆ ಇದು ಮುಂದೆ ಯಾರಿಗೆ ಗೊತ್ತಾಯ್ತು ಅಂದ್ರ ಕೊಗೋಟ್ನೂರು ದ್ವಾರ ಮಿತ್ಯ ಗೊತ್ತಾಯ್ತು. ದ್ವಾರ ಮಿತ್ಯ ಇದ್ದವನು ದರ್ಶನ ತಗೋಬೇಕಂತ 5 ಗ್ರಾಮಕ್ಕೆ ಬಂದ. ಗಿಡಗಂಟಿ ಒಳಗೆ ಕೂತಿದ್ದ. ಕಂಟ್ಯಾ ಕೂತ ಇವ್ರು ಪಾರಿಗೆ ಹೋಗಿ ನಮಸ್ಕಾರ ಮಾಡ್ಬೇಕು, ಹಣಿ ಹಂಚಿಕಲ್ಲಿ ಬರಾಕತ್ತಾನ. ಅಲ್ಲೇ ನಿಂದ್ರು ಒಂದು ಅಪ್ಪಯ್ಯ ಮಿತ್ಯ. ಅಲ್ಲೇ ನಿಂದ್ರು ಒಂದಾಗ ಬರಾಕತ್ತಿದ. ಕೈಯಾಗ ತಗೊಂಡು ನಿಂತು ಹೋಗದ ಅಪ್ಪಯ್ಯ ಮಿತ್ಯ. ಹೋಗಿ ಹಣಿ ಪಚ್ಚ ಕೊಯ್ತು, ರಕ್ತ ಬಂಬಾಯಿತು. ತನ ಕಲ್ಲು ಬರೋದ್ರಾಗ ಎಷ್ಟು ಗುಡಿಯಾಗ ಹೋಗ್ಕೊಂಡವ ದ್ವಾರ ಮಿತ್ಯ. ಯಾವಾಗ ಗುಡಿಯಾಗ ಹೋಗ್ಕೊಂಡು ಬಂದು ಪಾಲಿನ ಬಿದ್ದ. ಮಗನ ನೆಟ್ಟೂರಾದ್ಯ, ಆಗ ನಿನಗೆ ಆಶೀರ್ವಾದ ಆಗಿ ತೆಲಿ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ ದ್ವಾರ ಮಿತ್ಯ ಅಪ್ಪಯ್ಯ ಮಿತ್ಯ. ನಿಂದ ಕೀರ್ತಿ ಬೆಳಿತೈತೆ ಮಗನ, ನಿಂದ ಪೂಜೆ ಆಗ್ತೈತಿ ಹೋಗು ಅಂತ ಹೇಳಿ ಕಳಿಸಿದ. ಅದ ಕಲ್ಲು ಏನು ಹಣಿಗೆ ಒಗದಿದ್ದ ಅಪ್ಪಯ್ಯ ಮಿತ್ಯ, ಅದ ಕಲ್ಲು ತಂದ ಇವನೇ ಅಪ್ಪಯ್ಯ ಮಿತ್ಯ ಅಂತೇಳಿ ಸ್ಥಾಪನೆ ಮಾಡಿದ ದ್ವಾರ ಮಿತ್ಯ ಹೋಗುಟ್ನೂರ ಒಳಗ. ಈಗ ಅಪ್ಪಯ್ಯ ಮಿತ್ಯನ ಗುಡಿ ಕಟ್ಟ್ಯಾರ. ಈಗ ಸದ್ದ ಅಲ್ಲಿ ಜಾತ್ರೆ ಮಾಡ್ತಾರ. ದ್ವಾರ ಮಿತ್ಯನ ಪೂಜೆ ನಡೆದತ್ತೆ ಅಲ್ಲಿ. ಯಾರ ಶಿಶು ಮಕ್ಕಳು ಇವರೆಲ್ಲ ಅಪ್ಪಯ್ಯ ಮಿತ್ಯನ ಶಿಶು ಮಕ್ಕಳು ಅವರು. ಅದಕ್ಕ ಬಾಡಿ ಗ್ರಾಮಕ್ಕೆ ಹೋದ. ಬಾಡಿ ಗ್ರಾಮಕ್ಕೆ ಹೋದಾಗ ಅಲ್ಲಿ ಬಾಡಿ ಗ್ರಾಮದ ಒಳಗ ಯಾರಿದ್ರು ಅಂದ್ರ ತುಕಾಪ ಮಿತ್ಯ ಇದ್ದ. ಈಗಿನ ತುಕಾಪ ಮಿತ್ಯ ಮೊದಲೊಬ್ಬ ತುಕಾಪ ಮಿತ್ಯ ಇದ್ದ. ಅಲ್ಲಿ ಹೋದ್ರು, ಇಬ್ರು ಕೂಡ ಚಿಲ್ಮಿ ಸೇರ್ತಿದ್ರು. ಯಾರು ತುಕಾಪ ಮಿತ್ಯನು ಅಪ್ಪಯ್ಯ ಮಿತ್ಯನ ಇಬ್ರು ಕೂಡ ಚಿಲ್ಮಿ ಸೇದವರು. ಒಂದಿನ ತುಕಾಪ ಮಿತ್ಯನ ಕಡೆ ಹೋಗಿದ್ದೆ. ಅಪ್ಪಯ್ಯ ಮಿತ್ಯ ಉಳ್ಳಾಡಕತ್ತಾನ. ತುಕಾಪ ನಾನು ಹೊಟ್ಟೆ ಕಡೆ ಹಾಕೈತಿ ಅಂದ. ಯಪ್ಪ ಏನ್ ಮಾಡ್ಬೇಕು ಅಂದ. ಗುಂಡಾಡಿ ಒಳಗ ಯಾವ ಗುಂಡಾಡಿ ಊರು ಹೊರಗ ಒಂದು ಎಡುವ ದೇವ್ರ ನಾನು ಆ ದೇವ್ರ ಗುಡಿಯಾಗ ಪ್ರಸಾದ ತಂದು ಕೊಟ್ಟರೆ ನಾನು ಹೊಟ್ಟೆ ನಿಂದಿರ್ತೈತಿ ಅಂದ. ಆ ಗುಡಿಯಾಗ ಸರ್ಪ ಬಾಳ ಸದ್ದಕ್ಕದಾವೀಗ ನೋಡಾಕ ಸದ್ದದ ಯಾರು ಹೋಗಂಗಿಲ್ಲ. ಆ ಗುಡಿ ಒಳಗೆ ಸರ್ಪಗಳದಾವು. ಆ ಗುಡಿ ಒಳಗೆ ಯಾರು ಹೋಗಂಗಿಲ್ಲ. ಹಗಲದ್ದು ಹೋಗಿ ಬರ್ತಾರೆ, ರಾತ್ರಿ ಯಾರು ಹೋಗಿಲ್ಲ. ಹಗಲದ್ದು ಪೂಜೆ ಮಾಡಿ ಬಂದ್ರೆ ಸರ್ಪಗಳು ಹರಿದಾಡ್ಲಾಕತ್ತಾವ. ಬರ್ಕೊಳಂಗಿಲ್ಲ. ಹಂತಲ್ಲಿ ಹೋಗಿ ಬರ್ಲಾಕ ಹೇಳಿದ ಅಪ್ಪಯ್ಯ ಮಿತ್ಯ. ಹೇಳಿದಾಗಲೇ ಆತಪ್ಪ ನಿನ್ನ ಆಶೀರ್ವಾದದಲ್ಲಿ ಹೋಗಿ ಬರ್ತೀನಿ ಅಂತ ಹೇಳಿ ಓಡಿದ. ಓಡ್ ಅವನು ನೆಟ್ಟುವಾಗ ದೇಹ ಜಾವೋ ಅಥವಾ ರಾವೋ ಪಾಂಡುರಂಗಿದಾರ ಬಾವೋ ದೇಹ ಹೋಗುವಂದಕ್ಕ ಇರುವಂದಕ್ಕ ನನ್ನ ಅಪ್ಪಯ್ಯ ಸಂಬಂಧ ನನ್ನ ಪ್ರಾಣ ಹೋದ್ರು ಚಿಂತಿಲ್ಲ ಅಂತ ಓಡ್ಲಾಕತ್ಯಾನ. ಓಡ ಪ್ರಸಾದ ಬರೋದ್ರಾಗ ಹೆಂಗ್ ಹೋಗಿದ್ದೋ ಗೊತ್ತಾಗಿಲ್ಲ, ಹೆಂಗ್ ಬಂದೋ ಗೊತ್ತಾಗಿಲ್ಲ. ಅಪ್ಪಯ್ಯ ಮಿತ್ಯನ ಆಶೀರ್ವಾದ ಬಂದ್ಬಿಟ್ಟ. ಅಪ್ಪ ಹಿಡೀರಿ ಪ್ರಸಾದ ಅಂತ. ಹಿಡೀರಿ ಅಂತಾದ್ರೆ ನೀ ಯಾವಾಗ ತಗೋಲಕ್ ಹೋಗಿ ಕೈ ಹಾಕಿದ್ದ ಆಗಲ್ಲ ನಿಂತೈತಿ ಅಂದ. ಆಯ್ತು. ಆಗ ಹೇಳ್ತಾನ, ಅಲ್ಲೋ ಇಟ್ಟು ನಿಟ್ಟರು ಆಗಿದೆ ಅಂದ್ರ ನಿನ್ನ ಕಾತು ನೀನು ಆ ಚಂದ್ರ ತಾಯಿ ಪೂಜೆ ಮಾಡ್ಕೊತ ಹಿಂಗೆ ಇರು, ನಿನ್ನ ಕೀರ್ತಿ ಬೆಳಿತೈತಿ ಅಂತ ಹೇಳಿದ. ತುಕಾಪ ಮಿತ್ಯ ನಿನ್ನ ಆಶೀರ್ವಾದ ಆಗಂತೇಳಿ ಪಾದಿಗೆ ಬಿದ್ದ. ತೆಲಿ ಮ್ಯಾಲ ಕೈ ಇಟ್ಟು ಆಶೀರ್ವಾದ ಮಾಡಿದ. ಯಾರು? ಅಪ್ಪಯ್ಯ ಮಿತ್ಯ ಆಶೀರ್ವಾದ ಮಾಡಿದ. ಈ ಸದ್ಯಕ ಈಗ ನೋಡ್ಲಾಕ ಆ ಬಾಡಿ ಗ್ರಾಮದ ಒಳಗ ಅಲ್ಲಿ ಅವ್ರ ಗುಡಿ ಐತಿ, ಪೂಜೆ ಆಗ್ತೈತಿ. ಅದಕ್ಕ ಅಲ್ಲಿ ಮಾಡಿ ಅಲ್ಲಿ ಪವಾಡ ಮಾಡಿತ್ತು. ಯಾವಾಗ ಮರಳಿ ಮತ್ತೆ 5 ಗ್ರಾಮಕ್ಕೆ ಬಂದಾನ. 5 ಗ್ರಾಮಕ್ಕೆ ಬಂದ ನೋಡಿ ಏನಾಗ್ತದ.
ಐದು ಗ್ರಾಮದ ಒಳಗೆ ಹಂಗ ಎಲ್ಲಿ ಹದಾರ ಸಾಧು ಮುತ್ಯ ದಿನ ಪೂಜೆಗೆ ಬರವ ಅವ್ರ ಸೇವಾಕ್ ಬರವ ಅವ್ರ ಸಾಧು ಮುತ್ಯನ ಇದ್ರ ಜಮೀನು ಒಳಗೆ ಕಟ್ಟು ಮಾಡಿದ್ದಾರೆ ಎಲ್ಲ ಗಿಡಗಟ್ಟಿತ್ತು ಇದ್ದಾಗಲೇ ಯಾವಾಗ ಆ ಎಲ್ಲ ಬಂದು ಪೂಜೆಗಳು ಮಾಡುದು ಅಲ್ಲ ಕಾಲ್ಬಿದ್ದು ಹೋಗುದು ದೂರಿಂದ ಹೋಗೋರು ಅಲ್ಲಿ ಎಲ್ಲ ಪತ್ತಳು ಬರ್ತಿದ್ದ ಡಂಬಳಿ ಎಲ್ಲ ಪತ್ತೇಳಿ ಆಡ ಬಿಸ್ಕೊತಾನೆ ಬರವ ಇವ್ ಪುಸ್ತಕ ಓದ್ಕೋತ ದಿನ ಕುಂದ್ರವ ಯಾರ ಅಪ್ಪ ಮಿತ್ಯ ಹಾ ಎಲ್ಲಪ್ಪ ಅದಕ್ಕ ಏ ಎಲ್ಲ ನಾಳೆ ಸೂರ್ಯ ಉದಯ ಆಗೋಟ್ಟಿಗೆ ಇಲ್ಲಿ ಬರಬೇಡ ತಡ ಮಾಡಿ ಬಾ ಅಂದ ಆಗ್ಲಿಪ್ಪ ಅಂದಾದ್ರೆ ಇವ್ ಮುತ್ಯ ಹಿಂಗ್ ಹೇಳ ಅಂದ್ರೆ ಇದು ಏನಿರ್ಬೇಕು ನೋಡ್ಬೇಕಂತೇಳಿ ಮೂರು ಜನ ಎದ್ದ ಸೂರ್ಯ ಉದಯ ಆಗೋಟ್ಟಿಗೆ ಅಲ್ಲೇ ಹೋಗ್ಯಾನ ನೋಡ್ರಿ ಹುಡುಕ್ಯಾಕ ನೋಡ್ಕೋತ ಹೋಗ್ಯಾನ ಓದ್ಕೋತ ಕೂತಾನ ಆಗ ಏನು ಸಮಸ್ಯೆ ಬಂದೈತಿ ಈ ಟೈಮ್ದಾಗ ಯಾರು ಬರ್ತಾರ ಕೂಳು ಎಂಬುದು ಕಬರಿ ತುಣಕ ಆಗ್ತೈತಿ ಅಂತ ಹೇಳಿ ಶಬ್ದ ಬಂದಿತ್ತು ಅನ್ಕೊಟ್ಟಿಗೆ ಎಲ್ಲಪ್ಪನ ನಾಳೆ ಹೋಗಿ ಅಪ್ಪನ ಮಿತ್ಯಾನ ಕಾಲ ಬಿತ್ತು ಸೂರ್ಯ ಹುದಿಯಾಗ ಹೋಗಿದ್ದ ಅವನ ನಾಳೆ ಹೋಗಿ ಅಪ್ಪನ ಮಿತ್ಯಾನ ಬಿಟ್ಕೊಂಡು ನಾಟಕ ನೋಡಿದ ಅಲಾ ಸುಳ್ಳು ಮಗನ ಎಲ್ಲ ಇಂಥ ಟೈಮ್ದಾಗ ಹಾಕೊಂಡು ಕೂಳು ಎಂಬುದು ಕಬರಿ ತುಣಕ ಆಗ್ತೈತಿ ಹೋಗು ಅಂತ ಹೇಳಿ ಶಾಪ ಕೊಟ್ಟ ಯಾವಾಗ ಕೊಟ್ಟು ಪಾನಿನ ಮೇಲೆ ಬಿದ್ದು ಉಳ್ಳಾಡಕತ್ತಿದ್ದಪ್ಪ ನನ್ನ ಕಡೆ ತಪ್ಪಾತು ಕ್ಷಮಾ ಮಾಡೋದು ಕ್ಷಮ ಇಲ್ಲ ಮಗನ ನಿನ್ನ ಮಕ್ಕಳ ಮೊಮ್ಮಗಳ ಕಾಲಿಗೆ ಸುಖ ಆಗ್ತೈತಿ ನಿನ್ನ ಮೊಮ್ಮಗಳ ಕಾಲಿಗೆ ಸುಖ ಆಗ್ತೈತಿ ನೀ ಬೇರೆ ದಂಡೆ ಬಿದ್ದು ಸತ್ತು ಹೋಗ್ತೇವೋ ಅಂದ ಎಲ್ಲ ಮುದುಕದಿ ಬೇರೆ ದಂಡೆ ಬಿದ್ದ ಸತ್ತು ಹೋದ ಕೂಳು ಸಿಗಲಿಲ್ಲ ಅವತ್ತಿಲ್ಲ ಯಾಕೆ ಅವನ್ ಯಾರಿಗೂ ಅಪ್ಪ ನಿನ್ನ ಶಾಪದಿಂದ ಆಯ್ತು ಹಿಂಗಾಗಿ ಹೋಯ್ತು ಅದಕ್ಕೆ ಒಂದಿನ ಏನಾಗಿತ್ತು ಅಂದ್ರ ಯಾವ ಈ ಚುಕ್ಚಿ ಗ್ರಾಮದ ಒಂದಿಗೆ ಯಾವ ಊರ ಬೊಗುಟ್ನೂರ ಸುಟ್ಟಟ್ಟಿ ಒಳಗೆ ಭೀಮಾನ ಮುತ್ಯ ಅಂತೇಳಿ ಹೋಗ್ಬಿಟ್ಟ ಭೀಮಾನ ಮುತ್ಯ ಅಪ್ಪನ ಮುತ್ಯ ಅಂತೇಳಿ 5 ಗ್ರಾಮಕ್ಕೆ ಬಂದಲ್ಲಿ ಚಿಲ್ಮಿ ಸೇರಾಕ್ ಬಂದ್ಕೊಂಡ್ರವ ಅವ ಧ್ಯಾನ ಮಾಡಕತ್ತಿದ ಅವ್ ಮಾಡ್ಲಾಕತ್ತಾನ ಒಂದ್ ಜನ ಏನಾಗ್ತತಿ ದಿನ ಬರುದು ಹೋಗುದು ಮಾಡ್ತಿದ್ದ ಒಂದ್ ಜನ ಬಂದ ಏನ್ ಹೋಗ್ತೋ ಭೀಮಾ ಸುಟ್ಟದ ಭೀಮಾನ ಮುತ್ಯಾಗ ಬುರಾವ ಕೇಳ್ತಾನೆ ಏನ್ ಹೋಗ್ತಿ ಮುತ್ಯಾನ ಕಡೆ ಹೋಗ್ತಾನ ಮಗನ ಮುತ್ಯಾನ ಕಡೆ ಹೋಗ್ತಾನಂತ ಚಿಲ್ಮಿ ಸೇರಾಕ್ ಹೋಗ್ತೀನಿ ಇಬ್ರು ಚಿಲ್ಮಿ ಸೇರಾವರಾಗಿರಿ ಅಂದ ಎಲ್ಲೋ ಆ ಮಾತ್ಮದಾನು ಇಂಥ ಮಾತು ನೋಡಿಲ್ಲ ನಾವ ನೀನು ಬಾ ನೀವು ತೋರ್ಸ್ಕೊಂಡ್ಬರ್ತಾನ ನಡಿಯಾಗಲ್ಲ ಬಾಂದ್ರ ಅಪ್ಪ ಮಿತ್ಯಾಗ ಗೊತ್ತಾಗಿತ್ತು ಬತ್ತಗೇರಕ್ಕೆ ಅಂದ ಯಾವಾಗ ನೋಡಿ ಹಾರ ಕೊಡ್ಲಾನೆ ಚಿಲ್ಮಿ ಸೇರಾಕಿರು ಸೇರೋ ನೀನು ಅಂದ ನಾ ಸೇರಾಗಿದೆ ನೀ ಸೇರಿ ಬಿಡೋದಕ್ಕೆ ಹೋಗಿ ಸೇರು ಅಂದ ಅಪ್ಪ ಮಿತ್ಯ ಅವನು ಒಂದು ಜಾನ್ ಹಿಡಿಕೆ ಜೇಗಿದ ಬಾಯ ಬುರು ಬಿಡ್ತೀವಿ ಒಂದು ತ್ಯಾಗ ಪ್ರಾಣ ಬಿಡ್ಲಾಕಿದ್ದ ಯಾರ ಅವನು ನಿಂದ ಮಾಡಿದ್ದಲ್ಲ ಅವಾಗ ಯಪ್ಪ 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 ಅಪ್ಪ ಮಿತ್ಯ ಅವ್ನು ಉಳಿಸ್ರಿ ಅದ ಯಾರು ಉಳಿಸ್ತಾರೋ ಮಗ ನಿಂದ ಮಾಡ್ತಾನೆ ಹಿಂದೆ ಕೂತು ನಿನಗೆ ಅಂದ ಯಪ್ಪ ತಪ್ಪಾಗೈತಿ ಉಳಿಸು ಅಂತೇಳಿ ಆಗ ನೋಡಿ ಸುಟ್ಟಲ್ಲಿ ಭೀಮಾನ ಮಿತ್ಯ ಪಾಲ್ ಮೇಲೆ ಬಿದ್ದು ಉಳ್ಳಾಡಕತ್ಯಾನ ಅದಕ್ಕೆ ಆಶೀರ್ವಾದ ಮಾಡ್ತಾನ ಮಗನ ಇನ್ನೊಬ್ರಿಗೆ ನಿಂದ ಮಾಡ್ಬೇಡ ಹೋಗು ಅಂತ ಎಕ್ಸ್ಪ್ರೆಷನ್ ಅದಕ್ಕೆ ಸುಟ್ಟಲ್ಲಿ ಭೀಮಾನ ಮಿತ್ಯ ಬರ್ತಿದ್ದ ಒಂದಿನ ಬಂದಾಗ ಏನಾಗ್ತೈತಿ ಅಂದ್ರ ತಂಬಾಕ್ಷಿ ಆ ಕಡೆ ಈ ಕಡೆ ಮಾಡವ ಎಳವ ತಳ್ಕೊಂಡ್ರ ಭೀಮಾನ ಮಿತ್ಯ ಭೀಮ್ಯ ಹಂಗ್ಯಾಕ್ ಮಾಡಕತ್ತಿದಿ ಒಂದಿಟ ಎದ್ದಂಗ್ ಮಾಡ್ತೀನಿ ತಳ್ಕೊಂಡಿರ್ತಿ ಹಂಗೆ ಗಡಬಡಿಸ್ಲಾಕತ್ತಿದಿ ಅಂದ ಯಪ್ಪ ಮಿತ್ಯ ನಮ್ಮ ಊರೊಳಗೆ ಒಬ್ಬರು ಕುಂಸ್ಕಾರ ಐತಿ ನಮಗೆ ಹೇಳ್ಯಾರ ನಾಮದ್ರೆ ಬರ್ತಾನ ಯಾರು ಅಂತೀರೋ ಒಂದು 2 ರೂಪಾಯಿ ಇಸ್ಕೊಂಡು ಹೋಗಿ ಅವ್ರಿಗೆ ಮುಯ್ ಮಾಡ್ಬೇಕಾಗಿತ್ತು ನನಗೆ ಹೋಗ್ಬೇಕಾಗಿತ್ತು ಹಿಂಗ ಅಂದವ ಆದ್ರಾಯ್ತು ನಿನ್ನೂ 2 ರೂಪಾಯಿ ಮುಯ್ ಮಾಡು ನಾನು ಒಂದು 2 ರೂಪಾಯಿ ಮುಯ್ ಮಾಡುವಂದ ನಾನು 2 ರೂಪಾಯಿ ನಾನು ಎಲಿಯಿಲ್ಲ ಏನು ಇಸ್ಕೋಬೇಕಾಗಿ ಗೊತ್ತಿಲ್ಲ ಇನ್ನು ಮುತ್ಯ ಹೇಳಂದ್ರೆ ಒಂದೇನು ಅನ್ನೋದು ಮೋದಿ ತಾಲೂಕು ಸಣ್ಣ ಮಾಡಿ ಯಾಕೋ ಮತ್ತೆ ಸಣ್ಣ ಮಾಡಿದ್ವಿ ಅಂದ ಯಪ್ಪ ಎಲ್ಲರೂ ಹೋಗಿ ನಾ ಕೇಳಿ ಮಾಡ್ಬೇಕಾಗೈತಿ ಎಲ್ಲಿ ಕೇಳಕ್ ಹೋಗ್ಬೇಡ ನೀ ಹೋಗುವ ಹೊತ್ನ್ಯಾಗ ಒಂದು 2 ಕಿಲೋಮೀಟರ್ ಹಾಕ್ಬಿಡನೆ ಬದುಕಿನ ಮಗನ ಒಂದು ಬನ್ನಿ ಗಿಡ ಐತಿ ಆ ಬನ್ನಿ ಗಿಡದ ಬಡ್ಡಿ ಅರ್ವಾಕದಾವು ನಿನ್ನೂ 2 ರೂಪಾಯಿ ನಾನು 2 ರೂಪಾಯಿ ಮುಯ್ ಮಾಡೋಣ ಆಯ್ತು ಮುತ್ಯ ಅಂದ ಹೋಗಿ ಅಲ್ಲಿ ನೋಡ್ತಾನ ರೊಕ್ಕದ ಡಿಗ್ಗಿತ್ತು ಕ್ಯಾಟ ಆಶಾ ಕೇಳಿಲ್ಲ ಮುತ್ಯ ನನ್ನ ಸಂಬಂಧ ಕೊಟ್ಟಾನ ಕೇಳಿ ಚಾದರ ಹಾಸ್ಯಾನ ಯಾರು ಸುಟ್ಟಡಿ ಭೀಮಾನ ಮುತ್ಯ ಚಾದರ ಹಾಸ್ಯ ಡಿಗ್ಗಿ ಕೈ ಹಾಕಿ ಒಳಗೆ ಜಪ್ಕೊಂಡ ಚಾದರದ ರೊಕ್ಕ ಎಲ್ಲ ಸುರ್ತಿ ರೂಪಾಯಿ ಅಂದ್ರೆ ಬೆಳ್ಳಿ ರೊಕ್ಕ ಯಾವಾಗ ಜಪ್ಕೊಂಡ ನೆಗು ಒಂದು ಒದ್ದಾಡಿ ಚಾದರ ಹಾಕಿ ಹೆಡಿಗೆ ಹಚ್ಚಿ ಒದ್ದಾಡ್ಕೋತ ಸುಟ್ಟಡಿಗೆ ಹೊಂಟ ಸುಟ್ಟಡಿಗೆ ಹೋಗುವಾಗ
ಹೆಂಗ ಸುಟ್ಟಟ್ಟಿ ಬರ್ತೈತಿ ಹಂಗಂಗ ಹಾರ ಆಗತೈತ ಅದು ಸುಟ್ಟಟ್ಟಿ ಊರಾಗ ಹೋದ ಯಾನು ಇಲ್ಲದಂಗಾಯ್ತು ಮನಿಗೋರ್ ಇಳಿಸಿ ನೋಡ್ತಾನ 4 ರೂಪಾಯಿ ಇದ್ದು ನೆಗುಲಾರದಂತ ಗಂಟ 4 ರೂಪಾಯಿ ಇದ್ದು ಧನ್ಯ ಆಯ್ತು ಯಪ್ಪ ಮಿಥ್ಯಾಮದಿ ಹೆಂಗೈತು ಮಹಿಮಾ ನನಗೂ ತಿಳಿಲಿಲ್ಲ ಅಂದ ಆಗ ಅವ್ರು 4 ರೂಪಾಯಿ ಮೂವಿ ಮಾಡಿದ ಮೂವಿ ಮಾಡಾಗ ನಿಂದಿರಲಿಲ್ಲ ಓಡಿಸಿ ಯಾವಾಗ 5 ಗ್ರಾಮಕ್ಕೆ ಓಡಿ ಬಂದ 5 ಗ್ರಾಮಕ್ಕೆ ಬಂದು ಮುತ್ಯಾಗ ಪಾಲ್ ಮೇಲೆ ಬಿದ್ದು ಓಡಾಡಕತ್ತಿದ ಯಾಕೋ ಬಿನ್ಯಾ ಏನಾಯ್ತು ಅಂದ ಯಪ್ಪ ನನಗೆ ಕಡೆ ತಪ್ಪಾಯ್ತು ನನಗೆ ಆಶಾ ಬಾಳ ಕೆಟ್ಟ ನನ್ನ ಆಶಾಕ ನನಗೆ ಮೆತಿ ಇಲ್ಲಾತು ನೀರು ರೊಕ್ಕ ತೋರಿಸಿದಿ ರೊಕ್ಕ ದಿಗ್ಗನ ಎಲ್ಲ ಒಳ್ಕೊಂಡಿ ರೊಕ್ಕ ಎಲ್ಲ ತಗೊಂಡಿ ಎಲ್ಲ ತಗೊಂಡಿ ಎತ್ಕೊಂಡು ಹೋದ್ಮೇಲೆ ಹೋಗುದ್ರ 4 ರೂಪಾಯಿ ರೊಕ್ಕನೇ ಇಲ್ಲ ಹಂಗ ಮಾಡಕ್ ಹೋಗ್ಬಾಡು ಬನ್ನಿ ದೇವತಿ ಕಾಡ್ತಾರ ನಿನ್ನ ಆ ರೊಕ್ಕ ಇರೋದ ಬನ್ನಿ ಸುರಿ ಬಿಡಲ್ಲ ಎಲ್ಲಿ ಸುರು ಹೇಳಿ ನೋಡು ಸುರ್ಲಾಕಿಲ್ಲ ಹರಿಹರ ಬೇದ ಹರಿಹರ ಬೇದ ಹರಿಹರದೊಳಗೆ ಬೇಜಲ್ಲ ಬೇರ್ ಮಾಡ್ಲಕ್ ಹೋಗ್ಬೇಡ್ರಿ ಅಂತ ಹೇಳ್ತಾರ ಅವ್ರೆಲ್ಲ ಜನಸಿ ಉದ್ಧಾರ ಮಾಡ್ಲಕ್ ಬಂದಾರ ಯಾವಾಗ ಆಗ ಸುಟ್ಟಟ್ಟಿ ಭೀಮನ್ ಮುತ್ಯ ವಿಚಾರ ಮಾಡಿದ ಸುಟ್ಟಟ್ಟಿ ಭೀಮನ್ ಮುತ್ಯ ತಾನ ಅಲ್ಲೇ ಸೇವೆ ಮಾಡ್ಕೊಂಡು ತುಳಿಯಾಕತ್ತಿದ ಆಗ ಮುತ್ಯ ನೋಡ್ರಿ ಆಗ ಏನ್ ಮಾಡ್ತಾನ ಯಾಕೋ ಭೀಮ್ಯ ಇಲ್ಲೇ ಉಳಿಯಾಕತ್ತಿದ್ಯಪ್ಪ ನೀನು ಸೇವಾ ಮಾಡ್ಬೇಕಂತ ನನ್ನ ಆಸೆ ಆಗೈತಿ ಇಂದ ಅಟ್ರದಾಗನ 5 ಊರೊಳಗ ಒಂದ ಹಂದಿ ಸತ್ತಿತ್ತು ವಾರ ಬಂದು ಬೇಡ್ಕೊಳಕ್ ಹತ್ಯಾರ ಯಪ್ಪ ನಮ್ಮದೊಂದು ಹಂದಿ ಸತ್ತತಿ ಅಂದ್ರು ಹಂದಿ ಸತ್ತತಿ ಅಂದಾಗ ಹೌದ್ರಿ ಹೇಳ ಯಾಕೆ ಬಿದ್ದಿದೆ ಅಂದ ಹಂದಿಗೆ ಅದು ಓಡ್ಲಾಕ್ ಚಾಲು ಮಾಡ್ತು ಇದೆಲ್ಲ ಗೊತ್ತಾಗಿ ಒಬ್ಬ ಒಕ್ಕಲಿಗೆ ಅಪ್ಪಕ್ಕೆ ಒಬ್ಬ ಬಂದು ಏನಂತ ಮಿತ್ಯ ನಾ ಎಡಿ ಹೊಡ್ಡಕ್ಕೆ ಹೋಗ್ಬೇಕಾಯ್ತು ಆಳು ಒಂದು ಸಿಗಲಾಗ್ಯಾವು ನಾ ಹೋಗ್ಲಿ ಅಂದ ಅವನ ತಿಳಿ ಸೇವಾ ಬರ್ತಿದ್ದ ಅವನು ಆದ್ರ ಆಳಿಲ್ಲ ಅಂದ ಅಪ್ಪ ಮಿತ್ಯ ಹೌದು ಅಂದ ನಾವು ಆಳು ಕೊಟ್ಟು ಕಳಿಸ್ತೀವಿ ಒಂದು ಕೆಲಸ ಮಾಡಂದ ಏನು ಮಾಡಿ ಮಿತ್ಯ 5 ತನಕ ಏನು ಮಾಡ್ತೀವಿ ಮಾಡ ಅವ್ನು ಮಾತಾಡ್ಸ್ಲಾಕ ಹೋಗ್ಬೇಡ ಸುಮ್ಮ ಹೋಗದಿಂದ ಎಡಿ ಹೊಡಿ ಅದಕ್ಕೆ 5 ಆಯ್ತಂದ್ರೆ ಅವ್ನು ಬಿಟ್ಬಿಡು ಮುಂದೆ ಏನು ಮಾಡಕ್ ಹೋಗ್ಬೇಡ ಅವ್ನು ಮಾತಾಡ್ಸ್ಬೇಡ ಅಂದ ಆಯ್ತು ಮಿತ್ಯ ಅಂದ ನೀ ಹೋಗಿ ಸಸ್ ತೊಗೊಂಡು ಬರ್ತಾನಂದ ಇವೆಲ್ಲ ಹೇಳಿದ್ದಿಂದ ಎತ್ಕೊಂಡು ಬಂದ ಬರೋದ್ರಾಗ ನೋಡಿ ಒಂದು ನೋಡಿ ಪಿಸಾಸಿ ಕೈ ಮಾಡಿಬಿಟ್ಟ ಹೋಗು ಎಡಿ ಹೊಡ್ಬರೋಕು ಅಂದ ಆಗ ನೋಡು ಮನುಷ್ಯನ ರೂಪಲೆ ಬಂದು ಎಲ್ಲ ಕಾಲ ಕಟ್ಟಾನ ಎಡಿ ಹೊಡೆದಾರ ಚಂತಾಳ ಎಡಿ ಹೊಡೆದಾರ ಮಾತಾಡ್ಸಿಲ್ಲ ಅದಕ್ಕೆ 4 ಸಾಲ ಉಳಿದು 5 ಆತು ಇವತ್ತು 4 ಸಾಲ ಉಳಿದವ ನಾಳೆ ಮಾತು ಆರ್ಸಿ ತಿಳ್ಕೊಂಡು ಇನ್ನೊಂದು 4 ಸಾಲ ಹೊಡೆದು ಬಿಡ್ಬೇಕಂತ ಅವನು ವಿಚಾರ ಬಂತು ಅದೊಂದು 4 ಸಾಲ ಹೊಡೋಟಿನ 5 ಆಗಕ್ಕೆ ಬಂತು ಬಾಳಿಕೆ ಅಂತ ಹಲ್ಲು ಹೊರ ತೆಗಿಯಕ್ಕೆ ಚಾಲು ಮಾಡಿದ ಡೆಸ್ ಅಂತ ಹಲ್ಲು ತೆಗಿತ್ತು ಹಿಡಿದೊಡ್ಡ ಚೆಂಡಿ ಕಣ್ಣು ತೆಗಿತ್ತು ಯಾವಾಗ ಯಪ್ಪ ಸಾಕು ಅಂದಿವ ಅದಕ್ಕ ಅದರ್ಶ ಆಗಿ ಹೋಗ್ಬಿಡ್ತದು ಯಾವಾಗ ಹೋಯ್ತು ಯಪ್ಪ ಘಾತ ಅಂತ ಹೇಳಿ ಏನ್ ಮಾಡ್ತಾನೆ ಎತ್ತ ಮನೆ ಆಗ್ಬಿಟ್ಟು ಓಡ್ ಅಪ್ಪ ಮಿತ್ಯ ಅಂತಿರೋ ಅಪ್ಪ ಮಿತ್ಯ
ನನಗೆ ಹಿಂಗಾಯ್ತು ಅಲ್ಲ ಆ ಸುಳಿ ಮಗನ ಘಾತ ಆಗ್ತಿದ್ರು ನಿನ್ನ ನುಂಗಿ ಬಿಡ್ತಿತ್ತು ನೀನು ನಾ ಮೊದಲ ಹೇಳಿನಿ 5 ಸಂದ್ರ ಅವನು ಬಿಟ್ಟುಕೊಡು ಅವನು ಮಾತಾಡ್ಸಬಾರ ಅಂತ ಹೇಳಿದ್ನಿ ನೀ ಹಿಂಗ್ಯಾಕೆ ಮಾಡ್ಲಾಕ್ ಹೋಗಿದಿ ನನ್ನ ಇಂಥ ಕೆಲಸ ಮಾಡಬೇಡ ಅಂದ ಯಪ್ಪ ನನಗೆ ತಪ್ಪಾತ ಮತ್ತೆ ಅಂತ ಹೇಳಿ ಕ್ಷಮ ಕೇಳ್ಕೊಂಡ ಹೋಗಂದಾಗ ಆಗ ಏನಾಗ್ತೈತಿ ಮುತ್ಯ ಇಂಥ ಪವಾಡಗಳನ್ನು ಮಾಡ್ತಾ ಮಾಡ್ತಾ ಯಾವಾಗ ಇದ್ದಾಗಲೇ ಯಾವಾಗ ಇನ್ನೊಂದು ಸ್ವಲ್ಪ ನಾ ಹೇಳಿ ಮರ್ತೀನಿ ಏನು ಅವ್ನು ಲಗ್ನ ಆಗಿತ್ತು ಲಗ್ನದಾಗ ಅವಪ್ಪಗ ಗೊತ್ತಿಲ್ಲದ ಮತ್ತೋ ಹೋಗಿ ಅವ್ರ ತವ್ರ ಮನೆಗೆ ಹೋಗಿ ಹೇಳ್ದ ಇನ್ನ ನೋಡು ನಾ ಬಾಳೆ ಮಾಡವಲ್ಲ ಈಗ ಮತ್ತೊಬ್ರಿಗೆ ನೋಡಿ ಲಗ್ನ ಮಾಡಿ ಕೊಡುದು ಅಂದಾಗ ಇವನು ಮೊದಲ ಕಾಗ ಕೇಳಿದಾಗ ಅವ್ರಂದ್ರು ನೀ ಹೆಂಗ್ ಹೇಳ್ತಿ ಹಂಗ ಮಾಡೋರಪ್ಪ ಅಂದ್ರು ಸತಾನ ಅಕ್ಕಿ ಕಾಳ ಹೋಗುದ್ರು ಹೋಗ್ತಂತೇಳಿ ಮದುವೆ ಮಾಡಿ ಅಕ್ಕಿ ಕಾಳ ಹಾಕಿ ಬಂದಾಗ ಅಪ್ಪ ನಿತ್ಯ ತನಗೆ ಮಾಡಿದಂತ ಕನ್ಯಾ ಮತ್ತೊಬ್ರು ಲಗ್ನ ಮಾಡಿ ಅಕ್ಕಿ ಕಾಳ ಹಾಕಿ ಮರಳಿ ಬಂದಿದ್ರು ಅಪ್ಪ ನಿತ್ಯ ಇದ್ದವರು ಯಾವಾಗ ಬಂದು ಯಾವಾಗ ಹೀಗೆಲ್ಲ ಪವಾಡ ಮಾಡ್ಕೋತಿದ್ರು ಯಾವಾಗ ಧೋನಿ ಮುತ್ಯಾಗಿ ಹೇಳ್ರು ಆಗ ನೋಡಿ ಸುಟ್ಟಡಿ ಭೀಮಾ ಮುತ್ಯಾಗಿ ಹೇಳ್ರು ಎಲ್ಲ ತುಕಾಪ್ ಮುತ್ಯಾಗಿ ಹೇಳ್ರು ಒಂದ್ ದಿವ್ಸ ಏನಾಗಿತ್ತಂದ್ರ ಅತನೇ ಮುರುಗೇಂದ್ರ ಸ್ವಾಮಿ ಧ್ಯಾನ ಮಾಡ್ತಿದ್ರು ಅಂದ್ರ ನೆಲ ಬಿಟ್ಟು 2 ಮಳ ಅಂತರ ಕುಂದಿರ್ತಿದ್ರು ಅವರು ಅಂತರ ಕೂತು ಧ್ಯಾನ ಮಾಡ್ತಿದ್ರು ಗೊತ್ತಾಯ್ತು ಅಪ್ಪಯ್ಯ ಮುತ್ಯಾಲಿ ಹಾಗ ಹೊರ ಯಾಯ್ತು ಕಾವಲ್ ಕಣಿತಿದ್ರು ಒಳಗೆ ಬಿಡ್ತಿದ್ದಲ್ಲ ಇವ್ ಹುಚ್ಚರ್ಗತ್ ಯಾರಿಗೆ ಹೋಗ್ಯಾನ ಅದಕ್ಕೆ ನಾನು ಒಳಗೆ ಬಿಡ್ರು ಮುರಿಗ್ಯಾಗ ನಾನು ದರ್ಶನ ಮುರಿಗ್ಯಾಗ ಬೇಕನ ಹೋದ್ರಂತ ಮುರಿಗ್ಯಾಗ ಬೇಟ ಕಾಣ್ತಾನ ಸ್ವಾಮಿಗಳು ಹಿಂಗ್ ಮಾತಾಡ್ಲಕತ್ತ ಬೇಡ ಒಳಗೆ ನಾ ಮುರಿಗ್ಯಾಗ ಹೋಗ್ಬೇಕ ಅನ್ನೋಂತ ಮುರಿಗ್ಯಾಗ ನಾವು ಅನೇಕ ಹೊರಗಂದ್ರು ಆತಪ್ಪ ಹೊರಗೆ ಹೋಗಿ ಕಟ್ಟಿ ಮೇಲೆ ಕೂತಾನ ಅವ್ನು ಗೊತ್ತಿಲ್ದ ಅವ್ನು ಬಡ್ಡ್ಯಾಗ ಹೋಗಿ ದೊಡ್ಡ ಸ್ವಲ್ಪ ಬುಸ್ ಅಂದ ಯಾವಾಗ ಬುಸ್ ಅಂದ ಯಪ್ಪ ಅಂತ ತಾಳ್ಗೆ ಕೂತಾವ ಮುರುಗೇಂದ್ರ ಸ್ವಾಮಿ ಮ್ಯಾಲ ಅಂತರಿ ಯಾರು ಕೂತು ತಪ್ಪು ಮಾಡ್ತಿದ್ದು ಬುಸ್ ಅಂತಾಗ ತಳ್ಕೊತ ಆರಾಮಗನ ಯಾವಾಗ ಹೊರಗೆ ಕಣಕ ಹೊರಗೆ ಹೋಗಿ ಬಿತ್ತಿದ್ದ ಗೊತ್ತಿದ್ದಿಲ್ಲ ಹುಡುಗಿ ಯಾರು ಬಂದಾರನು ಇಲ್ಲಿ ಅಂದ ಯಾರೋ ಬುಚ್ಚನಪ್ಪ ಹೊರಗೆ ಕೂತಾನ ಒಳಗೆ ಮುರಿಗ್ಯಾಗ ನಾವು ಬೇಕಾಗ ಬಿಡಿಬಿಡಲಾಗ್ತಾನಲ್ಲ ಸಂಶಯ ಗೊತ್ತು ಅಪ್ಪಯ್ಯ ಒಬ್ಬಿಲ್ಲ ಅಂತ ಕೇಳಿ ಹೊರಗೆ ಬಾಗ ನೋಡಿದ ಯಪ್ಪ ಅಪ್ಪಯ್ಯ ಬಾಬಾ ಅಂದ ಯಾಕೋ ಮುರಿಯ ಅಂದ ಧ್ಯಾನ ಹತ್ಲಿದಂದ ಹಂಗ್ಯಾಕ ಕಳಕ್ ಬಂದು ಹಚ್ಚನ ಕೂತಿ ಅಂದ ಯಪ್ಪ ಇದೆಲ್ಲ ನಿನ್ನ ಮೈಮಾ ಅಂದ ನಂಜಾತ್ರ ಮೈಮಾ ಮಗನ ಅಂದ ಹಠೋ ಹೇಳ್ತಾರ ಅಪ್ಪಯ್ಯ ಮಿತ್ತಾಗ ಹಠೋ ಹೇಳ್ತಾರ ಅದಕ್ಕೆ ನಂಜಾತ್ರ ಮೈಮಾ ಅಂದ ಅಲ್ಲ ಅವನು ನಮ್ಮ ಗುರುಗಳು ಹೆದ್ರ ಮೇಲೆ ಕೈ ಹಾಕೊಂಡು ಅವನ ಕರ್ಕೊಂಡು ಅವನ ಕೈ ಮುಕ್ಕೊಂಡು ತಗೊಂಡು ಹಾಗಲ್ಲ ಅಂತ ಅವ್ರನ್ನ ಚೋಳು ಮಾಡಿದ್ರು ಯಾವಾಗ ಕರ್ಕೊಂಡು ಅವರು ಒಂದಿನ ಮಾತಾಡ್ತಾರ ಆನು ಮತ್ತ ಯಾವ ಬಿಡೂರ ಮುರಿಗ್ಯಾಪ ಬದಾನ ರಾಜ ಹೋಗ್ಯಾವ ಅವ ದೇವೇಂದ್ರನ ಅವತಾರ ಅದಕ್ಕ ಎಲ್ಲಾರು ಒಂದು ಸಭಾ ಕೊಡು ಎಲ್ಲಾರು ಬಾಳೆ ಆಗೋತ್ತ ಚರ್ಚೆ ಮಾತಾಡಿ ಎಲ್ಲರಿಗೂ ಸುದ್ದಿ ತಿಳಿಸ್ರು ಒಂದ್ ಕೂಡಾವ್ರಿದ್ರು ಎಲ್ಲಾರು ಕೂಡ್ಯಾರ ಮುರಿಗ್ಯಾಪ ಸ್ವಾಮಿ ಯಾವ ಬಿಳೂರು ಮುರಿಗ್ಯಾಪ ಸ್ವಾಮಿ ಹೇಳಿದ ಕೂಡಲೇ ಬರ್ಬೇಕಂದ್ರಾಗ ಅಪ್ಪ ಮಿತ್ತ ಇದರಿಗೆ ಒಂದು ಪಿಶಾಚಿ ಬಿಟ್ಟಿದ್ದ ಒಬ್ಬರು ಮೇಯ ಬಂದು ಮಾಡ್ಕೊತ ಬಿಟ್ಟಿತ್ತು ಇವ್ರು ಕುದುರೆ ಮೇಲೆ ಬರ್ಲಾಕತ್ತಿದ್ದ ಕುದುರೆ ಮೇಲೆ ಬರಕತ್ತಾಗ ಯಪ್ಪ ನಿಮ್ಮ ಕಡೆ ಬರಕತ್ತಿದ್ರಿ ಗಾಳಿ ಗಾಳಿ ಐತಿ ಭಾಳ ದಿವಸ ಐತಿ ಹೋಗ್ಬಾರ್ದಾಯ್ತಂದ್ರು ಬಾಂಧವ್ಯ ಬಿತ್ತು ಆದರೆ ಟೈಮ್ ಹೇಳ್ಯಾರ ಟೈಮ್ ಹೋಗ್ಬೇಕಾಗೈತಿ ಗಾಳಿ ಬಂದೈತಿ ಇದನ್ನ ಬಿಡಿಸ್ಬೇಕಂದ್ರು ಅದಕ್ಕೆ ಬಿಡಿಸ್ಬೇಕಂತೀವಿ ಆನ್ಯಾರೋ ಮಾಡಿದ ಮುರಿಗ್ಯಾಪ ಸ್ವಾಮಿ ಮಾಡಿದ್ರು ಕೂಡ ನನ್ನ ಕಳಸವನಿ ಯಾರೋ ಮುರಿಯಾವುದು ನನಗೆ ಅವು ಹಿಂಗೆ ಅನ್ನಂಗಿಲ್ಲ ಇದು ಹಿಂಗೆ ಅನ್ನಕೈತಿಲಾಯ್ತು ಒಂದು ತಾಸು ಗುರುಮರಿಗೆ ಹಾಕಿದ ತಾಸು ನನಗೆ ಗಪ್ಪಾತು ಗಪ್ಪಾಗ ಮುರುಗೇಂದ್ರ ಸ್ವಾಮಿ ತಡ ಬಾಳ್ತು ಕುದುರೆ ಹಾರ ಕರ್ಕೊಂಡು ಹೋಗೋದ್ರಾಗ ಸಭಾ ಕೊಡೋದಿತ್ತು ಆಗ ಅಪ್ಪಯ್ಯ ಮರಿಯಾ ಏನು ಗಪ್ಪ ಹರ್ಯಾಗಂದ ಯಪ್ಪ ಇದೆಲ್ಲ ನಿಂದೆ ಆಗಂತ ಯಾರ ಬೆಳೂರು ಮರಿಯಪ್ಪ ಕೈ ಮುಗಿದ ಅಪ್ಪಯ್ಯ ಮುತ್ಯ ನಿಂದೆ ಅಂದ ಅಪ್ಪ ನೀನು ಆಶೀರ್ವಾದ ಇರಲಿ ಅಂದ ಅಪ್ಪಯ್ಯ ಮುತ್ಯ ತೆನೆ ಮೇಲೆ ಕೈ ಇಟ್ಟ ಆಶೀರ್ವಾದ ಮಾಡಿದ ಯಾವಾಗ ಆಶೀರ್ವಾದ ಮಾಡಿ ಯಾವಾಗ ಹೊರಳಿ ಹೋಗಿ ಆ ಗೋಶಾರ್ಪಣೆ ಗಡ್ಡೆದ ಒಳಗೆ ತಪ ಮಾಡಿದ ಅಲ್ಲಿ ತಪ ಮಾಡಿ ಅಲ್ಲಿ ಜಾಗ ಬಿಟ್ಟು 5 ಗ್ರಾಮದ ಬಂದು ಕೂತ ವಯಸ್ಸಾಗಕ್ಕೆ ಗೊತ್ತು ಅಪ್ಪಯ್ಯ ಮುತ್ಯ ಅಂತ ಪವಾಡ ಮಾಡ್ಕೋತ ಅಂತ ಒಂದ್ ದಿವಸ ಏನಾಯ್ತು ಅಂದ್ರ ಶೀಪುರ ಗ್ರಾಮದಾಗಿದ್ದಾಗ ಅವ್ರು ವಿಚಾರ ಮಾಡು ನನ್ನ ಮಗ ಎಲ್ಲಿ ಹೋಯ್ತೋ ಯಾನೋ ಅಂತೇಳಿ ತಾಯಿ ಇದ್ದಕಿ ಒಂದು ಉಗಾದಿ ಹಬ್ಬ ಬಂತು ಆದ್ರೆ ತೆಲಿ ಮ್ಯಾಲ
ಹೋಳಿಗೆ ಬುತ್ತಿ ಮಾಡ್ಕೊಂಡು ತಲೆ ಮೇಲೆ ಇಟ್ಕೊಂಡು ಮಗನಿಗೆ ಊಟ ಮಾಡಿಸಿ ಬರಬೇಕು. ಚಾಲಿ ಕವಾಳಿ ಏರಿಯಾದೊಳಗ ಎಲ್ಲಿ ಶೀಪುರ ಗ್ರಾಮದೊಳಗ ನಾವು ಅಂತೇಳಿ ಕಾಗಡ ಐತೆ ಅಂತೇಳಿ ತಲೆ ಮ್ಯಾಲ ಬುತ್ತಿ ಇಟ್ಕೊಂಡು ಅವು ಬಂದಾಳ ಶೀಪುರದ ಮತನ ಏ ಅಪ್ಪಯ್ಯ ಎಲ್ಲದಿ ಬಾರೋ ನಿಮ್ಮ ತಾಯಿ ನಾ ಬಂದಿನಿ ಊಟ ಮಾಡ್ದ ಅಂತೇಳಿ ಒದರಾಕತ್ಯಾಳು. ಇಲ್ಲಿ ಒದರ್ಲಾಕತ್ತಿದಂದ್ರೆ ಜರ್ಕದಿಗೆ ಹೋಗ್ಬಿಡ ಗೊತ್ತಿಲ್ಲ. ಜರ್ಕದಿ ಅದೊಂದು ಹುಡೆ ಮಾಡ್ಯಾನ ಅಲ್ಲಿ ಅಪ್ಪಯ್ಯ ಮಿತ್ಯ. ಈಗ ಹೋಗೈತೆ ಅದು ಹುಡೆ, ಇಲ್ಕತ್ತಾನೆ ಇತ್ತು ಅದು ಹುಡೆ. ಒಂದು ಕಲ್ಲಿನ ಕಟ್ಟಿ ಅಲ್ಲಿ ಕೂತು ತಪ ಮಾಡಕ್ಕೆ ಮಾಡಿದ್ದ. ಅಲ್ಲಿ ಒಳಗೊಂದು ಧ್ವನಿ ಇತ್ತು, ಕೆರೆ ಹಾಕುವ ಹೊತ್ನ್ಯಾಗ ಅದನ್ನೆಲ್ಲ ಕೆಡಿಯೋದು. ಅದಕ್ಕೆ ಕವಳಿ ಕೆರೆ ಹಾಕುವಾಗ ಅದನ್ನೆಲ್ಲ ಹುಡುಕಿ ಬಿದ್ದೈತಿ. ಅದಕ್ಕೆ ಯಾವಾಗ ಆಗಿ ಹೋಯ್ಕೊಂಡ್ರವ ಆಗ ಅಪ್ಪಯ್ಯ ಆಗ ಜರ್ಕತ್ತಿ ಕಡೆ ಯಾರು ದನ ಮೆಸು ಹುಡುಗರು ಆ ಶೀಪುರ ಕಡೆ ಹೋದ್ರು ಅಂದ್ರ ಆ ತಾಯಿ ಕೆಳಗೆ ನಮ್ಮ ಅಪ್ಪಯ್ಯ ಏನ್ ನೋಡಿದ್ರಿ ಅಂದ್ರು. ಅಂದ್ರೆ ಇದೇ ಜರ್ಕದಿ ಆಗಿದ್ದೇವ ನೋಡಿದ ಜರ್ಕದಿ ಆಗ್ಯದ ಅಂತ ಕೇಳ್ರು. ಜರ್ಕದಿಗೆ ಬರಕಿ ಜರ್ಕದಿ ಬಂದ ಅಪ್ಪಯ್ಯ ಅಂತೇಳಿ ಕಂಟಿ ಕೊಟ್ಟು ಓದಕ್ಕೊಂತ ತಿರ್ಗಾಕಿ. ಆ ಕಡೆ ಶೀಪುರ ಕಡೆ ದನ ಕಾಯ್ಕೊಂತ ಹುಡುಗರು ಈ ಕಡೆ ಜರ್ಕದಿಗೆ ಬಂದು ಅಂದ್ರೆ ಕೇಳಕಿ ನಮ್ಮ ಅಪ್ಪಯ್ಯ ಏನ್ ನೋಡಿರಿ ಅನ್ನೋ. ಈಗ ಶಾಲಿ ಶೀಪುರ ಆಗಿದ್ದ. ಆಕೆ ಜರ್ಕದಿಗೆ ಬಂದ್ರಂದ್ರ ಶೀಪುರಕ್ಕೆ ಹೋಗವ, ಶೀಪುರಕ್ಕೆ ಹೋದ್ರೆ ಜರ್ಕದಿಗೆ ಬರವ ಕೆಪ್ಸ್ಲಕ್ಕತ್ತಿದ. ಅವು ತಿರುಗಾಡಿ ಬ್ಯಾಸದ್ದನು ಅದು ಚಂತನ ಮಗು ಒದರಿ ಬಾಯಿ ಮುಸಾಕತ್ತಿತ್ತು. ಕೆಟ್ಟ ಸಂಕಟ ಮಾಡ್ಕೊಂಡಳು. ಹಾಲು ಕಟ್ಟಾಗಿ ಹೋಗ್ಯಾಕತ್ತ ನನ್ನ ಮಗ ಊಟದಿಂದ ಹೋತು. ನಾ ಹಿಂದಿನ ಊಟ ಮಾಡಕ್ಕೇನು ಅಂದ್ರೆ ಅಲ್ಲಿ ಹಿಡ್ಕೊಂಡು ಊಟ ಮಾಡಲಿಲ್ಲ. ಆ ಬರೀ ಶಿಟ್ಟಿಗೆ ರಾತ್ರಿ ಮಾತಾಡೋ ಹಂಟಿ ಎಲ್ಲಿ ಹೋಯ್ತು ಅಂತ ಹೇಳಿ ಅಳ್ಕೋತ ಚುಚ್ಚಿ ಗ್ರಾಮಕ್ಕೆ ಹೋದ್ರು. ಯಾವಾಗ ಚುಚ್ಚಿ ಗ್ರಾಮಕ್ಕೆ ಹೋದಗೋಸ್ಕರ ಯಾವಾಗ ಊಟ ಮಾಡಿದ ತಾಯಿ ಶಿವಪ್ಪ ಅಪ್ಪಯ್ಯ ಅನ್ಕೋತ ನಿಧಿ ಹತ್ತಿಬಿಟ್ಟು ದಾಸತ್ವನು ಆಗಿತ್ತು. ಮಲ್ಕೊಂಡಾಗ ಅಪ್ಪಯ್ಯ ಅಂದ. ಅಪ್ಪಯ್ಯ ಮಿತ್ಯ ವಿಚಾರ ಮಾಡಿದ, ನಾನು ಭಾಳ ಸಂಕಟ ಮಾಡ್ಕೊಳಕತ್ತಾಳ, ಅಪ್ಪಯ್ಯ ಮಿತ್ಯ ಭಾಳ ಅಲ್ಲಿಗೆ ಹೋಗಿ ತೆಗೆದುಕೊತ ಅವ ಯಾಕೆ ನೀನು ಅಷ್ಟು ಸಂಕಟ ಮಾಡ್ಕೊತಿ ಯಾವ ಅಂದ. ಸಂಕಟ ಎತ್ಕೋದ್ರು. ಅಪ್ಪಯ್ಯ ಯಾವಾಗ ಬಂದು ಅಂದ್ರು. ನೀ ಯಾವಾಗ ಸಾಕಿದ್ದ ಆಗ ಬನ್ನಿ ಅಂದ. ಅಲ್ಲೋ ನೀನು ಒದ್ರಕೊತ ನೀ ಎಲ್ಲಿ ಗಂಟಿನೂ ಇಲ್ಲ ಅಂದ್ರು. ಯವ್ವ ಇನ್ನೇನು ಒದ್ರಕೊತ ಬರಬೇಡ ಅಂದ. ಯಾಕೆ ಒದ್ರಕೊತ ಬರ್ತಿ, ಯಾಕೆ ನೀ ಸಂಕಟ ತಗೋತಿ, ಯಾಕೆ ನೀವು ಮಾಡ್ಕೋತಿ, ನಿನಗೆ ಊಟಕ್ಕೆ ನೀನು ಯಾವಾಗ ಊಟಕ್ಕೆ ತರಬೇಕಂತೀನಿ ಜೋಡಣೆ ಮಾಡಿ ಹೆಡಿಗಾಡ್ಕೊಂಡು ತೆರೆ ಮಾಡಿ ಇಟ್ಕೊಂಡು ಆಗ ನನಗೆ ಊಟ ಆಗಿತ್ತು ಅಮ್ಮ. ನೀ ಯಾಕೆ ತರಾಕತ್ತಿ, ನಾನ ನಿನ್ನ ತೆರೆ ಬರ್ತಿರ್ತೀನು, ನೀ ಕಾಳಜಿ ಮಾಡಬೇಡ, ಇಲ್ಲಿ ಹಿಡಿದು ನೀ ಬರ್ಲಾಕ ಹೋಗ್ಬೇಡ ನಾವು ತಾಕಿತ್ತು ಮಾಡಿ. ಅದರ್ಶಾಗಿ ಹೋಗಿಬಿಟ್ಟ. ಯಾವಾಗ ಅದರ್ಶಾಗಿ ಹೋದ ಯಾವಾಗ ಬಂದು ಯಾವಾಗ ಮತ್ತು ಆ 5 ಗ್ರಾಮದ ಆ ಸಾಬು ಮಿತ್ಯನ ಜಾಗದೊಳಗೆ ಬಂದು ಗೊತ್ತಾನ. ಆಗ ಬಬಲಾಜಾರಿಗೆ ಗೊತ್ತಾಯ್ತು, ಸದಾಶಿವ ಮಿತ್ಯಂಗೆ ಗೊತ್ತಾಗ್ತು. ಸದಾಶಿವ ಮುತ್ಯ ಬರ್ತಾರ ಅವರು. ಅದಕ್ಕೆ ಬರ್ತಾರ ಓಂ ಶಿವಾಯ ಶಂಭೋ ಶಂಕರ ಓಂ ಶಿವಾಯ ಶಂಭೋ ಶಂಕರ ಓಂ ಶಿವಾಯ ಶಂಭೋ ಶಂಕರ ಕೊಂಬಿಡ್ಕೊಂಡು ಕೊಂಬಿಡಿಸ್ಕೊಂಡು ಬಂದ್ಬಿಟ್ರು ಕುದುರೆ ಮ್ಯಾಲ ಬಂದಾಗ ಎಲ್ಲ ಮುದಕಾಲಿ ಆಡಕ ಆಯ್ತಿತ್ತು ಆ ಟೈಮ್ದಾಗ. ಆ ಕೇಳ್ತಾನ ಅಪ್ಪಯ್ಯ ಮಿತ್ಯ, ಇಲ್ಲ ಅಲ್ಲಿ ಬಬಲಾದಾರ ಬರ್ಲಾಕತ್ಯಾರ, ನಿನ್ನ ಬಂದು ಕೇಳ್ತಾನ ಅಪ್ಪಯ್ಯ ಬರತ್ತ, ಅಲ್ಲಿ ಕಟ್ಟಿ ಬಡ್ಡ ಕೂತಾನಂತ ಹೇಳಿಬಿಡಿನಿ ಅಂತ ಹೇಳ್ದ. ಯಾಕೆ ಮುತ್ಯ ಅಂತ ಹೇಳಿದ್ದ. ಆ ಏನ್ ಮಾಡ್ತಾರ ಬಬಲಾದಾರ ಬಂದ್ರು, ಏ ತಮ್ಮ ಇಲ್ಲಿ ಅಪ್ಪ ಇಲ್ಲ ಅಂತ ಹೇಳಿದನು. ಅಲ್ಲಿ ಗಂಟು ಬಡ್ಡ ಕೂತಾನ ನೋಡ್ರಿ ನಮ್ದ ಗಡಿದೋತ್ರ ಹೊತ್ತು ಗೊತ್ತಿದ್ದ. ಕರೆ ಬಬಲಾದಾರ ಸದಾಶಿವ ಮಿತ್ಯ ಕಾಣಲಿಲ್ಲ, ಅಪ್ಪಯ್ಯ ಮಿತ್ಯ ಕುದುರೆ ಕಾಣ್ತಾನ. ಬಬಲಾ ಸದಾಶಿವ ಮಿತ್ಯ ಕುದುರೆ ಕಾಣ್ತಾನ, ಕುದುರೆ ಸುತ್ತ ಹಾಕಕತ್ತಿತ್ತು ಗಂಟಿಗೆ. ಕರೆ ಸದಾಶಿವ ಮಿತ್ಯ ಕಾಣಲಿಲ್ಲ. ಹುಡುಕ್ಯಾಡ್ರು ಸಿಗಲಿಲ್ಲ. ಅಪ್ಪಯ್ಯ ಸಿಗುವಲ್ಲ ಅಂತೇಳಿ ಮರಳಿ ಹೊಂಟ್ರು. ಆಗ ಸಂಬಳ ಬರ್ರಿ ಬಂದಿಲ್ಲ, ಮತ್ತೆ ಬರ್ರಿ ಅಂದ್ರು ಅಪ್ಪಯ್ಯ ಮಿತ್ಯ. ಅದಕ್ಕೆ ಹಳ್ಳಿ ಬಂದ್ರೆ ಯಾರು ಅಪ್ಪಯ್ಯ ಎಷ್ಟೊತ್ತ ಹುಡುಕ್ಯಾಡಕ್ ಅಂದಿದ್ದೀನಿ ಕಾಣವಾಗಿ ಅಂದ್ರೆ ಇಲ್ಲೇ ಕೂತೀನಿ, ನೀವು ಮಾತಾಡ್ಸಲಾರ ಹೆಂಗೆ ಮಾತಾಡ್ಲಿ ಅಂತ ನಾನು ಕೂತೀನಿ ಅಂದ್ರು.
ಆತು ನಾವು ಕೂಡಿ ತೀರ್ಥ ಮಾಡ್ತಂತೆ ತೀರ್ಥ ತಗೊಂಡು ಬಂದಿದ್ದೀವಿ ಅಂದ್ರು ಸದಾಶಿವ ನಿತ್ಯ ಅಂದ ಕೂಡಲೇ ಹಿಂಗ ಅಂದ್ರು ಅವರು ನಿಮ್ಮ ತೀರ್ಥ ಅಂತಂದ್ರೆ ಮಾಡ್ಲಕ್ಕ ನನ್ನೊಂದು ತೀರ್ಥ ಐತಿ ಅದು ನೀವು ಮಾಡ್ರಿ ನಿಮ್ಮ ತೀರ್ಥ ನಾ ಮಾಡ್ತೀನಿ ನನ್ನ ತೀರ್ಥ ನೀವು ಮಾಡ್ರಿ ಅಂತಂದ ಎದುರಿಗೆ ಒಂದು ಗುಂತಿತ್ತು ಆ ಗುಂತಿಂತಲ್ಲಿ ಹೋದ ಅಪ್ಪ ಮತ್ತೆ ಒಂದು ಗಲಾಸೆ ಇಟ್ಟ ಆದಿಶೇಷ ಹೇಳಪ್ಪ ನಮ್ಗಟ್ಟ ತೀರ್ಥ ಕೊಡು ಅಂದ ಒಳಗಿಂದ ಗುಂತ್ಯಾನಿ 7 ಹೆಡಿ ಸರ್ಪಿಗೆ ಅದು ಬಂತು ಸರ್ಪಿಗೆ ಅದು ಬಂದು ನೋಡ್ರಿ ವಿಸಾಕಾರ ಬಟ್ಟದ ಇದ್ರ ಗಲಾಸದ ಒಳಗ ಯಾವಾಗ ವಿಸಾಕಾರ ಬದಲಾಗಿ ಅವ್ರು ನೋಡ್ತಾರ ಸದಾಶಿವ ಮುತ್ಯ ನೋಡಾಕತ್ಯಾನ ಇಸಾಕಾರ ಗುಂತ್ಯಾ ಗಪ್ಪ ಆಯ್ತು ಅವ್ನು ಹೋದ್ ಮುಂದಿಟ್ಟ ನಿಮ್ಮ ತೀರ್ಥ ನಾ ಮಾಡ್ತೀನಿ ನಮ್ಮ ತೀರ್ಥ ನೀವು ಮಾಡಿ ಎಲ್ಲಾರು ಸಂತೋಷ ನಿರ್ಮಂದ ಅಪ್ಪ ಮಿತ್ಯ ಆಗ ಸದಾಶಿವ ಮಿತ್ಯ ಕೈ ಮುಗಿತಾನ ಅಪ್ಪ ಮಿತ್ಯನಿಗೆ ಅಪ್ಪ ನೀ ದೊಡ್ಡವದಿ ಅದಕ್ಕೆ ನಿನ್ನ ತೀರ್ಥ ನಿನ್ನ ತೀರ್ಥ ನಮಗೆ ಮಾಡಕ್ ಆಗೋದಿಲ್ಲ ಅಂದ್ರು ಅಂತ ನಿನ್ನ ತೀರ್ಥ ನನಗೆ ಮಾಡಕ್ ಆಗಂಗಿಲ್ಲ ಅಂದ ನಿಮ್ಮ ತೀರ್ಥ ನೀವ ಮಾಡ್ರಿ ನನ್ನ ತೀರ್ಥ ನಾನು ಮಾಡ್ತಂತ ಅಪ್ಪ ಮಿತ್ಯ ವಿಷ ಕೊಡುದು ಬಿಟ್ಟ ಅದಕ್ಕೆ ನೀಲಕಂಠೇಶ್ವರ ಅನ್ಸ್ಕೊಂಡ ಪರಮೇಶ್ವರ ವಿಷ ಕೊಡದಾನ ಸಮುದ್ರ ಮತನ ಮಾಡುವಾಗ ಈಗೂ ಅವನ ಅವತಾರ ಐತಿ ಈಗೂ ಕೊಡದಾನ ಯಾವಾಗ ಕೊಡುದು ಬಿಟ್ಟ ಆ ಬಬಲಾದಾರಿಗೆ ಗಣ್ಯ ಆಯ್ತು ಅವ್ರ ತೀರ್ಪಂದ್ರಪ್ಪ ಅಪ್ಪಯ್ಯ ನೀವು ಭಾಳ ದೊಡ್ಡವದಿ ಅಂದ್ರು ಇಲ್ರಿ ನೀವು ದೊಡ್ಡವರಿದ್ರೆ ಅಪ್ಪಯ್ಯ ಮಿತ್ಯ ಆತಾನ ಇಲ್ಲಪ್ಪ ನೀವು ಜಗತ್ ಉದ್ಧಾರ ಮಾಡಕ್ ಬಂದಿ ನೀವು ದೊಡ್ಡವದಿ ನೀವು 3 ಲೋಕ ಸುದ್ದಿ ಹೇಳಕ್ ಬಂದ್ರಿ ನೀವು ದೊಡ್ಡವರಿದ್ರೆ ಅಪ್ಪಯ್ಯ ಮಿತ್ಯ ಆತಾನ ಅವ್ರಿಗೆ ಅವ್ರು ದೊಡ್ಡವ್ರ ತಾರ ಅವ್ರಿಗೆ ದೊಡ್ಡವ ಆತಾನ ಅಂದ ಅವ್ರಿಗೆ ನಮಸ್ಕಾರ ಮಾಡಿ ಬಬಲಾದಾರ ಹೊಂಟಾದ್ರು ಅಲ್ಲಿಂದ ಇಲ್ಲಿವರೆಗೆ ತನಕ ಚುಚ್ಚಿ ಗ್ರಾಮಕ್ಕೆ ಬರ್ಬೇಕಾದ್ರೆ ಕಾಲಾಗ ಹಾಕೊಂಡು ಬರಂಗಿಲ್ಲ ಬಬಲಾದಿ ಅವರು ಏನೋ ಹಾಕೊಂಡು ಬಂದ್ರು ಕಾಲ ತೆಗದ ಚುಚ್ಚಿ ಗ್ರಾಮ ಶಿವನಿಗೆ ಬಂದ್ರಂದ್ರ ಕಾಲನ ಕೈಯಾಗಿ ಹಿಡ್ಕೊಂಡು ಬರಗಾಂಗ ಹೋಗ್ತಾನ ನೋಡ್ಕೊತಿರ್ತಾನ ಯಾಕ ಅವ್ನು ಹೆಚ್ಚನಪ್ಪ ಮುತ್ತ ಅಂತ ಹೇಳಿ ಕಾಲಾಗ ಹಾಕೊಳ್ಳೋದ ಬರ್ಲಾಕೈತಿರು ಬಬಲಾದಿ ಅವರು ಇಂಥ ಪೋಡ ಮಾಡ್ಕೊತ ಅಪ್ಪ ಮಿತ್ಯ ಭಾಗ ಅಲ್ಲೇ ನೋಡು ಯಾವ 5 ಗ್ರಾಮದ ಒಳಗ ಅಲ್ಲೇ ವಸತಿ ಮಾಡಿದ್ದ ಮುಂದೆ ಅವನ ವಯಸ್ಸಾಯ್ತು ವಯಸ್ಸಾದಾಗಲೇ ಏನ್ ಮಾಡ್ತಾನ ಚಿಪ್ಪಟ್ಟಾರ ಅಂತ ಹೇಳಿ ಒಬ್ಬ ವಿಮಾನ ಅಂತ ಹೇಳಿದ್ದ ಅವನು ಹೇಳ್ದ ಭೀಮ್ಯಾ ನನ್ನ ವಯಸ್ಸಾಯ್ತು ದೇವ್ರ ಪ್ರಸಂಗ ಐತ್ ನಂದಿನ್ನು ಅದಕ್ಕ ಇಲ್ಲೇ ದೇವ್ರ ಬಿಟ್ಟಂದ್ರ ಈಡಾರು ಕೊಡುದಿಲ್ಲ ಕವಾಲಿ ಹಿರಿಯರಿಗೆ ಹೇಳು ನಾನು ಬರ್ಲಾಕ ನಾನು ತೋರ್ ಹೋಗಾಕ ಹೇಳುವಲ್ಲಿ ಕವಾಲಿ ಕೂಡ್ಲಕ್ಕ ನಾನೇ ರಾಮದನಿ ಅಂತ ಹೇಳ್ದ ಆ ಚಿಪ್ಪಟ್ಟಾರ ವಿಮಾನ ವಿಚಾರ ಮಾಡಿದ ನಾನು ಹೊರ ಇಲ್ಲೇ ಸಣೆ ಐತಿ ದಿನ ನನ್ನ ದರ್ಶನ ತಗೊಳಕ್ ಆಗ್ತೈತಿ ಇನ್ನು ಕವಾಡಿ ಊರಾಗ ಹೋಗಿ ಕೂತ್ಕೊಂಡ್ರಿ ಅಲ್ಲಿ ನಾನು ಹೊದ್ದಿಂದ ಹೋಗ್ಬೇಕಾದ್ರೆ ದೂರ ಆಗ್ತೈತಿ ಹೇಳುದ ಬೇಡ ಅಂತೇಳಿ ಹೇಳಲಿಲ್ಲ ಅವ ಮೊದಲ ಅಪ್ಪ ಮಧ್ಯಾಹ್ನ ಹೇಳಿಕ ನಿನ್ನ ಮನುಷ್ಯನ ನಟ್ಟು ಸಾಕ್ತೈತಿ ಮಗನ ಅಂತ ಹೇಳಿದ ಹೇಳಿಲ್ಲ ಆ ವಿಮಾನ ಚಿಪ್ಪಟ್ಟಾರ ವಿಮಾನ ಮನೆನೇ ನಟ್ಟು ಸಾಯ್ತೈತಿ ಬಾಗಿ ಅದಕ್ಕ ಯಾವಾಗ ಇಂಥ ಪಾವನಗಳು ಭಾಳ ಮಾಡಿದ ಅಪ್ಪ ನಿತ್ಯ ಯಾವಾಗೊಮ್ಮೆ ಹೊಳಿ ಒಳಗ ಕೃಷ್ಣಾ ನದಿ ಒಳಗ ನೀರಿನ ಮೇಲೆ ಲುಂಗಿ ಹಾಸಿ ಲುಂಗಿ ಮೇಲೆ ಕೂತು ಬರಾಕತ್ತಿದ್ದ ಚುಚ್ಚಿ ಗ್ರಾಮದ ಒಬ್ಬ ನೋಡಿದ್ದ ಹಿರಿಯ ಏನೋ ಅಪ್ಪಯ್ಯ ನೀ ಹಿಂಗ ಲುಂಗಿ ಮೇಲೆ ನೀರ್ ಮೇಲೆ ಕೂತು ನೀ ನಡ್ಕೊತ ಬಂದಿಲ್ಲ ನೀರ್ ಮೇಲೆ ಬಂದಿಲ್ಲ ನೋಡಿದೀನಿ ಅಂದ ಹೌದು ಯಾರ ಮುಂದೆ ಹೇಳ್ಬೇಡ ಹೇಳಿದಂದ್ರೆ ನಿನ್ನ ಮನುಷ್ಯನ ನಟ್ಟು ಸಾಕ್ತೈತಿ ಅಂತ ಹೇಳಿದ ದೀಪ ಹೋಗ್ತೈತಿ ಅಂದ ಅದಕ್ಕೆ ಅವ್ರು ತಡಿಲಿಲ್ಲ ಮುಂದೆ ಹೇಳ್ದ ಅವ್ರ ಮನೆ ಬಾಗಲೇ ಹಿಕ್ಕ ಹೋಗ್ತಿ ಚುಚ್ಚಿ ಗ್ರಾಮದ ಒಳಗೆ ಅದಕ್ಕೆ ಹೆಂಗ ಪಾವಡ ಮಾಡ್ಕೊತ ಪರಿಮಿತ್ಯ ಹೋಗ್ಯಾನ ಅವಂದ ಯಾವಾಗ ಹೆಂಗ ಭೀಮಾನಿಗೆ ಹೇಗೆ ಕೂಡ ಹೇಳಿಲ್ಲ ಅಲ್ಲೇ ದೇಹ ಬಿಟ್ಟು ಕೂಡಲೇ ಏನಾಗ್ತೈತಿ ಅಂದ್ರ ಅಲ್ಲೇ ಈಗ ನಮ್ಮ ಕವ್ವಾಳಿ ಒಳಗಿರುವಂತ ಯಾವ ಚರ್ಮಸ್ಸು ಸ್ವಾಮೀಜಿ ಅವರಿಗೆ ಫೋಟೋ ಹೊಡ್ಯಾಕ ಹೇಳಿದ್ರು ಅವ ಹೇಳ್ದ ಅವ ಇದ್ದಾಗ ನನಗೆ ಫೋಟೋ ಆಗಿಲ್ಲ ಈಗ ನಾ ಫೋಟೋ ಹೊಡ್ಯಾಕಿಲ್ಲ ಅಂತ ಹೇಳ್ದ ಈಗ ಅವ್ರಿಗೆ ಹಂಗ ಮಾಡಬೇಡ ಏನಾರೆ ಮಾಡಿ ಹೊಡಿ ಫೋಟೋ ಇಲ್ಲ ಅಂತ ಅವನು ಅಂತ ಹೇಳ್ದ ಹಿರಿಯರು ಹೇಳಿದ ಕೂಡಲೇ ಚರ್ಮಸ್ ಮಿತ್ಯಾತನ ಅವನ ಮುಟ್ಟಾವಲ್ಲ ನೀವು ಹಂಗ ಸಾಮ್ನಾಗಿ ಕುಣಿಸ್ರಿ ನಾ ದೂರ ನಿಂತೆ ಹೊಡ್ಯಾವ ಅವ್ನು ನಾ ಕೈ ಹಂಚಾವಲ್ಲ ಅಂದ ಯಾಕೆ ನಾವು ವಿರೋಟಿನ ನೋಡ್ಕೊತ ಬಂದೀನಿ ಅಂತ ಅವ್ನ ನಾಟ ಮನುಷ್ಯರು ಅವ್ ದೇಹ ಬಿಟ್ಟಾನ ಫೋಟೋ ಅದಾವ ಈಗ ಸದ್ಯಕ್ಕೆ ಅವ್ನ ಜೀವಾಗಿದ್ದ ಫೋಟೋ ಯಾವ ಹೊಡೆದಿಲ್ಲ ಫೋಟೋನೇ ಆಗಿಲ್ಲ ಅದಕ್ಕೆ ಅವ್ನು ದೇಹ ಬಿಟ್ಟು ಬಳಕ ಹೊಡೆದ ಫೋಟೋಗಳು ಅಪ್ಪ ಮುತ್ತಾನ ಫೋಟೋ ಅದಾವ ಅದಕ್ಕೆ ಅವ ಫೋಟೋ ಈಗ ಯಾರು ನಿಂತು ಫೋಟೋ ಮಾಡ್ಯಾರ ಕೂತು ಫೋಟೋ ಮಾಡ್ಯಾರ ಇದನ್ನ ಮಾಡಾಕತ್ಯಾರ ಅದಕ್ಕೆ ಮುತ್ಯಾನ ಫೋಟೋ ಯಾವಾಗ ಯಾವ ದೇಹ ಬಿಟ್ಟು ಬಳಕ ಅವನ ಫೋಟೋ ಆಗೈತಿ ಚಂಬಸ್ ಮುತ್ಯ ಹೊಡೆದಾನ ಆ ಫೋಟೋ ಹೊಡೆದ ಆ ಫೋಟೋಗಳು ಆಗಕತ್ಯಾವ ಅಲ್ಲಿ ಮುತ್ಯಾನ ದಂಡ ಆಗಿ ಆಯ್ತು ಅಂತ ಹೇಳಿ ಯಾಕೆ ಅಪ್ಪ ಮುತ್ಯಾನ ಏನಿತ್ತು
ಬಂದಾನ ಶಿವಯೋಗಿ ನಮ್ಮೆಲ್ಲರ ಹಿತಕ್ಕಾಗಿ ಬಂದಾನ ಶಿವಯೋಗಿ ನಮ್ಮೆಲ್ಲರ ಹಿತಕ್ಕಾಗಿ ಬಂದಾನ ಅಪ್ಪಯ್ಯ ಅಪ್ಪಯ್ಯ ಬಂದಾನ ಅಪ್ಪಯ್ಯ ಅಪ್ಪಯ್ಯ ಬಂದಾನ ಶಿವಯೋಗಿ ನಮ್ಮೆಲ್ಲರ ಹಿತಕ್ಕಾಗಿ ಮುಕ್ತಿಯ ದಾರಿ ಬೆಳಕವ ನೀಡಿ ರಕ್ಷಿಸುವ ಮುಕ್ತಿಯ ದಾರಿ ಬೆಳಕವ ನೀಡಿ ಬಂದಾನ ಶಿವಯೋಗಿ ನಮ್ಮೆಲ್ಲರ ಹಿತಕ್ಕಾಗಿ ಬಂದಾನ ಶಿವಯೋಗಿ ನಮ್ಮೆಲ್ಲರ ಹಿತಕ್ಕಾಗಿ ಜ್ಞಾನದ ನಿಧಿಯೇ ವೈರಾಗ್ಯದ ಜ್ಞಾನದ ನಿಧಿಯೇ ವೈರಾಗ್ಯದ ಬಂದಾನ ಅಪ್ಪಯ್ಯ ಎಲ್ಲರ ಹಿತಕ್ಕಾಗಿ ಬಂದಾನ ಅಪ್ಪಯ್ಯ ಅಪ್ಪಯ್ಯ ಸ್ವಾಮಿ ಬಂದಾನ ಶಿವಯೋಗಿ ನಮ್ಮೆಲ್ಲರ ಹಿತಕ್ಕಾಗಿ ಬಂದಾನ ಶಿವಯೋಗಿ ನಮ್ಮೆಲ್ಲರ ಹಿತಕ್ಕಾಗಿ ಬಂದಾನ ಅಪ್ಪಯ್ಯ ಅಪ್ಪಯ್ಯ ಸ್ವಾಮಿ ಬಂದಾನ ಅಪ್ಪಯ್ಯ ಅಪ್ಪಯ್ಯ ಸ್ವಾಮಿ ಮುಕ್ತಿಯ ದಾರಿ ಬೆಳಕವ ನೀಡಿ ರಕ್ಷಿಸೋ ಅಪ್ಪಯ್ಯ ಮುಕ್ತಿಯ ದಾರಿ ಬೆಳಕವ ನೀಡಿ ರಕ್ಷಿಸೋ ಅಪ್ಪಯ್ಯ ಬಂದಾನ ಶಿವಯೋಗಿ ನಮ್ಮೆಲ್ಲರ ಹಿತಕ್ಕಾಗಿ ಬಂದಾನ ಶಿವಯೋಗಿ ನಮ್ಮೆಲ್ಲರ ಹಿತಕ್ಕಾಗಿ ಬಂದಾನ ಶಿವಯೋಗಿ ನಮ್ಮೆಲ್ಲರ ಹಿತಕ್ಕಾಗಿ ಹರ ಹರ ಮಹಾದೇವ ಸಂಬ ಕಾಶಿ ವಿಶ್ವನಾಥ ಕಂದ ಹರ ಹರ ಮಹಾದೇವ ಸಂಬ ಕಾಶಿ ವಿಶ್ವನಾಥ ಕಂದ ಹರ ಹರ ಮಹಾದೇವ 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 ಕಾಶಿ ವಿಶ್ವನಾಥ ಕಂದ 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 ಹರ ಹರ ಮಹಾದೇವ ಕಾಶಿ ವಿಶ್ವನಾಥ ಕಂದ ಹರ ಹರ ಮಹಾದೇವ ಕಾಶಿ ವಿಶ್ವನಾಥ ಕಂದ ಹರ ಹರ ಮಹಾದೇವ ಕಾಶಿ ವಿಶ್ವನಾಥ ಕಂದ ಕಾಶಿ ವಿಶ್ವನಾಥ ಕಂದ ಕಾಶಿ ವಿಶ್ವನಾಥ ಕಂದ ಹರ ಹರ ಮಹಾದೇವ ಕಾಶಿ ವಿಶ್ವನಾಥ ಕಂದ ಹರ ಹರ ಮಹಾದೇವ ಕಾಶಿ ವಿಶ್ವನಾಥ ಕಂದ ಇಲ್ಲಿವರೆಗೆ ಅಪ್ಪಯ್ಯ ಮಹಾಸ್ವಾಮೀಜಿಯ ಅದಕ್ಕೆ ನಾವೆಲ್ಲ ಕೇಳಿದ್ರಿ ದೋಣಿ ಮಿತ್ಯ ಅವ್ರ ಕೈಲಿ ಅಕ್ಷರ ತಗೊಂಡು ದೋಣಿ ಮಿತ್ಯ ಹೆಂಗಾಗ್ಬೋದು ಅಂತದನು ಅದಕ್ಕೆ ತುಕಾತ್ ಮಿತ್ಯ ಹೆಂಗಾಗ್ಬೋದು ಬಾಡಿಗೆ ಅದನ್ನು ಕೇಳಿದ್ರಿ ಮತ್ತು ಸುಟ್ಟಟಿ ವಿಮಾನ ಮಿತ್ಯ ಯಾಕಂದ್ರೆ ಈಗ ಹೇಳೋದ್ರ ಸುಟ್ಟಟಿ ವಿಮಾನ ಮಿತ್ಯ ಅನ್ನೋದು ಎಲ್ಲಿ ವಾದ ಉಗುಲಿಗೆ ಹೋಗ್ಬೇಕಂತ ಮಾಡ್ಯಾರ ಉಗುಲಿಗೆ ವಾದಗೋಸ್ಕರ ಉಗುಲಿ ಒಳಗೆ ಏನಾಗಿದ್ವರ ಮುತ್ಯ ದೇಹಿ ಬಿಟ್ಟು ಬಳಕ ಏನು ಮಾಡ್ಯಾರ ಇಲ್ಲಿ ಗುಡಿ ಕಟ್ಟುವಾಗಿದ್ದ ಇರುವಾಗ ಗಣಪತಿ ಸ್ವಾಮಿ ಅಂತೇಳಿ ಒಬ್ಬ ಗುಡಿ ಕಟ್ಟುವಾಗ ದೇವರಿಗೆ ರೊಕ್ಕ ಇಟ್ಟು ಹೋಗೋ ರೊಕ್ಕ ತಗೊಳಕತ್ತಿದ್ದ ಆಗ ಸುಟ್ಟಡಿ ವಿಮಾನ ಮುತ್ಯ ಹೇಳ್ತಾನ ರೊಕ್ಕ ತಗೋಬೇಡ ಮುತ್ಯಾನ ನಾವು ಯಾರೇ ಬಂದ್ರೆ ಚಾ ಮಾಡಕ್ ಸಕ್ಕರೆ ಚಾ ತರಾಕ ಬರ್ತೈತಿ ಅಥವಾ ಗುಡಿಗೆ ಆಗ್ತೈತಿ ತಗೋಬೇಡ ಅಂತ ಏನ್ ಹೇಳ್ತಪ್ಪ ತಗೋಬೇಡ ಅಂತ ಅಪ್ಪಯ್ಯ ಮುತ್ಯಾನ ಮ್ಯಾಲ ಕೂತು ಗುಡಿ ಕಟ್ಟಾಕತ್ತಿ ನನಗೆ ಅಂಜಿಕೆ ಹೇಳ್ತೇವೆ ನಾವು ಆಯ್ತಳಪ್ಪ ಮತ್ತಿನಿಂದ ನೀನು ಉಣು ಅಂತ ಹೇಳಿ ಅವನು ಜಳಕ್ಕೆ ಹೋದ ಜಳಕ್ಕೆ ಹೋಗಿನ ಕೈಯಾಗ ನೀರು ಬಾಯಾಗ ಹಾಕೋತಿದ್ದ
ಅವ್ನು ಗುಡಿ ಏರಿಯಾಕ ಕಟ್ಲಕ್ ಮ್ಯಾಲ ಏರಿದ್ದ ಮುಕುಳಿ ಬಡ್ಡಾಡ ಕಲ್ಲಿ ಎತ್ತು ಒಗದ್ ಬಿಡ್ತವ ತಲೆಗೆ ಯಾವಾಗ ಹೋಯ್ತು ಅವ್ರ ಮರಣ ಆಯ್ತು ಅವನಿಗೆ ಅಲ್ಲಿ ಮಾಸ್ತರ್ ಮಣಿದಲ್ಲಿ ಅಲ್ಲಿ ಹಾಕ್ಯಾರ ಅವ್ರು ಸಮಾಧಿ ಮಾಡ್ಯಾರ ಯಾಕೆ ಕಟ್ಪಟ್ಟೆ ಸ್ವಾಮಿ ಸತ್ತವಾದ ಅದಕ್ಕೆ ಭೀಮಾನ ಮುತ್ಯ ಸುದ್ದಿ ಹೋಗಿ ಮುಟ್ಟಿತು ಸುದ್ದಿ ಮುಟ್ಟಿದ ಕೂಡಲೇ ಭೀಮಾನ ಮುತ್ಯ ಬಂದ ಅಲೋ ಸ್ವಾಮಿ ನಿನಗೆ ಹೇಳಿದ್ರೆ ಕೇಳಿದೇನೋ ಹೋದ ಅದೇ ಮಾಡಿ ನೀವು ಉಂಡಿದ್ದು ಯಾರು ಏನು ಮಾಡೋರು ಅಂದರು ಅದಕ್ಕೆ ಎಲ್ಲ ಈಗ ಮುಗಿಸ್ಕೊಂಡು ಮುಂದೆ ಅಲ್ಲಿ ಭೀಮಾನ ಮುತ್ಯ ಜಾಗ ಬಿಟ್ಟು ಎಲ್ಲಿಗೆ ಹೋದ ಅಂದ್ರೆ ಹುಗ್ರಿಗೆ ಹೋದ ಹುಗ್ರಿಗೆ ಹ್ಯಾಂಗಾಗಿದ್ದಾರ ಬಾಗಿದ್ದ ಕೆಂಪ ಮುಡಿ ಮೇಲಿದ್ದ ಕೈಯಾಗ ಒಂದು ಕೆಂಪು ಡಿಶನ್ ಹಿಡಿದಿದ್ದ ಬಗಲಾಗ ಒಂದು ಜೋಳಿ ಆ ಭಿಕ್ಷಾ 5 ಮಣಿ ಭಿಕ್ಷಾ ಬಿಡವ ತಿನ್ನವ ಮಿಥ್ಯಾ ನಿಂದೆ ಅಲ್ಲ ನಾವ ಹುಡುಗರಿಗೆ ಹುಚ್ಚದ ಅಂತ ಕಲ್ಲು ಯಾಕೈತಿದ್ರು ಅವನಿಗೆ ಕಲ್ಲು ಯಾತನ ಹಿಂತಿಂತಾದೆಲ್ಲವೂ ಬರಲಿ ಗುರುವೇ ನಿನ್ನ ದಯಾ ಬಂದಿರಲಿ ನನಗೆ ಕಲ್ಲನ್ನು ಒಗಿರಿ ಸಣ್ಣನಲ್ಲಿ ಥೂ ಅಂತ ನನಗೆ ಉಗುಳಲಿ ಅಪ್ಪ ನಿನ್ನ ದಯಾವನ್ನು ನನಗೆ ಆಗಿರಲಿ ಅಂತ ಹೇಳಿ ಅವ ಹಂಗೆ ತಿರುಗಾಕ ಚಾಲು ಮಾಡಿದ್ದ ಆಗ ತಿರುಗಿಲಿಕ್ಕೆ ಎದ್ದಾಗ ಆಗ ಮುಂದೆ ಒಂದು ದಿವಸ ದೇಹ ಬಿಟ್ಟಾಗ ಉಗಳಿ ಗೌಡರು ವಿಚಾರ ಮಾಡು ಊರು ಒಳಗ ವಿಷಯ ಹಿಡ್ಕೊಂಡು ಭಿಕ್ಷಾ ಹಿಡ್ಕೊಂಡು ತಿರುಗಾಡ್ತಿದ್ದ ಇವು ಯಾವದಾನೋ ಯಾವ ಶರಣದಾನೋ ಸಾಧುದಾನೋ ಏನದ ನಮಗೂ ಗೊತ್ತಿಲ್ಲ ಏನಾಗೋ ಅಂತೇಳಿ ಸಂಶಾನದಾಗ ಅಲ್ಲಿ ದಂಡು ಮಾಡಿ ಅವ್ನ ಗೋರಿ ಮ್ಯಾಲ ವಿಷಯ ನಿಂದಿಸಿ ಬಿಟ್ಟಿದ್ರು ಮುಂದೆ ಕಾರ್ ಹೆಂಗ್ ಬಂತು ಅಂದ್ರೆ ಕಣಿಕೆ ಸಿಗಲ್ದಂಗ ಆತಿ ಕಡೆ ನಮ್ಮ ಯಾವ ಗೋವಿಂದ ಸೂರ್ಯವಂಶ ಅಂತೇಳಿ ಇವರೆಲ್ಲ ಕಣಿಕೆ ತರಾಕ ಉಗುಳಿಗೆ ಹೋದ್ರು ಉಗುಳಿಗೆ ಯಾವಾಗ ಗೋವಿಂದ ಸೂರ್ಯವಂಶ ಅಂತ ಯಾವಾಗ ಉಗುಳಿಗೆ ಹೋದ್ರು ಉಗುಳಿಗೆ ಹೋದಾಗ ಭೀಮನ ಮುತ್ಯ ಅಲ್ಲಿ ಹೋತಿವ್ರಿಗೆ ಗೊತ್ತಿತ್ತು ಉಗುಳಿ ಗೌಡ್ರಿಗೆ ಹೇಳಿದ್ರು ಗೌಡ್ರ ನಿಮ್ಮ ಊರ್ ಒಳಗೆ ಒಬ್ಬ ಹಿರಿಯ ಮನುಷ್ಯ ಬಂದಿದ್ದ ಒಬ್ಬ ಶರಣಿದ್ದ ಅಪ್ಪಯ್ಯ ಮುತ್ಯನ ಶಿಷ್ಯ ಇದ್ದ ಅವ್ರ ಹೆಸರು ಭೀಮನ ಮುತ್ಯ ಕೆಂಪಿದ್ದ ಕೈಯಾಗ ಕೆಂಪು ಡಿಶನ್ ಇತ್ತು ಬಗಲಾಗ ಜೋಡಿಗಿತ್ತು ನೋಡ್ರಿ ಅಂತ ಕೇಳಿದ ಕೂಡಲೇ ಆ ಉಗುಳಿಗೆ ಅವ್ರ ತರ ಹುಡುಗರು ಕರು ಹೋಗಿತ್ತು ಅವಾಗ ನಾವು ಯಾವ್ದಾಗ ನಮ್ಮ ದೇಹ ಬಿಟ್ಟಾನ ನಾವು ಸಂಸಾರದಾಗ ಅವನನ್ನು ದಂಡ ಮಾಡಿ ಅವನ ಮ್ಯಾಲ ನಿಷೇಧ ನಿಲ್ಲಿಸಿ ಬಿಟ್ಟಿದ್ವಿ ಅಂತ ಹೇಳಿದ್ರು ಯಪ್ಪ ಅಂತ ಹೇಳಿ ಧೋನಿ ಮುತ್ತ ಅಪ್ಪಯ್ಯ ಮುತ್ತ ಅಂದು ಮತ್ತು ಆ ಸುತ್ತ ಭೀಮನ್ ಮುತ್ತ ಕಥೆನೇ ಹೇಳಿಬಿಟ್ಟ ಅಲ್ಲಿ ಬೈಲ ಯಾವಾಗ ಹೇಳಿದಾಗ ಇಂಥ ಮಹಾತ್ಮ ನಮ್ಗೆ ನಮಗೆ ತಿಳಿದಿಲ್ಲ ಅಂತ ಹೇಳಿ ಆ ಉಗುಳಿ ಗೌರಿ ಗುಡಿ ಕಟ್ಟಿ ಜಾತ್ರೆ ಮಾಡಕತ್ತಾರ ಭೀಮನ್ ಮುತ್ತ ಉಗುಳಿ ಒಳಗ ಗುಡಿ ಕಟ್ಟಿ ಜಾತ್ರೆ ಮಾಡಕತ್ತಾರ ಇದು ಯಾರ ಆಶೀರ್ವಾದ ಅಪ್ಪಯ್ಯ ಮುತ್ತನ ಆಶೀರ್ವಾದದಿಂದ ಆಗೈತಿ ಅಂತ ಹೇಳಿ ಅದಕ್ಕೆ ಇಲ್ಲಿಗೆ ಅಪ್ಪಯ್ಯ ಮುತ್ತನ ಚರಿತ್ರೆಗೆ ಮಂಗಲ ಕೊಡುವ ಅಂತ ಹೇಳಿ ಇಲ್ಲಿಗೆ ಮುಗಿಸೋಣ शिवा भोळा चक्रवर्ती त्याशी पाया माझ्या चित्ती वाद वदिता शिवा नाम तया निवादे क्रोध काम धर्मार्थ काम मोक्षे शिवा देखता परतक्षे चरण